ಇಡೀ ಕನ್ನಡ ಚಿತ್ರಕ್ಕೆ ಒಂದು ಬೇಸ್ ಹಾಕಿ ಕೊಟ್ಟಂತ ಒಬ್ಬ ವ್ಯಕ್ತಿಯ ನೆನಪಾಗಲ್ಲ. ವ್ಯಕ್ತಿಯಲ್ಲ, ಅದು ಶಕ್ತಿ. ಅವರು ಗುಬ್ಬಿ ವೀರಣ್ಣ ಅವರ ಮಗ ಶಿವಾನಂದ ಅವರ ಮಗ ಗುಬ್ಬಿ ನಟರಾಜ್. ನಮಸ್ತೆ. ಗುಬ್ಬಿ ವೀರಣ್ಣ ಹೇಗೆ, ಏನು ಮೊಮ್ಮಗನಾಗಿ ಯಾವ ಥರ ಅವರನ್ನು ವಿಶ್ಲೇಷಣೆ ಮಾಡ್ತೀರಿ? ತಾತನ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರು 7ನೇ ವಯಸ್ಸಲ್ಲಿದ್ದಾಗ ಅವರ ತಂದೆಯವರು ಹಂಪಣ್ಣ ಅವರು ಇನ್ನೊಂದು ಮದುವೆ ಆಗ್ತಾರೆ. ಮೊದಲನೇ ಹೆಂಡತಿನ ಮತ್ತೆ ನಮ್ಮ ತಾತನ ಮನೆಯಿಂದ ಆಚೆ ಹಾಕ್ಬಿಟ್ಟು ಗುಬ್ಬಿಲಿ ಒಂದು 10 ಜನ ಶ್ರೀಮಂತರಲ್ಲಿ ಅವರೊಬ್ರು ಹೊಟ್ಟೆ ಪಾಡ್ಗೋಸ್ಕರ ಗುಬ್ಬಿ ಕಂಪ್ನಿ ಸೇರ್ಕೋತಾರೆ ಕೆಲಸಕ್ಕೆ. ಚಂದಣ್ಣ ಅಂತ ಓನರ್, ಅವ್ರ ತಾಯಿಯವರು ಅವ್ರ ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ. ಆಗೇನಾಗುತ್ತೆ, ಅದು ಅವರಲ್ಲಿ ಒಂದು ತಾನೇನಾದ್ರು ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿ ಝೀಲಿತ್ತು. ಯಾಕೆಂದ್ರೆ ಮನೆಯಿಂದ ಆಚೆ ಹಾಕಿ ಓದಿದ್ 4ನೇ ಕ್ಲಾಸು, 17-18ನೇ ವಯಸ್ಸಿಗೆ ಬರೋಷ್ಟೊತ್ತಿಗೆ ಯಾವ್ದಾದ್ರು ಒಬ್ಬ ಚೆನ್ನಾಗಿ ಒಳ್ಳೆ ಪಾತ್ರ ಮಾಡ್ತಾನೆ ಒಬ್ಬ ನಟ ಅಂದ್ರೆ ಅವನ್ನ ಬೇರೆ ಕಂಪ್ನಿಯವ್ರು ಜಾಸ್ತಿ ದುಡ್ಡು ತಗೊಂಡು ಕರ್ಕೊಂಡು ಹೋಗ್ಬಿಡೋರು. ಸದಾರಮೆ ಬಂದು ಗುಬ್ಬಿ ಕಂಪ್ನಿಲಿ ಬಹಳ ಫೇಮಸ್ ನಾಟಕ. ಇವತ್ತಿಗೂ ಸದಾರಮೆ ಬಗ್ಗೆ ಮಾತಾಡ್ತಾ ಇದ್ವಿ, ಎಸ್ಪೆಷಲಿ ಕಳ್ಳನ ಪಾತ್ರ. ಸರಿ, ಕಳ್ಳನ ಪಾತ್ರ ಮಾಡ್ತಿದ್ದ ಆತ ಸಡನ್ ಆಗಿ ಹೊಟ್ಟೋದು. ಚಂದಣ್ಣ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ರು. ಜೈನರು, ಏನಪ್ಪಾ ಹಿಂಗಾಗೋಯ್ತಲ್ಲ, ಕಲೆಕ್ಷನ್ ಬಿದ್ದೋಗ್ಬಿಡುತ್ತೆ, ಏನ್ ಮಾಡೋದು? ತಾತ ಹೋಗಿ ನಾನ್ ಮಾಡ್ತೀನಿ ಆ ಪಾತ್ರ. ಕಳ್ಳನ ಪಾತ್ರ ನಿನ್ ಕೈಲಿ ಎಲ್ಲಿ ಸಾಧ್ಯ? ಹೌದಾ, ನನ್ನ ಎದುರು ಮಾಡಿ ತೋರಿಸು. ಸರಿ, ತಾತ ಮಾಡಿದ್ರು. ಸ್ಟನ್ ಆಗ್ಬಿಟ್ರು ಚಂದಣ್ಣ ಅವರು. ಅಲ್ಲ, ನನ್ನ ಕಂಪನಿಲಿ ಇಂಥ ಒಳ್ಳೆ ಕಲಾವಿದ ನನ್ಗೆ ಗೊತ್ತಿಲ್ಲ. ಆಯ್ತು, ಇವತ್ತಿನ ನಿನ್ ಕಳ್ಳ ಆಗೊಂದು ಆಶೀರ್ವಾದ ಮಾಡು. 22-23ನೇ ವಯಸ್ಸಿಗೆ ಬರೋಷ್ಟೊತ್ತಿಗೆ ಗುಬ್ಬಿ ವೀರಣ್ಣ ಅಲ್ದೇ ಗುಬ್ಬಿ ಕಂಪ್ನಿ ಇಲ್ಲ ಅನ್ನೋ ಲೆವೆಲ್ ಬೆಳೆದ್ಬಿಟ್ಟು ತಾತ. ಒಬ್ಬ ಖ್ಯಾತಿವೆತ್ತ, ತುಂಬ ಎತ್ತರದ ವ್ಯಕ್ತಿ ಮಗನಾಗಿ ಹುಟ್ಟೋದು ತುಂಬ ಕಷ್ಟ. ಹೌದು ಸರ್, ಎಲ್ಲರೂ ಅಲ್ಲೇ ಕಂಪೇರ್ ಮಾಡ್ತಾರೆ. ಅದು ಒಂದಿದೆ ಆ ಥರದ್ದು. ಐ ಡೋಂಟ್ ಥಿಂಕ್ ಸೊ. ಅವರ ಬಿಹೇವಿಯರು ಮತ್ತು ಅವ್ರ ಕ್ಯಾರೆಕ್ಟ್ರು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗ್ತಿದ್ದು. ನಾನು ಆ್ಯಕ್ಚುಲಿ ಹೇಳ್ತೀನಿ, ನಮಗೆ ನಿಜವಾಗ್ಲೂ ಒಬ್ಬ ಕಲಾವಿದನ ತೃಪ್ತಿ ಸಿಗೋದು ನಾಟಕದಲ್ಲಿ ಮಾತ್ರ. ಯಾಕೆಂದರೆ ಅಲ್ಲಿ ನಮ್ಮ ಜೊತೆ ಸಹ ಕಲಾವಿದರು ಇರ್ತಾರೆ, ಅವ್ರ ಜೊತೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಆಮೇಲೆ ಇನ್ವಾಲ್ವ್ ಆಗ್ತೀವಿ, ಆಮೇಲೆ ನಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಬಿಡುತ್ತೆ. ನೆನಪಿದೆ ಅದಲ್ಲ? ಖಂಡಿತ ಸರ್. ವಂಶವೃಕ್ಷ ನಂದು ಫಸ್ಟ್ ಸಿನಿಮಾ 70, ಅದು ನನ್ನ ಅದೃಷ್ಟ. ಏನು ಅಂದರೆ ಆ ಟೈಮಲ್ಲಿ ನನಗೆ ಭಾಳನೇ ದುರಹಂಕಾರ ಬಂದಿತ್ತು. ಒಂದು 4 ಸಿನಿಮಾಗಳು ಬರ್ತಾ ಇದ್ದಾವೆ. ತೆಲುಗುಲಿ ಅನುರಾಗಲ್ ಒಂದು ಸಿನಿಮಾ ಮಾಡಿದೆ, ಅದು ಶ್ರೀದೇವಿ ಅವರು ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ. ಅದ್ರ ನಂತರ ಒಂದು ಮಲಯಾಳಮಲ್ಲಿ ಮಾಡಿದ್ವಿ, ರಾಗಮ್ ಅಂತ, ಲಕ್ಷ್ಮಿ ಅವರು ಮಾಡಿದ್ದು. ಅದ್ರ ನಂತರ ಚಿರಂಜೀವಿಯಲ್ಲಿ ಮಾಡಿದೆ, ಮಂಜುಳಾ ಕುರುಡಿ ಪಾತ್ರ ಮಾಡಿದ್ದು, ಶ್ರೀನಾಥ್, ಮಂಜುಳಾ, ಸರೋಜದೇವಿ. ಅದ್ರ ನಂತರ ಬಾಳೆನಗುರಿ ಮೇನ್ ರೋಲ್ ಮಾಡಿದೆ. ಆ ಥರ ಒಂದು 50-60 ಸಿನಿಮಾ ಮಾಡಿದ್ವಿ. ಮೇನ್ ರೋಲು ಒಂದು ಮಲಯಾಳಮಲ್ಲಿ 2, ತೆಲುಗಲ್ಲಿ 1, ತಮಿಳಲ್ಲಿ 1, ಅಲಿಯಾದ ಕೋಲಂಗ, ಸಮರ 40, ಟೀನೇಜ್ ಹುಡುಗರು ಬಾರಿ. ಸಮಸ್ಯೆ ಅಂದರೆ ಈಗ ಈ ಹೆಣ್ಮಕ್ಳಿಗೆ ಒಂದು ಎಕ್ಸ್ಟ್ರಾನರಿ ಪವರ್ ಕೊಟ್ಬಿಟ್ಟಿದೆ ಕಾನೂನು. ಸುಮ್ಮನೆ ತೊಂದರೆ ಕೊಡ್ತಾರೆ, ಜೊತೆಗೆ ಇರ್ತಾರೆ. ನನ್ನ ಗಂಡ ಹೊಡೆದ ಕಂಪ್ಲೇಂಟ್ ಕೊಡೋದು ಇವೆಲ್ಲ ಮಾಡ್ತಾರೆ. ಅದು ಯಾವ ರೀತಿ ಆ ಮಟ್ಟಕ್ಕಿದೆ ಅಂದರೆ ಗಂಡಸರೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಕೈಲಿ ಆಗಲ್ಲ. ತಮ್ಮ ಸೀರಿಯಸ್ ಆಗಿದೆ ಸರ್ ಅದು. ಹೌದು ಸರ್, ಇಲ್ಲೇ ಜಯನಗರಲ್ಲಿದೆ ಅದು ಆಫೀಸು. ಈ ಜಯ ಜನಾರ್ದನ ಹಾಡು ಕೇಳಿದ್ರಲ್ಲ, ಹೌದು, ಅದು ನನ್ನ ಮಗಳೇ ಹಾಡಿರೋದು. ಅವಳು ಇವಾಗ ಇದ್ರಲ್ಲಿದ್ದಾಳೆ, ಸ್ಟೇಟ್ಸ್ ಅಲ್ಲಿದ್ದಾಳೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ಆ ಸಾಂಗ್ ತುಂಬಾ ಫೇಮಸ್ ಆಗೋಯ್ತು. ಹೌದು, ಅದೇ ಆಲ್ಬಮ್ ಅಲ್ಲಿ ಇನ್ನೊಬ್ಬ ದೊಡ್ಡ ಕಲಾವಿದ ಹಾಡಿದ್ರು. ಅವರು ತಮ್ಗೆ ಅವಕಾಶ ಸಿಗಲ್ಲ ಅಂದ್ಬಿಟ್ಟು ಆ ಹುಡುಗಿ ಸತ್ತೋಗಿದ್ದಾಳೆ ಪ್ರಚಾರ ಮಾಡ್ಬಿಟ್ಟು. ಈಗ ನಟರಾಜ್ ಪರಿಸ್ಥಿತಿ ಏನು? ಇವಾಗ ನನಗೆ ಒಂದೆರಡು ಸಿನಿಮಾ ಶುರುವಾಗುತ್ತೆ ಅಂತ ಹೇಳಿದ್ದಾರೆ, ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಶುರುವಾಗುತ್ತೆ, ಒಂದು ಉತ್ತಮ ಭವಿಷ್ಯ ಇದೆ ಮುಂದೆ. ಒಳ್ಳೊಳ್ಳೆ ಪಾತ್ರಗಳು ಬರುತ್ತೆ. ಅವರೆಲ್ಲ ಮಾತಾಡೋ ಪ್ರಕಾರ ನೋಡಿದ್ರೆ ಸುಮಾರು ಸೀರಿಯಲ್ಗಳಲ್ಲಿ ಮಾಡಿದೆ, ಸುಮಾರು ಸಿನಿಮಾಗಳಲ್ಲಿ ಮಾಡಿದೆ. ಈಗ ಬಿಸಿಲು ಗುದ್ರೆ ಆ ಸಿನಿಮಾಲಿ ಪ್ರಕಾಶ್ ರೈ ಅವರು, ನಾನು, ಕಿಶೋರು, ವೇದಪ್ರದ, ಆಮೇಲೆ ಬಿ ಸುರೇಶ್ ಅವರು ಜೊತೆಗೆ ಪಾತ್ರ ಮಾಡಿದ್ವಿ. ಅಮ್ಮ ಅಂತ ಒಂದು ಸೀರಿಯಲ್ ನಾನು ಇವರು ಶ್ಯಾಮ್ ಸುಂದರ್ ಅಣ್ಣ ಗುರು ಪಾರ್ಟ್ನರ್ ಆಗಿ ಒಂದು ಸೀರಿಯಲ್ ಮಾಡಿದೆ. ನಂತರ ಸುಮಾರು ಸೀರಿಯಲ್ಗಳಲ್ಲಿ ಮಾಡಿದೆ, ಸೀರಿಯಲ್ಗಳು ಸಿನಿಮಾಲು ಮಾಡಿದೆ. ನನಗೆ ಒಳ್ಳೆ ಹೆಸರು ಬಂದಿದ್ದು ರಾಘವೇಂದ್ರ ವೈಭವ. ಅದರಲ್ಲಿ ವಿಲನ್ ಪಾತ್ರ, ರಾಯರ್ಗೆ ಅಪೋಸಿಟ್ ಆಗಿ. ದೊಡ್ಡ ಅವಮಾನ ಫಿಲ್ಮ್ ಲ್ಯಾಂಡಲ್ಲಿ. ನಮ್ಮ ತಂದೆ ಊರಲ್ಲಿ ಇರಲಿಲ್ಲ, ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡಿದ್ರು.
ಅದು 100 days ಫಂಕ್ಷನ್. ಅವ್ರ ಪರವಾಗಿ ನನ್ನ ನಿನ್ಗೆ ನೀ ಬಾ ಅಲ್ಲಿ ಕೂತಿದ್ರೆ ನಾನು ಎದ್ದು ಕಳಿಸ್ಬಿಟ್ಟು. ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳು ಅವಕಾಶಕ್ಕಾಗಿ ಏನು ಬೇಕಾದ್ರೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಒಂದು ಮಾತಿದೆ, ಏನದು ಸರ್? ಅದು ನಮ್ಮ ಒಂದು ಬಿಹೇವಿಯರ್ ಮೇಲೆ ಹೋಗುತ್ತೆ. ಕೆಲವರು ಆ ಥರ ಇರೋರು ಆ ಥರ ಇರ್ತಾರೆ, ಕೆಲವರು ರಿಸರ್ವ್ ಆಗಿರೋರು ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗೇ ಇರ್ತಾರೆ. ಇದು ಎರಡು ಥರನೂ ಇದೆ. ಅದು ವಿ ಕಾಂಟ್ ಹೆಲ್ಪ್. ಅವಕಾಶಕ್ಕಾಗ ದುಡ್ಡುಗಾಗಿ ಕೆಲವರು ಹೊಟ್ಟೆಪಾಡ್ಗೋಸ್ಕರ ಆ ಥರ ಇರ್ತಾರೆ ಸರ್, ಏನು ಮಾಡೋಕ್ಕಾಗಲ್ಲ. ಅದನ್ನು ನಾವು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಸುಂದರರಾಜ್ಗೆ ಅಮ್ಮ ಅಕ್ಕ ಅಂತ ಬೈದ್ಬಿಟ್ರು ಯಾವಾಗ ನಮ್ಮ ಸಂಘ ಶುರುವಾಯ್ತಲ್ಲ. ಇನ್ನಿಂದ ನಾವು ಶುರುವಾಗ್ಬಿಡ್ತೇವೆ ಸಂಘ ಮಾಡಿ ಅವನಿಗೆ ಆಮೇಲೆ ನಮ್ಮಲ್ಲಿ ಮೆಂಬರ್ ಆಗ್ಬೇಕು ಅಂತ ಬಂದ, ನಾವು ಸೇರಿಸಲ್ಲ. ಕನ್ನಡ ಚಿತ್ರರಂಗ ಅತ್ಯಂತ ಕೆಟ್ಟವರು ಯಾರು? ಅಯ್ಯರ್. ಯಾಕೆ? ಗುರು ಅಲ್ವಾ? ಗುರು ನಿಜ, ಕೆಲಸ ಕಲ್ತಿರೋದು ನಿಜ. ಒಳ್ಳೆಯವರು. ಈ ಕ್ಯಾರೆಕ್ಟರ್ ವೈಸು ರಾಜ್ಕುಮಾರ್, ಪೇಮೆಂಟ್ ವಿಷಯದಲ್ಲಿ ದ್ವಾರಕೀಶ್ ಚೆನ್ನಾಗಿದ್ರು ಅಂತ ನಾನು ಪರ್ಸ್ನಲ್ ಆಗಿ ಅವ್ರ ಜೊತೆ ನಾನು ನಮಸ್ಕಾರ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಬಿಯಾಂಡ್ ಲಿಮಿಟ್ಸ್ ವ್ಯಕ್ತಿಗಳನ್ನೇ ನಾವು ನಮ್ಮ ಸಂದರ್ಶನಕ್ಕಾಗಿ ಆಯ್ಕೆ ಮಾಡೋದು ಅಂತಲ್ಲ, ಅದು ಆಯ್ಕೆ ಆಗಿಬಿಡ್ತದೆ. ಅದು ಬಿಯಾಂಡ್ ಲಿಮಿಟ್ಸ್ನ ಲಿಮಿಟ್ ಇಲ್ಲದಂತಹ ಒಂದು ಕಾರ್ಯಕ್ರಮ. ನಿಮಗೆ ಗುಬ್ಬಿ ಅಂದಾಗ ಏನೇನು ನೆನಪಾಗ್ತದೆ ಹೇಳಿ? ಗುಬ್ಬಿ, ನನಗೆ ಸೌತ್ ಕನ್ನಡದವ್ರು, ನಾನು ಕಾಸರಗೋಡಿನವನು. ಗುಬ್ಬಿ ಅಂತ ಹೇಳಿದಾಗ ಬಟನ್, ಶರ್ಟಿನ ಗುಬ್ಬಿ ಅಂತ ಹೇಳ್ತೀವಿ ನಾವು. ಆಮೇಲೆ ಗುಬ್ಬಿ ಪಕ್ಷಿ, ಹಕ್ಕಿ, ಗುಬ್ಬಿ ಹಕ್ಕಿ. ಆಮೇಲೆ ಗುಬ್ಬಿ ಒಂದು ಊರು, ತುಮಕೂರು ಹತ್ತಿರದ ಒಂದು ಊರು ಗುಬ್ಬಿ ಅಂತ. ಹಾಗಿದ್ರೆ ನಿನಗೆ ಇಡೀ ಕನ್ನಡ ಚಿತ್ರಕ್ಕೆ ಒಂದು ಬೇಸ್ ಹಾಕಿ ಕೊಟ್ಟಂಥ ಒಬ್ಬ ವ್ಯಕ್ತಿಯ ನೆನಪಾಗಲ್ಲ. ವ್ಯಕ್ತಿ ಅಲ್ಲ, ಅದು ಬರೀ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅವರು ಗುಬ್ಬಿ ವೀರಣ್ಣ. ಅವರ ಚರಿತ್ರೆಯನ್ನು ಹೇಗೆ ಹೇಳೋದು? ಅದು ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾದ ಲೇಖನವನ್ನು ನಾನು ಹೆಂಗಾದರೂ ಬರೆದು ಬಿಡ್ತೀನಿ. ಆದರೆ ಗುಬ್ಬಿ ವೀರಣ್ಣ, ಅಲ್ಲಿ ಪ್ರೀಮಿಯರ್ ಬಸವರಾಜಯ್ಯ, ಆಮೇಲೆ ನಾಗೇಂದ್ರ ರಾವ್, ಇವ್ರ ಬಗ್ಗೆ ಎಲ್ಲ ಆ ಥರ ಬರೀಲಿಕ್ಕೆ ಆಗಲ್ಲ. ಅದಕ್ಕೊಂದು ಬೇರೆದ್ದಾದಂಥ ಒಂದು ಸಂಶೋಧನೆ ಬೇಕಾಗುತ್ತೆ. ಈಗ ನಾನು ಗುಬ್ಬಿ ವಿಚಾರಕ್ಕೆ ಯಾಕೆ ಬಂದರೆ, ನಮ್ಮ ಪಕ್ಕದಲ್ಲಿ ಇನ್ನೊಂದು ಗುಬ್ಬಿ ಕೂತ್ಕೊಂಡಿದೆ. ಗುಬ್ಬಿ ನಟರಾಜ್ ಅವರು ಬೇರೆ ಯಾರೂ ಅಲ್ಲ, ಗುಬ್ಬಿ ವೀರಣ್ಣವರ ಮೊಮ್ಮಗ. ಗುಬ್ಬಿ ವೀರಣ್ಣವ್ರ ಮಗ ಶಿವಾನಂದ್ ಅವರ ಮಗ. ಶಿವಾನಂದ್ ಗೊತ್ತಿರಲೇಬೇಕು, ಅದ್ಭುತವಾದ ನಟ, ಅದ್ಭುತವಾದ ಸಂಘಟಕ. ಅವರ ಮಗ ಗುಬ್ಬಿ ನಟರಾಜ್. ವೆಲ್ಕಮ್. ನಮಸ್ತೆ. ಗುಬ್ಬಿ ಗುಬ್ಬಿ ಜಟಾಯು ಅವರು ವೆಲ್ಕಮ್. ನಾವಲ್ಲ. ಎಸ್, ಹೇಳಿ. ಸೊ ನಾನು ಗುಬ್ಬಿ ವೀರಣ್ಣ ಬಗ್ಗೆ ಇಷ್ಟು ಮಾತ್ರ ಹೇಳಬಲ್ಲೆ. ಉಳಿದ ಅಷ್ಟನ್ನು ಎಸ್ ಸರ್, ಖಂಡಿತ. ಅಂದರೆ ಅದರ ಹಿನ್ನೆಲೆಯಲ್ಲಿ ಗುಬ್ಬಿ ವೀರಣ್ಣ ಹೇಗೆ, ಏನು, ಮೊಮ್ಮಗನಾಗಿ ಯಾವ ಥರ ಅವರನ್ನು ವಿಶ್ಲೇಷಣೆ ಮಾಡ್ತೀರಿ? ನಾನು 8ನೇ ವಯಸ್ಸು ತನಕ ಅವ್ರನ್ನ ನೋಡಿದ್ದು ಮಸ್ಕ್ ಜ್ಞಾಪಕ ಇದೆ. ಓಕೆ. ತಾತನ ಬಗ್ಗೆ ಹೇಳಬೇಕು ಅಂದರೆ, ಅವರು 7ನೇ ವಯಸ್ಸಲ್ಲಿದ್ದಾಗ ಅವರ ತಂದೆಯವರು ಹಂಪಣ್ಣ ಅವರು ಇನ್ನೊಂದು ಮದುವೆ ಆಗ್ತಾರೆ. ಆ ಹೆಂಡತಿ ಮೇಲಿನ ಪ್ರೀತಿ ಜಾಸ್ತಿ ಆಗಿ ಮೊದಲನೇ ಹೆಂಡತಿನ ಮತ್ತು ನಮ್ಮ ತಾತನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಗುಬ್ಬಿಲಿ ಒಂದು 10 ಜನ ಶ್ರೀಮಂತರಲ್ಲಿ ಅವರೊಬ್ಬರು. ಸೊ ತಾತ ಹೊಟ್ಟೆ ಪಾಡ್ಗೋಸ್ಕರ ಗುಬ್ಬಿ ಕಂಪ್ನಿ ಸೇರ್ಕೋತಾರೆ ಕೆಲಸಕ್ಕೆ. ಚಂದಣ್ಣ ಅಂತ ಓನರು, ಅವ್ರ ತಾಯಿಯವರು ಅವ್ರ ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ. ಆಗೇನಾಗುತ್ತೆ, ಕಸ ಹೊಡೆಯೋದು, ಸಣ್ಣ ಪುಟ್ಟ ಪಾತ್ರ ಮಾಡೋದು, ಕಾಫಿ ಟೀ, ಪರದೆ ಎಳೆಯೋದು, ಬ್ಯಾಕ್ಗ್ರೌಂಡಿಂದೆಲ್ಲ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ನಂತರ ಏನಾಗುತ್ತೆ, ಬೆಳಿತಾರೆ ಒಂದು 17-18 ವಯಸ್ಸು. ಸಾಮಾನ್ಯವಾದ ಕಸ ಗುಡಿಸುವಂಥ ಒಬ್ಬ ವ್ಯಕ್ತಿ ಅಲ್ಲಿ ಬಂದು
ಆ ಎತ್ತರಕ್ಕೆ ಬೆಳೆದಿದೆಯಲ್ಲ, ಹೇಗೆ ಸಾಧ್ಯ ಆಯ್ತು? ಅದು ಅವರಲ್ಲಿ ಒಂದು ತಾನೇನಾದ್ರು ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿ ಝೀಲ್ ಇತ್ತು. ಎಸ್ ಎಸ್, ಒಂದು ಏನಾದ್ರೂ ಆಗ್ಬೇಕು ಮಾಡಬೇಕು. ಯಾಕೆಂದ್ರೆ ಮನೆಯಿಂದ ಆಚೆ ಹಾಕಿ ಓದಿದ್ದು 4ನೇ ಕ್ಲಾಸು, ಅದ್ರ ನಂತರ ಓದೇ ಇಲ್ಲ ಅವ್ರಿಗೆ. ಸೊ ನಂತರ ಏನಾಯ್ತು, 17-18ನೇ ವಯಸ್ಸಿಗೆ ಬರೋಷ್ಟೊತ್ತಿಗೆ ಎಲ್ಲ ಪಾತ್ರಗಳು ಪಟ ಆಗ್ಬಿಡಿತವ್ರಿಗೆ. ಅಲ್ಲಿ ಏನಾಗೋದು, ಸಿನಿಮಾ ಯಾವುದೂ ಇರಲಿಲ್ಲ ಆ ಟೈಮಲ್ಲಿ, ಬರೀ ನಾಟಕ ಒಂದೇ ಎಂಟರ್ಟೈನ್ಮೆಂಟ್. ಯಾವ್ದಾದ್ರು ಒಬ್ಬ ಚೆನ್ನಾಗಿ ಒಳ್ಳೆ ಪಾತ್ರ ಮಾಡ್ತಾನೆ ಒಬ್ಬ ನಟ ಅಂದರೆ ಅವನ್ನ ಬೇರೆ ಕಂಪ್ನಿಯವ್ರು ಜಾಸ್ತಿ ದುಡ್ಡು ತೊಗೊಂಡು ಕರ್ಕೊಂಡು ಹೋಗ್ಬಿಡೋರು. ಸೊ ಸದಾರಾಮೆ ಬಂದು ಗುಬ್ಬಿ ಕಂಪ್ನಿಲಿ ಭಾಳ ಫೇಮಸ್ ನಾಟಕ. ಎಸ್ ಎಸ್ ಎಸ್, ಕಾಮಿಡಿ ರೋಲ್. ಇವತ್ತಿಗೂ ಸದಾರಾಮೆ ಬಗ್ಗೆ ಮಾತಾಡ್ತಾ ಇದ್ವಿ, ಹೌದು, ಪದೇ ಪದೇ ಮಾತಾಡ, ಅದರಲ್ಲಿ ಎಸ್ಪೆಷಲಿ ಕಳ್ಳನ ಪಾತ್ರ. ಅದಕ್ಕೆ ಬರ್ತೀನಿ. ಸರಿ, ಕಳ್ಳನ ಪಾತ್ರ ಮಾಡ್ತಿದ್ದ ಆತ ಸಡನ್ನಾಗಿ ಹೊಟ್ಟೋದ. ಚಂದಣ್ಣವರು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರು. ಜೈನರು, ಏನಪ್ಪ ಹಿಂಗಾಗೋಯ್ತಲ್ಲ, ಕಲೆಕ್ಷನ್ ಬಿದ್ದೋಗ್ಬಿಡುತ್ತೆ, ಏನು ಮಾಡೋದು? ತಾತ ಹೋಗಿ ನಾನು ಮಾಡ್ತೀನಿ ಆ ಪಾತ್ರ. ಮಗ, ಕಳ್ಳನ ಪಾತ್ರ ನಿನ್ ಕೈಲಿ ಎಲ್ಲಿ ಸಾಧ್ಯ? ಭಾಳ ಆಟ ಆಡಿದ್ಬಿಟ್ಟು ತಾತಗೆ. ಹೌದಾ, ನನ್ನ ಎದುರಿಗೆ ಮಾಡಿ ತೋರಿಸು ಅಂದರು. ಸರಿ, ತಾತ ಮಾಡಿದ್ರು. ಸ್ಟನ್ ಆಗ್ಬಿಟ್ರು ಚಂದಣ್ಣವರು. ಅಲ್ಲ, ನನ್ನ ಕಂಪ್ನಿಲಿ ಇಂಥ ಒಳ್ಳೆ ಕಲಾವಿದ ಅದನ್ನು ನನಗೆ ಗೊತ್ತಿಲ್ಲ. ಆಯ್ತು, ಇವತ್ತಿನ ನೀನು ಕಳ್ಳ ಆಗು ಅಂತ ಆಶೀರ್ವಾದ ಮಾಡಿದ್ರು. ಸೊ ಅದು ತಾತನ ಟರ್ನಿಂಗ್ ಪಾಯಿಂಟ್. 22-23ನೇ ವಯಸ್ಸಿಗೆ ಬರೋಷ್ಟೊತ್ತಿಗೆ ಗುಬ್ಬಿ ವೀರಣ್ಣ ಅಲ್ದೇ ಗುಬ್ಬಿ ಕಂಪ್ನಿ ಇಲ್ಲ ಅನ್ನೋ ಲೆವೆಲ್ಗೆ ಬೆಳೆದ್ಬಿಟ್ರು ತಾತ. ಸೊ ಚಂದಣ್ಣವ್ರ ವಯಸ್ಸಾಗಿತ್ತು. ಅವರು ಮಗನೂ ಕರೆದ್ರು, ತಾತನೂ ಕರೆದು ಪ್ರಾಮಿಸ್ ತಗೊಂಡ್ರು, ನನ್ನ ಮಗನಿಗೆ ಕೈ ಬಿಡಬೇಡಪ್ಪ, ನೋಡ್ಕೋಣ. ಅಪ್ಪ ತೀರ್ಕೊಂಡ್ರು. ತಾತ ಅವಾಗ ಅಂದರೆ ಇವಾಗ 100 ವರ್ಷದ ಕೆಳಗೆ 25,000 ಸಾಲ ಮಾಡಿ ಅವನು ಕೊಟ್ಟು ಗುಬ್ಬಿ ಕಂಪ್ನಿಗೆ ಪಾರ್ಟ್ನರ್ ಆದರು. ಸರಿ, ನಡೀತಾ ಇತ್ತು. ಒಂದು 3-4 ವರ್ಷ ಆಗೋಷ್ಟೊತ್ತಿಗೆ ಕಲಾವಿದರೆಲ್ಲ ಕಂಪ್ಲೇಂಟ್ ಮಾಡಿದ್ರು, ಅವ್ನು ಸಿಕ್ಕಾಪಟ್ಟೆ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು. ನಮ್ಗೆಲ್ಲ ಆಗಲ್ಲ, ಇವನಿದ್ರೆ ದಯವಿಟ್ಟು ಇಲ್ಲ ಕಂಪ್ನಿ ಬಿಟ್ಟು ಹೋಗ್ಬಿಡ್ತೀವಿ ನಾವು ಅಂತ. ತಿರ್ಗಾ ಅವರ ಮಗನಿಗೆ ಸಿಕ್ಕಾಪಟ್ಟೆ ಕೆಟ್ಟ ಅಭ್ಯಾಸಗಳು ಆಗಿ ಅವನ್ನ ಕಂಟ್ರೋಲೇ ಮಾಡಕ್ ಆಗ್ತಿರಲಿಲ್ಲ. ಕಂಪ್ಲೇಂಟ್ ಇವ್ರ ಮೇಲೆ ಇವ್ರ ಹತ್ರ ಅವನ ಬಗ್ಗೆ ಬಂತು. ಇಲ್ಲ, ಅವನಿದ್ರೆ ನಾವು ಮಾಡಲ್ಲ, ಬಿಟ್ಟು ಹೋಗ್ತೀವಿ ಕಂಪ್ನಿನ ಅಂತ. ತಿರ್ಗಾ ಅವನ್ನ ಕರೆಸಿ ತಿರ್ಗಾ 25,000 ಕೊಟ್ಟು ಅವನ್ನ ಕಳಿಸ್ಕೊಟ್ರು. ಇವರು ಪ್ರೊಪ್ರೈಟರ್ ಆದ್ರು, ಓನರ್, ಟೋಟಲ್ ಆಗಿ ಔಟ್ ಆ್ಯಂಡ್ ಔಟ್. ಅವನೇನು ಮಾಡ್ಬಿಟ್ಟ, ಹೋಗಿ ಒಂದು ಊರಲ್ಲಿ ಒಂದು 5 ಜನ ಪಂಚರ್ ಇರ್ತಾರೆ. ಅವರು ಕೋರ್ಟ್ ಇಲ್ಲ, ಸ್ಟೇಷನ್ ಇಲ್ಲ, ಎಲ್ಲ ಅವ್ರು ಹೇಳಿದ್ದೆ ಫೈನಲ್. ಅದೇ ಸುಪ್ರೀಂ ಕೋರ್ಟ್ ಇದ್ದಂಗೆ ಅವಾಗ ಆ ಕಾಲದಲ್ಲಿ. ಪಂಚಾಯತಿ ಕಟ್ಟೆ. ಆ ಪಂಚಾಯತಿಯವ್ರನ್ನ ಸರಿ ಮಾಡ್ಕೊಂಬಿಟ್ಟ. ಆ ಪಂಚರ್ ಏನ್ ಮಾಡ್ಬಿಟ್ರು, ತಾತನ ಕರೆದು ಏನೋ ಒಂದು ಸುಳ್ಳು ದೂರು ತಗೊಂಡ್ರು ಅವನ ಹತ್ರ. ಗುಬ್ಬಿಯಿಂದ ಬಹಿಷ್ಕಾರ ಹಾಕ್ಬಿಟ್ರು ತಾತನ್ನ. ನೀನು ಗುಬ್ಬಿಗೆ ಬರಬಾರ್ದು. ಸರಿ, ತಾತ ಹಿಂಗೆ ನಮಸ್ಕಾರ ಮಾಡ್ಬಿಟ್ಟು ಹೊಟ್ಟೋದು. ಹೋದ್ರು, ಅವ್ರ ಪಾಡಿಗೆ ಅವ್ರು ನಾಟಕ ಮಾಡ್ತಾ ಇದ್ದಾರೆ. ಸರಿ, ಪೇಪರ್ ತೆಗೆದ್ರೆ ಗುಬ್ಬಿ ವೀರಣ್ಣ ಗುಬ್ಬಿ ಕಂಪ್ನಿ. ಮೈಸೂರು ಮಹಾರಾಜರು ಕರೀತಾರೆ, ಇನ್ನೊಂದು ಕಡೆ ಆಂಧ್ರದಲ್ಲಿ ಕರೀತಾರೆ, ಎಲ್ಲ ಕಡೆ ಗುಬ್ಬಿ ವೀರಣ್ಣ ಹೆಸರು ಬರ್ತಾ ಇದೆ. ಊರಿನ ಜನ ಎಲ್ಲ ಕರೆದು 5 ಜನ ಕರೆದು ಪಂಚರನ. ಗುಬ್ಬಿ ಊರೇ ಯಾರಿಗೂ ಗೊತ್ತಿರಲಿಲ್ಲ, ಅವ್ನ ಊರ ಹೆಸರು ಉಳಿಸ್ತಾವನೆ. ನೀವು ನೋಡ್ರಿ ಅವನಿಗೆ ಬಹಿಷ್ಕಾರ ಹಾಕಿದ್ರೆ ಅಂತ ಎಲ್ಲ ತರಾಟೆ ತಗೊಂಡ್ರು. ತಿರ್ಗಾ ಅವ್ರು ಕರೆದು ಸನ್ಮಾನ ಮಾಡೋರು ತಾತನ, ಆ 5 ಜನ ಪಂಚರು ತಾತನಿಗೆ. ಅದು ಅಂದ್ರೆ ಅಲ್ವಾ. ಆಮೇಲೆ ಮೈಸೂರು ಮಹಾರಾಜರು ಕರೆದು ಅವ್ರಿಗೆ ಅದಾವ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ತಾತನಿಗೆ, ಸಿಕ್ಕಾಪಟ್ಟೆ ಬಂದಿದೆ. ಡಾಕ್ಟರೇಟ್ ಕೊಟ್ಟರು. ಆಮೇಲೆ ಪದ್ಮಶ್ರೀ ಅವಾರ್ಡ್ ಬಂತು. ನಾಮಿನೇಟೆಡ್ MLC ಆಗಿದ್ರು ತಾತ. ಅವ್ರು ಏನೇನು ಅನ್ಕೊಳ್ಳಿಲ್ವೋ ಅದಕ್ಕಿಂತ ಹೆಚ್ಚಿಗೆ ಮಾಡ್ಬಿಟ್ರು. ಆವಾಗ ರಾಜ್ಕುಮಾರ್ ಇಡೀ ಫ್ಯಾಮಿಲಿ ಕಂಪ್ನಿಲಿತ್ತು. GV ಅಯ್ಯರ್ ಇದ್ರು, ಬಾಲಣ್ಣ ಇದ್ರು, ನರಸಿಂಹರಾಜು ಅವರಿದ್ರು. ಒಂದು ಗರುಡ ಕಂಪ್ನಿ ಅಂತ ಒಂದಿತ್ತು. ತಾತನ ಕಂಪ್ನಿ ಅಲ್ಲೋಗಿ ನಾಟಕ ಮಾಡಿದ್ರು ಆ ಊರಲ್ಲಿ. ಅವಾಗ ಆ ಊರಿನ ಮುಖ್ಯಸ್ಥ ಗುಬ್ಬಿ ಗರುಡನ ಮೇಲೆ ಹಾರಿತು ಅಂತ ಹೇಳಿದ್ರು. ಬರೀ ಗುಬ್ಬಿ ಅಲ್ಲ, ಅದು ಜಟಾಯು. ಎಷ್ಟು ರೆಕ್ಕೆ ಹಾರ್ತಾ ಆಕಾಶದಲ್ಲಿ ಹಾರಾಡುವಂಥದ್ದು ಗುಬ್ಬಿ ವೀರಣ್ಣ ಅಲ್ವಾ. ಅವರು ಈ ಯಾವ ಲೆವೆಲ್ಗೆ ಅಂದ್ರೆ ಎಲ್ಲಾರ್ಗು ಕಲಾವಿದ್ರೇನೋ ಪ್ರಾಬ್ಲಮ್ ಆಯ್ತು. ಹಿರಣ್ಯ ಹೇಳಿದ್ರು, ಮಾಸ್ಟರ್ ಹಿರಣ್ಯ ತೀರ್ಕೊಂಡ್ರಲ್ಲ, ಅವರು ನಮ್ಮ ಶತಮಾನೋತ್ಸವ ಮಾಡೋವಾಗ ಒಂದು ಮಾತು ಹೇಳಿದ್ರು. ಅವ್ರು ಇನ್ನೂ ಹುಟ್ಟಿರಲಿಲ್ಲ, ಅವ್ರ ತಂದೆ ಮದುವೆ. ಅವಾಗ ಗುಬ್ಬಿ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಹಿರಣ್ಯ ಅವ್ರ ತಂದೆ. ಯಜಮಾನ್ರೆ ನನ್ನ ಮದುವೆ ನಾಳೆ ಅಂತ ಕೇಳಿದ್ರಂತೆ. ತಾತ ಕಲಾವಿದನೆಲ್ಲ ಪ್ರೀತಿಯಿಂದ ಮುಂಡೆದ ಅಂತ ಕರೆಯೋರು. ಮುಂಡೆದ ದುಡ್ಗೇನು ಮಾಡ್ಕೊಂಡೆ, ದೇವ್ರು ಇಟ್ಟಂಗೆ ಆಗುತ್ತೆ ಅಂತ. ಸರಿ, ನಾಟಕದ ಇಂಟರ್ವಲಲ್ಲಿ ಕರೆದು ನೋಡಿ ಮದುವೆ ಆಗ್ತಾ ಇದ್ದಾನೆ, ದುಡ್ಗೇನೋ ಮಾಡ್ಕೊಂಡೆ, ದೇವ್ರು ಇಟ್ಟಂಗೆ ಆಗುತ್ತೆ ಅಂತಾನೆ ಅಂದ್ಬಿಟ್ಟು ಕ್ಯಾಶಿಯರ್ ಕರೆದಂತೆ. ಅವತ್ತಿನ ಕಲೆಕ್ಷನ್ 3,500 ಅಷ್ಟು ಕೊಟ್ಟು ಕಳ್ಸೋದಂತೆ. ಅದನ್ನ ಹಿರಣ್ಯ ಹೇಳಿದ್ರು, ಮಾಸ್ಟರ್ ಹಿರಣ್ಯ. ನಮಗೆ ಗೊತ್ತಿಲ್ಲ ಅವೆಲ್ಲ. ಇಂಥವು ತುಂಬ ಇದೆ. ಈಗ ನಮ್ಮ ಅಜ್ಜಿಯವರು ಜಯಮ್ನವರು
ಗುಬ್ಬಿನಲ್ಲಿ ಒಂದು ಮಹಿಳೆಯರಿಗೋಸ್ಕರ ಅಂತ ಒಂದು ಸ್ಕೂಲ್ ಇದೆ, ಜಾಗ ದಾನ ಮಾಡಿದ್ರು ನಮ್ಮ ಜಯಮ್ನವರು MLC ಆಗಿದ್ರು. ಹೌದು. ಸೊ ಈ ಥರ ಅವರು ಕೊಡುಗೆ ಆಸ್ತಿ ಮಾಡಿದ್ದ ಜೊತೆಗೆ ತುಂಬ ಇದನ್ನು ಮಾಡಿದ್ದಾರೆ, ದಾನ ಮಾಡಿದ್ದಾರೆ ಸೊಸೈಟಿಗೆ. ದಿಸ್ ಇಸ್ ಅಬೌಟ್ ಗುಬ್ಬಿ ವೀರಣ್ಣ. ಅದೊಂದು ಹೆಮ್ಮೆ ಅಲ್ಲ, ದೊಡ್ಡ ಹೆಮ್ಮೆ. ಖಂಡಿತ ಸರ್. ಆದರೆ ಹೇಳ್ಕೊಡ್ತಿರಲ್ಲ, ನಾನು ಇದು ಮಾಡಿದೆ, ಕೆಲವರು ಅದಿದೆ ಮಾಡಿದ್ದೀನಿ ಯಾವುದನ್ನು ಏನು ಹೇಳ್ತಿರಲ್ಲ, ಅವ್ರ ಪಾಡ್ಗವ್ರು ಮಾಡೋ. ಇನ್ನೊಬ್ರು ಹೇಳ್ಬೇಕು, ಇನ್ನೊಬ್ರು ಬೇರೆಯವ್ರು ಹೇಳಿದ್ದಾರೆ, ಬಾಲಣ್ಣ ಹೇಳಿದ್ದಾರೆ, ಈ ಕಡೆ ನರಸಿಂಹರಾಜು ಹೇಳಿದ್ದಾರೆ. ಅಲ್ಲಿ ಗುಬ್ಬಿ ಕಂಪನಿಯಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಆಮೇಲೆ ಗುಬ್ಬಿ 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 ನಾವು ಆರಂಭದಲ್ಲಿ ಏನಿದು ಗುಬ್ಬಿ ಅಂತ ನಮ್ಗೆ ದೊಡ್ಡ ಆಶ್ಚರ್ಯ ಆಗಿತ್ತು. ಯಾರು ಹೇಳಿದ್ರು ಅವ್ರ ಹೆಸರನ್ನ ಹೇಳ್ತಾ ಇರೋದು, ಗುಬ್ಬಿ ವೀರಣ್ಣ, ಗುಬ್ಬಿ ವೀರಣ್ಣ, ಅಲ್ಲಿಂದನೇ ಬಂದ್ವಿ ನಾವು ಬಂದ್ವಿ ಅಂತೇಳಿ. ಸೊ ಅದು ಒಂದು ಸಂಕ್ಷಿಪ್ತವಾಗಿ ಹೇಳಿದ್ರಿ. ಅವರ ಮಗ, ಅವ್ರ ದೊಡ್ಡ ಮಗ ಬಂದು ಚನ್ನಬಸವಣ್ಣ ಅಂತ, ಅವರು ಕಂಪ್ನಿ ನೋಡ್ಕೋತಾ ಇದ್ರು. ಆಮೇಲೆ ಸುಮಾರು ಸಿದ್ಧಲಿಂಗೇಶ್ವರ ಮಹಾತ್ಮೆ ಅಂತ ಒಂದು ನಾಟಕ ಅವರೇ ಬರೆಸಿ ಪಾತ್ರ ಮಾಡಿ ಅವರು ತುಂಬ ವರ್ಷಗಳ ಕಾಲ ಅದನ್ನ ಮಾಡ್ತಾ, ಅವ್ರ ಕಾಲದಲ್ಲಿ ತುಂಬ ಸ್ಥಿತಿಲೂ ಇತ್ತು. ಆಮೇಲೆ ಅವ್ರಿಗೂ ಆಗಲ್ಲ ನಡ್ಸೋಕ್ಕೆ ಅಂದ್ಬಿಟ್ಟು, ಯಾಕೆಂದರೆ ಸಿನಿಮಾಗಳು ಬಂದ್ಬಿಟ್ವು, ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಆಗೋಯ್ತು, ಆಮೇಲೆ ಆ ಕಲಾವಿದರು ಸ್ವಲ್ಪ ಹೇಳ್ದೆ ಕೇಳದೆ ಬಿಟ್ಟು ಹೋಗೋದು, ಅವೆಲ್ಲ ಹೊಡೆತುಗಳು ಬೀಳಕ್ಕೆ ಶುರುವಾಯಿತು. ವಯಸ್ಸಾಗ್ತಾ ಇದೆ, ನನ್ನ ಕೆಲ ಆಗಲ್ಲ ಅಂದ್ಬಿಟ್ಟು ಅವ್ರು ಸ್ಟಾಪ್ ಮಾಡಿದ್ರು. ಅವ್ರು ಆದ್ಮೇಲೆ ನಾವು ಕಂಪ್ನಿನ ಅಲ್ಲಿ ನಡ್ಸಕ್ಕೆ ಹೋಗಿಲ್ಲ, ಅದನ್ನ ಹಾಗೆ ನಿಲ್ಲಿಸ್ಬಿಟ್ವಿ. ಶಿವಾನಂದ ನಮ್ಮ ತಂದೆಯವರು, ಅವರು ಬಾಲ್ ಕಲಾವಿದ ಗುಬ್ಬಿ ಕಂಪ್ನಿಲಿ ಕೆಲಸ ಮಾಡಿದ್ರು. ಓಕೆ. ಆಮೇಲೆ NSDಗೆ ಹೋದ್ರು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಫಸ್ಟ್ ಬ್ಯಾಚ್ ನಮ್ಮ ತಂದೆಯವ್ರದೇ. ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಬಂದು ನಂತರ ಸುಮಾರು ಚಿತ್ರಗಳಲ್ಲಿ ಪಾತ್ರ ಮಾಡಿ, ನಂತರ ಇವರು ಬಾಲು ಮಹೇಂದ್ರ ಜೊತೆಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಆಮೇಲೆ ಹಿಂದಿಲಿ ಒಂದು ಕಮಲಾಸನ್ ಪಿಕ್ಚರ್ ಬಂತಲ್ಲ, ಕಮಲಾಸ ಶ್ರೀದೇವಿ, ಅದಕ್ಕೆ ಇವರೇ ಅಸೋಸಿಯೇಟ್ ಆಗಿದ್ರು. ತಮಿಳಲ್ಲಿ ಅದು ಮುಂಡ್ರಾಮ್ ಪಿರೈ ಅಂತ. ಅದಕ್ಕೆ ಮುಂಚೆ ಅಳಿಯಾದ ಕೋಲಂಗಳು ನಾನು ಪಾತ್ರ ಮಾಡಿದ್ದೆ. ಟೀನೇಜ್ ಬಾಯ್ ಫಾಲ್ಸ್ ಇನ್ ಲವ್ ವಿತ್ ದ ಟೀಚರ್, ಶೋಭಾ ಟೀಚರ್ ಪಾತ್ರ ಮಾಡಿದ್ರು, ನಾನು ಆ ಹುಡುಗನ ಪಾತ್ರ ಮಾಡಿದ್ದೆ. ಬಾಲು ಮಹೇಂದ್ರ ಡೈರೆಕ್ಟ್ರು, ನಮ್ಮ ತಂದೆ ಅಸೋಸಿಯೇಟ್ ಅದಕ್ಕೆ. ಆ ಥರ ನಮ್ಮ ತಂದೆಯವರು. ಆಮೇಲೆ ಇವರು ವಜ್ರೇಶ್ವರಿ ಅವರ ಎಲ್ಲ ಸಿನಿಮಾಗಳಲ್ಲೂ ಅವರು ತೀರ್ಕೊಳ್ಳೋ ತನಕ ಮಾಡ್ತಾ ಇದ್ದಾರೆ ಪಾತ್ರ, ರಾಜ್ಕುಮಾರ್ ಜೊತೆಗೆ. ಈಗ ಓಮಲ್ಲಿ ಶಿವರಾಜ್ ಕುಮಾರ್ ಅಂದರೆ ಇವು ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದಾರೆ. ನಂಜುಂಡಿ ಕಲ್ಯಾಣ ಅಲ್ಲಿ ಶಿವರಾಜ್ ಕುಮಾರ್, ಇವನು ರಾಘವೇಂದ್ರ ರಾಜ್ಕುಮಾರ್ ತಂದೆ ಪಾತ್ರ ಮಾಡಿದ್ದಾರೆ. ಆಮೇಲೆ ಆಸೆಗೊಬ್ಬ ಮೀಸೆಗೊಬ್ಬ ಅದ್ರಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದಾರೆ. ಸೊ ಅವರು ಒಂದು, ಆಮೇಲೆ ಕಲಾವಿದ ಸಂಘದಲ್ಲಿ ತೀರ್ಕೊಳ್ಳೋ ತನಕನೂ ಖಜಾಂಚಿ ಅವರೇ. ಓಕೆ. ನಾನು ಬೇಡಪ್ಪ ಈಗ ಇದೆಲ್ಲ ಯಾಕೆ, ಈಗಾಗಲೇ ನೀನು ನೋಡ್ಕೊಳಕ್ಕಾಗಲ್ಲ, ಅದು ಬಿಡಲಿಲ್ಲ. ಎಲ್ಲರೇ ಇಲ್ಲ ಅವರೇ ಇರಬೇಕು ಅಂತ ಬಲವಂತವಾಗಿ ಇರಿಸ್ಕೊಂಡ್ರು. ಆದ್ದರಿಂದ ಅವರು ಲಾಸ್ಟಲ್ಲಿ ಅದು ಯಾವುದೋ ಒಂದು ಕಾಂಚನ ಮೇಡಮ್ ಇದ್ದಾರಲ್ಲ, ಅವ್ರ ಜೊತೆ ಪಾತ್ರ ಮಾಡ್ತಾಯಿದ್ರು. ಸಡನ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್, ತೀರೋಗ್ಬಿಟ್ರು. ಸೊ ಪಾತ್ರ ಮಾಡ್ತಾ ಎಲ್ಲ ಕಲಾವಿದರು ಎಂಥ ಸಾವು ಕಣ ನಿಮ್ಮ ಅಪ್ಪಂಗೆ, ನಮಗೂ ಅಂಥ ಸಾವು ಬರಲಿ ಅಂತ ಕೇಳ್ಕೊತೀವಿ. ಶ್ರೀನಿವಾಸ ಮೂರ್ತಿ ಬಂದಾಗ ಹೇಳಿದ್ರು ಅದನ್ನು. ಸಾಧು ಸಜ್ಜನ್ ಅಲ್ಲ, ತುಂಬ ಸಾಫ್ಟ್ ಅನಿಸ್ತಾ ಇತ್ತು ಸರ್. ಯಾರ ಬಗ್ಗೆನೂ ಒಂದು ಮಾತಾಡ್ತಿಲ್ಲ, ಅವ್ರು ತೊಂದರೆ ಕೊಟ್ಟಿದ್ರು ಹಿಂಗೆ ಮಾಡಬಾರ್ದು ನೀವು ಅನ್ನೋರು ಒಂದು ಕೆಟ್ಟ ಮಾತು ಬರ್ತಿಲ್ಲ ಬಾಯಿಂದ. ನಾನು ನೀವು ಇರೇ ಪ್ರಪಂಚದಲ್ಲಿ ನೀವು ಮನುಷ್ಯರಾಗಿರೋಕ್ಕೆ ಸರಿ ಇಲ್ಲ ಅಂತ ನಾನೇ ಬೈತಿದ್ದೀನಿ ಅವ್ರಿಗೆ. ಕಂಟ್ರೋಲ್ ಆಗ್ತಿರಲಿಲ್ಲ ನನಗೆ. ಈಗ ನಮ್ಮದು ಈಗ ಒಂದು ಸ್ವಂತ ಮನೆಗಳಿತ್ತು ಗಾಂಧಿನಗರಲ್ಲಿ, 2 ಮನೆ ಇತ್ತು. ಒಂದನ್ನು ಬಾಡಿಗೆ ಕೊಟ್ಟಿದ್ವಿ. ನಿಮ್ಗೆ ಗೊತ್ತಿರೋಂಗೆ ಅವಾಗ ಬಾಡಿಗೆಯಿಂದ ಖಾಲಿ ಮಾಡಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ಕೇಸ್ ಹಾಕಿದ್ದೀವಿ. ನಮ್ಮ ಮನೆಯಿಂದ ಕೋರ್ಟು ಹತ್ತಿರದಲ್ಲೇ ಇತ್ತು. ಅವ್ನ ಟೆನೆಂಟನ್ನ ಇವ್ರು ಕೋರ್ಟ್ಗೆ ಹೋಗಿರೋಲ್ಲ, ಅವ್ನ ವಿರುದ್ಧ ಸಾಕ್ಷಿ ಹೇಳ್ಬಿಟ್ಟು ಬರೋವಾಗ ಸ್ಕೂಟಲ್ಲಿ ಡ್ರಾಪ್ ಮಾಡೋರು ಮನೆ ಪಕ್ಕದಲ್ಲೇ, ಮನೆಯಲ್ಲೇ ಬಾ ಕರ್ಕೊಂಡು ಹೋಗ್ತೀನಿ ಅಂತ. ಅದನ್ನು ಅವ್ರುಗಳೇ ಹೇಳ್ಕೊಂಡವ್ರೆ, ನಮ್ಮ ವಿರುದ್ಧ ಇದ್ರು ಹಿಂಗೆ ಮಾಡೋರು ಇಂಥವ್ರು ನಾವು ನೋಡಿಲ್ಲ ಓನರ್ನ ಅಂತ. ಅವರಿಂದ ಖಾಲಿ ಮಾಡಿಸ್ಕೊಳಕ್ಕೆ 15 ವರ್ಷ ಬೇಕಾಯ್ತು ನನಗೆ. ಆಮೇಲೆ ಈಗ ಜಾಗ ಅದು ಕಾಂಪ್ಲೆಕ್ಸ್ ಆಗಿದೆ. ಅಲ್ಲ ಯಾರ್ದು? ನಮ್ಮದು ಅರ್ಧ ಭಾಗ, ಅವನದು ಅರ್ಧ ಭಾಗ ಅಂತ. ಬಿಲ್ಡರ್ ಒಬ್ಬ ದಿನೇಶ್ ರಂಕ ಅಂತ, ಅವನ ಜೊತೆ ನಮ್ಮ ತಂದೆ JV ಮಾಡ್ಕೊಂಡ್ರು. ಸ್ವಲ್ಪ ನನಗೂ ಅವನಿಗೂ ಭಿನ್ನಾಭಿಪ್ರಾಯ ಬಂತು. ನಮ್ಮ ತಂದೆಯವ್ರು ತೀರ್ಕೊಂಡ್ಮೇಲೆ ಅವನ ಅಕೌಂಟ್ಸ್ ಸರಿಯಾಗಿ ಕೊಡಲಿಲ್ಲ. ಆಮೇಲೆ ನನ್ನ ತಮ್ಮನೂ ನನ್ನ ಜೊತೆ ಅಕೌಂಟ್ಸ್ ಕೊಡಲಿಲ್ಲ. ಅದರಿಂದ ಕೋರ್ಟಲ್ಲಿ ನಡೀತಾ ಇದೆ, ಹೈಕೋರ್ಟಲ್ಲಿ ಇದೆ ಅದು ಮ್ಯಾಟ್ರು. ಓನರ್ ಯಾರು ಅಂತ ಇನ್ನು ಜಾಗನ ಮನೆನ ಏನಿದೆ ಗ್ರೌಂಡು ಫಸ್ಟು ಸೆಕೆಂಡ್ 3 ಫ್ಲೋರ್ ಕಟ್ಟಿದ್ದಾರೆ ಸರ್. ಎರಡು ಬಿಲ್ಡಿಂಗಲ್ಲೂ, ಎರಡು ಸೈಟಲ್ಲೂ. ಅದರಲ್ಲಿ 2 ಈಗ ಕೋರ್ಟಲ್ಲಿದೆ. ಅವನು ತೀರೋದ, ನಮ್ಮ ತಂದೆಯವರು ತೀರೋದು, ಮಗ ಇದ್ದಾನೆ ಬಿಲ್ಡರ್ ಮಗ, ನಾನು ಇದ್ದೀನಿ, ನಡೆಸ್ತಾ ಇದ್ದೀವಿ. ನಡೆಸಾಗ ಅದನ್ನು ಇನ್ಕಮ್ ಬರುತ್ತಾ? ಅದು ಒಂದು ಫ್ಲ್ಯಾಟ್ ಏನೋ ನಂಗೆ ಕೊಟ್ಟಿದ್ರು, ಅದನ್ನು ಲೀಸ್ಗೆ ಹಾಕಿದ್ದೀನಿ. ಈಗ ಅದನ್ನು ಇವಾಗ ಫೈನಲ್ ಸ್ಟೇಜಿಗೆ ಬಂದಿದೆ ಹೈಕೋರ್ಟಲ್ಲಿ. ಗಾಂಧಿನಗರದಲ್ಲಿ ಅಂತ ಒಂದು ಜಾಗ ಎಷ್ಟು ಕಾಸ್ಟ್ಲಿ ಅದು ಇವಾಗ ಸರ್, ಮಾತಾಡೋಕ್ಕಾಗಲ್ಲ. ಅವಾಗ ಭಾಳ ಕಷ್ಟಪಟ್ಟು ಖಾಲಿ ಮಾಡಿಸ್ಕೊಂಡ್ವಿ. ನಮ್ಮ ತಂದೆಯವರು ಈ ಜಯಶ್ರೀ ಮಗಳು ಸುಷ್ಮಾ ಮಾತು ಕಟ್ಕೊಂಡು JV ಮಾಡಿಸ್ಬಿಟ್ರು.
ಅವಶ್ಯಕತೆ ಇರಲಿಲ್ಲ ನಮಗೆ. ನಾವು ಎದ್ದು ಆರಾಮಾಗಿ ಮಾಡ್ಕೋಬೋದಿತ್ತು ನಿಧಾನವಾಗಿ. ಆ ಥರ ಬಿದ್ದು ಮಾಡಿಬಿಟ್ಟು ಇವಾಗ ನಮಗೆ ಅವನ ಜೊತೆ ನಾವು ತಗೊಳಾಕೊಂಡು ಕೋರ್ಟಲ್ಲಿ ಎಳಿತಾ ಇದ್ವಿ. ಒಬ್ಬ ಖ್ಯಾತಿವೆತ್ತ ತುಂಬ ಎತ್ತರದ ವ್ಯಕ್ತಿ ಮಗನಾಗಿ ಹುಟ್ಟೋದು ತುಂಬ ಕಷ್ಟ. ಹೌದು ಸರ್, ಎಲ್ಲರೂ ಅಲ್ಲೇ ಕಂಪೇರ್ ಮಾಡ್ತಾರೆ. ಅದು ಒಂದಿದೆ. ನನ್ನ ಉದ್ದೇಶನ ಅದು ಹೇಳಿ. ಈಗ ಶಿವಾನಂದ ಅವರಿಗೆ ಅದೇ ಆಗಿರ್ಬೋದು, ಗುಬ್ಬಿ ವೀರಣ್ಣಲ್ಲಿದ್ದಾರೆ, ನೀನೆಲ್ಲಿದ್ದಿ, ಅದು ಅಥವಾ ಅವರ ಕ್ಯಾರಫ್ನಲ್ಲಿ ಅವಕಾಶ ಸಿಗುವುದಾಗಲಿ, ಆ ಥರದ್ದು ಐ ಡೋಂಟ್ ಥಿಂಕ್ ಸೊ. ಅವರ ಬಿಹೇವಿಯರು ಮತ್ತು ಅವ್ರ ಕ್ಯಾರೆಕ್ಟ್ರು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗ್ತಿದ್ದು ಅವರು ನಾಟಕದಲ್ಲಿ. ನಾನು ಆ್ಯಕ್ಚುಲಿ ಹೇಳ್ತೀನಿ, ನಮಗೆ ನಿಜವಾಗ್ಲೂ ಒಬ್ಬ ಕಲಾವಿದನಿಗೆ ತೃಪ್ತಿ ಸಿಗೋದು ನಾಟಕದಲ್ಲಿ ಮಾತ್ರ. ಯಾಕೆಂದರೆ ಅಲ್ಲಿ ನಮ್ಮ ಜೊತೆ ಸಹ ಕಲಾವಿದರು ಇರ್ತಾರೆ, ಅವ್ರ ಜೊತೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಆಮೇಲೆ ಇನ್ವಾಲ್ವ್ ಆಗ್ತೀವಿ, ಆಮೇಲೆ ನಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಬಿಡುತ್ತೆ. ನಾವು ಚೆನ್ನಾಗಿ ಮಾಡಿದ್ರೆ ಎಲ್ಲರೇ ಅಂತಾರೆ ಸ್ಪಾಟಲ್ಲಿ ಎಲ್ಲ. ಆ ಥರದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲೇ ಸಿಗೋದು. ಈಗ ನಾವು ಸಿನಿಮಾದಲ್ಲಾದರೆ ನಮ್ಮ ಕಲಾವಿದರು ಇರೋದೆಲ್ಲ ಅವ್ರು ಇದ್ದಾರೆ ಅಂತ ಊಹೆ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಿರ್ತೀವಿ. ಬಟ್ ನಾವು ನಟನೆಯನ್ನು ಕಲಿಯೋದು, ಆಮೇಲೆ ಅದು ಇನ್ವಾಲ್ವ್ಮೆಂಟ್ ಬರೋದು ಬೇಸಿಕ್ ಅದೇ. ನನ್ನ ಅದೃಷ್ಟ ಏನು ಅಂದರೆ, ನನ್ನ 6ನೇ ವಯಸ್ಸಲ್ಲೇ ನಮ್ಮ ತಂದೆ ಇದು ನಾಟಕ ಅಕಾಡೆಮಿ ಇದೆಯಲ್ಲ, ಅಲ್ಲಿ ವಿ ವಾಸ್ ವರ್ಕಿಂಗ್. ಆವಾಗ ನಾನು ಕರ್ಕೊಂಡೋಗಿ 6ನೇ ವಯಸ್ಸಲ್ಲಿ ನಾನು ಪಾತ್ರ ಮಾಡಿದ್ದೆ ಅವ್ರ ಜೊತೆ. ಫಸ್ಟ್ ಮೇಕಪ್ ಹಾಕಿದ್ದೆ 6ನೇ ವಯಸ್ಸಲ್ಲಿ. ಓಕೆ, ಅಲ್ಲಿಂದ ನಂದು ಚೇಂಜ್ ಆಯಿತು. ಆಮೇಲೆ ವಂಶವೃಕ್ಷ ನಂದು ಫಸ್ಟ್ ಸಿನಿಮಾ 70, ಅದು ನನ್ನ ಅದೃಷ್ಟ. ನೆನಪಿದೆ ಅದೆಲ್ಲ? ಹಾಂ, ಖಂಡಿತ ಸರ್. ಏನಾಯಿತು ಅಂದರೆ, ನಂಜನಗೂಡಲ್ಲಿ ಶೂಟಿಂಗು, GV ಅಯ್ಯರು ಪ್ರೊಡ್ಯೂಸರು, ಡೈರೆಕ್ಟರ್ ಬಂದು ಗಿರೀಶ್ ಕಾರ್ನಾಡ್ ಆ್ಯಂಡ್ BV ಕಾರ್ ಅಂತ. ನಾನು ನನ್ನ ತಮ್ಮ ಇಬ್ಬರು ಹೋದ್ವಿ. ನಮ್ಮಪ್ಪ ಕರ್ಕೊಂಡು ಹೋದ್ರು. ನಾನು ಚಿಕ್ಕ ವಯಸ್ಸಲ್ಲ, ಸರಿ ಚಿಕ್ಕವನೊಬ್ಬ ಸಾಕು, ಇವನು ಬೇಡ ಅಂದ್ಬಿಟ್ರು. ನಾನು ಬೇಜಾರಾಗಿ ಕೂತಿದ್ದೆ. ಮುಹೂರ್ತದ ಚಾಟು ನನ್ನ ತಮ್ಮನ ಮೇಲೆ. ನನ್ನ ಅದೃಷ್ಟ. ಓಕೆ, ನನ್ನ ತಮ್ಮ ಏನು ಮಾಡ್ದ, ನಮ್ಮ ಅಣ್ಣ ಯಾಕೆ ಮಾಡ್ದೆ, ನಾನು ಮಾಡಲ್ಲ ಅಂದ್ಬಿಟ್ಟೆ. ಮುಹೂರ್ತ ಅವನ ಮೇಲಿದೆ. ಸರಿ, ನನಗೂ ಬಾದಾಮಿ ಕಟ್ ಮಾಡಿಸಿ ವಿಭೂತಿ ಇಟ್ಟು ಅವನಿಂದ ಒಂಚೂರು ಒಂದು 3-4 ಸೀನ್ ನಾನು ತೆಗೆದ್ರು. ಆವಾಗ ಗಿರೀಶ್ ಕಾರ್ನಾಡ್ ಅಬ್ಸರ್ವ್ ಮಾಡಿದ್ರು, ತುಂಬ ಇಂಟ್ರೆಸ್ಟ್ ಇದೆ ಹುಡುಗನಿಗೆ, ಇನ್ನೊಂದು ಸಿನಿಮಾ ಮಾಡ್ತೀನಿ, ಅದರಲ್ಲಿ ಇವ್ನಿಗೆ ಮೇನ್ ರೋಲ್ ಕೊಡ್ತೀನಿ ಅಂತ ನಮ್ಮ ತಂದೆಗೆ ಹೇಳಿದ್ರು. ಓಕೆ. ಸೊ ಮುಂಚೆನೇ ಡಿಸಪಾಯಿಂಟ್ ಆಗಿದೆ. ನಮ್ಮ ತಂದೆ ನನಗೆ ಆ ಮಾತು ಹೇಳಿಲ್ಲ. ಪಿಕ್ಚರ್ ಆಯಿತು, ಅದು ಚೆನ್ನಾಗಿ ಓಡ್ತು ವಂಶವೃಕ್ಷ. 100 ಡೇಸ್ ಫಂಕ್ಷನ್ಗೂ ನಮ್ಮನ್ನು ಕರೆದಿದ್ರು. ಕಾಮತ್ತಲ್ಲೇ ಮಾಡಿದರು ಪ್ರೋಗ್ರಾಮು. ಮಿನರ್ವತ ಕಾಮತ್ ಹೋಟ್ಲಿತ್ತು. ಆರ್ಟ್ ಫಿಲ್ಮ್ ಆದರೂ ಕೂಡ ಅದು 100 ಡೇಸ್ ಓಡೋದು, ಅದೊಂದು ಆ ಟೈಮಲ್ಲಿ ಅವಾಗ ಜನ ದೊಡ್ಡ ವಿಷಯ ಅದು. ಆಗ ಆ ಥರ ಜನ ಇದ್ರು ಸರ್ ನೋಡೋರು. ಅದ್ರ ನಂತರ ಕಾಡು ಮಾಡಬೇಕು ಬಂದರು. ಕಾಡು ನೋಡಿ ನನ್ನ ಹೇಗೆ ಆಯ್ಕೆ ಆಯ್ತು? ಅದೇ ವಂಶವೃಕ್ಷಲ್ಲಿ ಮಾಡಿದ್ದೆ. ಹೌದು. ಅದನ್ನ ನೋಡಿ ಅವರು ಗಿರೀಶ್ ಕಾರ್ನಾಡ್ ಅವರು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಅವನಿಗೆ ಮೇನ್ ರೋಲ್ ಕೊಡ್ತೀನಿ ಹೇಳಿದ್ದ ಮಾತು ಈಡೇರಿಸಿದ್ರು. ಸರ್ ನನ್ ಕರೆದ್ರು, ನಾ ಮಾಡಲ್ಲ ಅಂದೆ. ಮಾರ್ಚಲ್ಲಿ ಎಕ್ಸಾಮು ಸರ್, ಹೆಂಗ್ ಸಾಧ್ಯ? ಆಗ ವಯಸ್ಸು ಅವಾಗ ನಂಗೆ 10. ಓಕೆ, ಸರಿ ಇಲ್ಲ ಆಗಲ್ಲ. ಆಮೇಲೆ ಹೆಡ್ ಮಾಸ್ಟರ್ ಏನಂದ್ರು, ನನಗೆ ಅದೃಷ್ಟ ಹೆಂಗೆ ಹುಡ್ಕೊಂಬಂತು ನನಗೇನು, ಸಿನಿಮಾದಲ್ಲಿ ನನಗೆ ಎಕ್ಸ್ಟ್ರಾರ್ನರಿ ಲಕ್ಕಿದೆ. ಹೆಡ್ ಮಾಸ್ಟರ್ ಕರೆದ್ಬಿಟ್ಟು, ಸಿನಿಮಾ ಸಿಕ್ಕರೆ ಮಾಡೋಗೋ, ನಾನು ನಿಂಗೆ ಆಮೇಲೆ ಎಕ್ಸಾಮ್ ಮಾಡ್ತೀನಿ. 5ನೇ ಕ್ಲಾಸ್ ಓದ್ತಾ ಇದ್ದೆ ಸರ್. ನನಗೆ ಆಮೇಲೆ ಸಪ್ರೇಟಾಗಿ ಎಕ್ಸಾಮ್ ಮಾಡಿದ್ರು. ಶೂಟಿಂಗ್ ಮುಗಿಸ್ಕೊಂಬಂದ್ಮೇಲೆ ಹೆಡ್ ಮಾಸ್ಟರ್ ಇನ್ಯಾರೋ ಒಂದಿಬ್ಬರು ಮೇಸ್ಟ್ರುಗಳು ಬಿಟ್ಟು ಓರಲ್ ಎಕ್ಸಾಮ್ ಥರ ಮಾಡಿ ನಾನು ಪಾಸ್ ಮಾಡಿದ್ರು. ಸರಿ ಹೋದೆ, ಆ್ಯಕ್ಟ್ ಮಾಡ್ಬಿಟ್ಟು ಬಂದೆ. ನಮ್ಮ ತಾಯಿಯವ್ರಿಗೆ ಈ ಜ್ಯೋತಿಷದ ಮೇಲೆ ಭಾಳ ನಂಬಿಕೆ. ಮೇನ್ಕಮ್ಮ ಅಂತ ನಮ್ಮ ತಾಯಿಯವರು, ಅವ್ರು ತೀರೋದ್ರು ಒಂದು 30-40 ವರ್ಷ ಆಯಿತು. ಐ ವಾಸ್ 20 years ಮ್ಯಾಸಿವ್ ಹಾರ್ಟ್ ಅಟ್ಯಾಕಾಗಿ ಹೋಗ್ಬಿಟ್ಟು, ನಮ್ಗೆ ಗೊತ್ತಾಗಲ್ಲ ಹಾರ್ಟ್ ಅಟ್ಯಾಕ್ ಅಂತ. ಸರಿ, ಆವಾಗ ಜ್ಯೋತಿಷದ ಮೇಲೆ ಭಾಳ ನಂಬಿಕೆ ನಮ್ಮ ತಾಯಿಗೆ. 6ನೇ ಕ್ಲಾಸಲ್ಲಿ ಹನುಮಂತರಾಯ್ ಅವ್ರ ಆಫೀಸ್ ಇದೆಯಲ್ಲ, ಅಲ್ಲಿ ರಾಮಾನುಜ ಅಂತ ಒಬ್ರು ಜ್ಯೋತಿಷಿ ಹೇಳೋರಿದ್ರು. ಸೊ ಅಲ್ಲಿ ಕರ್ಕೊಂಡ್ರು ನಮ್ಮಮ್ಮ, ಇವನೋಗಿ ಸಿನಿಮಾಲ್ ಮಾಡಿ ಬಂದವನೇ, ಏನಾಗ್ತಾನೆ ನೋಡಿ. ಅವರು ಮಾತಾಡ್ತಾ ಇದಿರ್ತಲ್ಲ ಕೌಡೆ ಅಲ್ಲ, ಇನ್ನೊಂದು ಸರ್ ಅದೇನು ಅಂತಾರಲ್ಲ, ಚಪ್ಪಟಾಗಿರ್ತದೆ ಒಂದು, ಅದು 2 ಇತ್ತು. ಅದನ್ನು ಹಾಕು ಅಂದರು. ಹಾಕಿದೆ, 9 ಬಿತ್ತು. ಸಬ್ಜೆಕ್ಟ್ ಚೇಂಜ್ ಮಾಡಿದ್ರು ಅವರು. ಸರಿ, ತಿರ್ಗಾ ಒಂದು 10 ನಿಮಿಷ ತಿರ್ಗಾ ನಮ್ಮಮ್ಮ ಕೇಳಿದ್ರು, ಏನಾಗ್ತಾನೆ, ತಿರ್ಗಾ ಹಾಕು. ತಿರ್ಗಾ 9 ಬಿತ್ತು. ನೋಡಮ್ಮ, ತಲೆ ಕೆಡ್ಸ್ಕೋಬೇಡ, ಈ ಸಿನಿಮಾದಿಂದ ದೊಡ್ಡ ಹೆಸರು ಮಾಡ್ತಾನೆ, ಯಾವ ಮಟ್ಟಕ್ಕೆ ಮಾಡ್ತಾನೋ ಹೇಳೋಕ್ಕಾಗಲ್ಲ, ತುಂಬ ದೊಡ್ಡ ಹೆಸರು ಮಾಡ್ತಾನೆ ಇವನು ಅಂತ ಹೇಳಿದ್ರು. ಕಾಡು ಸಿನಿಮಾ ರಿಲೀಸಿನೂ ಆಗಿಲ್ಲ, ಪಿಕ್ಚರ್ ರೆಡಿ ಆಗಿ ಎಡಿಟಿಂಗೂ ಆಗಿಲ್ಲ. ಆಮೇಲೆ ಹೋದೆ, ಡಬ್ಬಿಂಗ್ ಮಾಡಿದ್ವಿ, ಎಲ್ಲ ಆಯಿತು. ನಮ್ಮ ತಂದೆಯವರು ಚೆನ್ನೈಯಲ್ಲಿ ಲೆಕ್ಚರರು, ಇದೇ ರಜನಿಕಾಂತ್ ಅವರು, ಆಮೇಲೆ ಅಶೋಕ್ ಫಿಲ್ಮ್ ಇನ್ಸ್ಟಿಟ್ಯೂಟ್, ಆಮೇಲೆ ಹೇಮಾ ಚೌಧರಿ, ಅಶೋಕ್, ಅಮರ್ ಮುಲ್ಲಾ, ರಘುನಂದನ್, ಇವರೆಲ್ಲ ಅಲ್ಲಿ ಸ್ಟೂಡೆಂಟ್ಸ್. ಬೆಳಗಿನ ಜಾವ ಒಬ್ಬ 10 ವಯಸ್ಸಿನ ಹುಡುಗಿಗೆ ಒಂದು ಟೆಲಿಗ್ರಾಮ್ ಬರುತ್ತೆ. ನಮ್ಮ ತಂದೆ ಇಲ್ಲ ಊರಲ್ಲಿ, ನಮ್ಮ ತಂದೆ ನಮ್ಮ ತಾಯಿ ಚೆನ್ನೈಯಲ್ಲಿದ್ದಾರೆ. ಯಾರಿಗೆ ನನ್ನ ಹೆಸರಿಗೆ ಬಂದೆ, ಏನು ಅಂದರೆ, ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಒನ್ ದ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ.
ಅವಾರ್ಡ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಪೇಪರೆಲ್ಲ ಫೋಟೋ ಗೀಟ ಬಂದು ನನ್ನ ಪರ್ಸ್ನಲ್ ಲೈಫ್ ಎಕ್ಕುಟ್ಟೋಗ್ಬಿಡ್ತು. ಎಲ್ಲೋದು ಜನ ಗೊತ್ತಿಡಿಯೋರು. ಆಮೇಲೆ ಸಣ್ಣ ವಯಸ್ಸಲ್ಲಿ ಆ ಥರ ಒಂದು ಪ್ರಚಾರ ಇದು ಮನುಷ್ಯ ಏನು ಅಂದರೆ ಡ್ರಾವಿನ್ ತಿರುಗಿ ನಾನು ಭಾಳ ನಂಬ್ತೀನಿ. ಅವ್ನು ಕೋತಿ ಅಂತೆ, ಅವ್ನಿಗೊಂದು ಚೂರು ಎಂಡ ಕುಡಿಸಿದ್ರೆ ಈ ಥರ, ಇನ್ನೊಂದು ಚೂರು ಎಂಡ ಕುಡಿಸಿದ್ರೆ ಇದು ಪಿಶಾಚಿ ಕಚ್ಚಿದ್ರೆ, ಆಮೇಲೆ ಚೇಳು ಕುಟ್ಕಿದ್ರೆ ಏನು ಅದಾಗ್ಬಿಡ್ತೀವಿ ಎಲ್ಲ ಸೇರ್ಬಿಟ್ಟು. ನಾನು ಆಗ್ಬಿಟ್ಟೆ ಅದನ್ನು. ಒಂದು 4 ಸಿನಿಮಾಗಳು ಬರ್ತಾ ಇದ್ದಾವೆ. ತೆಲುಗಲ್ಲಿ ಅನುರಾಗಲು ಅಂತ ಸಿನಿಮಾಲ್ ಮಾಡಿದೆ, ಅದು ಶ್ರೀದೇವಿ ಅವರ ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ. ಅದ್ರ ನಂತರ ಒಂದು ಮಲಯಾಳಮಲ್ಲಿ ಮಾಡಿದ್ವಿ ರಾಗಮ್ ಅಂತ, ಲಕ್ಷ್ಮಿ ಅವರು ಮಾಡಿದ್ರು. ಅದ್ರ ನಂತರ ಚಿರಂಜೀವಿಯಲ್ಲಿ ಮಾಡಿದೆ, ಮಂಜುಳಾ ಕುರುಡಿ ಪಾತ್ರ ಮಾಡಿದ್ರು, ಶ್ರೀನಾಥ್, ಮಂಜುಳಾ, ಸರೋಜಾದೇವಿ. ಅದ್ರ ನಂತರ ಬಾಳೆನಗುರಿ ಮೇನ್ ರೋಲ್ ಮಾಡಿದೆ, ಜಯಂತಿ ಅವರು, ನಾನು, ಶ್ರೀನಿವಾಸ ಮೂರ್ತಿ. ಆ ಥರ ಒಂದು 50-60 ಸಿನಿಮಾಲ್ ಮಾಡಿದ್ದೀನಿ. ಮೇನ್ ರೋಲು ಒಂದು ಮಲಯಾಳಮಲ್ಲಿ 2, ತೆಲುಗಲ್ಲೊಂದು, ತಮಿಳಲ್ಲೊಂದು, ಅಳಿಯಾದ ಕೋಲಂಗಳು, ಸಮರ 42, ಟೀನೇಜ್ ಹುಡುಗರು ಬಾದ್. ಸೊ ಏನು ಅಂದರೆ ಆ ಟೈಮಲ್ಲಿ ನನಗೆ ಭಾಳನೇ ದುರಹಂಕಾರ ಬಂದಿತ್ತು, ಯಾರೂ ಮಾತಾಡ್ತಿರಲಿಲ್ಲ. ಈಗ ದುರಹಂಕಾರ ಇಲ್ಲ ಸರ್, ಅಲ್ಲಿಂದ ಬಿದ್ದ ಮೇಲೆ ಜಗತ್ತೇ. ನಾನು ಒಂದು ಹೇಳ್ತೀನಿ, ಆ ವಿಚಾರದಲ್ಲಿ ರಾಜ್ಕುಮಾರಿಂದ ಕಲಿಯೋದು ಭಾಳ ಸರ್. ದೊಡ್ಡ ಪರ್ವತ. ನಮ್ಮ ತಂದೆಯವರು ಪ್ರೇಮದ ಕಾಣಿಕೆಯಲ್ಲಿ ನಮ್ಮ ತಂದೆ ಜಡ್ಜ್ ಪಾತ್ರ ಮಾಡ್ತಾ ಇದ್ದಾರೆ. ಓಕೆ. ಸೊ ರಾಜ್ಕುಮಾರ್ ಅವರು ಹೀರೋ. ನಾನು ಬೇರೆ ಯಾವುದೋ ಮನೆ ಬೆಳಕು ಅಂತ ಯಾವುದೋ ಸಿನಿಮಾಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ, ಅಲ್ಲೇ ಇದ್ದೆ ಮಡ್ರಾಸಲ್ಲೇ. ಅವತ್ತು ನಂಗೆ ಶೂಟಿಂಗ್ ಇರಲಿಲ್ಲ. ನಾನು ನಮ್ಮ ತಂದೆ ಇಬ್ಬರು ಅಲ್ಲೇ ಜೊತೆಗಿದ್ದೀವಿ. 14 ಜನ ಊಟ ಕೂತ್ಕೊಂಡ್ವಿ. ರಾಜ್ಕುಮಾರ್ ಅದು ನನಗೆ ಇವತ್ತಿಗೂ ಏನನ್ಸುತ್ತೆ ಅಂದರೆ ಆ ಒಂದು ಗೋಲ್ಡನ್ ಡೇಸ್. ಅದು ಒಬ್ಬ ಕಲಾವಿದರೆಲ್ಲ ಒಂದು ಫ್ಯಾಮಿಲಿ ಥರ ಇರ್ತಿದ್ವಿ. ಇವಾಗ ಅವ್ನಿಗೊಂದು ಸಪ್ರೇಟ್ ಕ್ಯಾರವಾನು, ಅವನೆಲ್ಲೋ ಇರ್ತಾನೆ, ಹೀರೋ ಶಾರ್ಟಿಗೆ ಬರ್ತಾನೆ, ಆ ಇನ್ವಾಲ್ವ್ಮೆಂಟೇ ಇರೋಲ್ಲ. ಬರ್ತಾರೆ, ಆ್ಯಕ್ಟ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ತಿರ್ಗಾ. ಆ ಥರ ಇರಲಿಲ್ಲ. ಏನೋ ಒಂದು ಸಮಸ್ಯೆ ಆದರೆ ಎಲ್ಲರೂ ಒಂದು ಕುಟುಂಬ ಆಯ್ತು ಅಲ್ವಾ. ಆಮೇಲೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. 12 ಜನಕ್ಕೆ, ನಾನು ನಮ್ಮ ಅಪ್ಪ ಇಬ್ಬರು ವೆಜಿಟೇರಿಯನ್, ಇನ್ನು 12 ಜನ ನಾನ್ ವೆಜ್ ತಿನ್ನೋರು. ಕೋಳಿಕಾಳು 12 ಕೋಳಿಕಾಳು ತಂದಿದ್ದ ಅವನು, ಯಾರೋ ಪ್ರೊಡಕ್ಷನ್ ಬಾಯ್. ಎಲ್ಲರಿಗೂ ಒಂದೊಂದು ಆಗ್ದ. ರಾಜಾಶಂಕರ್ ತಿಂತ ತುಂಬ ಚೆನ್ನಾಗಿದೆ ಅಂದರು. ರಾಜ್ಕುಮಾರ್ ಅವರು ತಮ್ಮ ತಟ್ಟೆಯಿಂದ ಎತ್ತಿ ಹಾಕ್ಬಿಟ್ರು, ನೀನು ನಾನು ತಲೆ ಮಾಂಸ ತಿಂತೀನಿ ಪುರಾಳ. ಅವನು ಪ್ರೊಡಕ್ಷನ್ ಬಾಯ್ ಒದ್ದಾಡ್ಬಿಡ, ಏನು ಹಿಂಗಾಗೋಯ್ತಲ್ಲ. ರಾಜ್ಕುಮಾರ್ಗೆ ಇಲ್ಲ, ದೊಡ್ಡ ಇಶ್ಯೂ ಆಗ್ಬಿಡ್ತದೆ. ಆಮೇಲೆ ಬಟ್ ಅಂಥ ಡೌನ್ ಟು ಅರ್ತ್ ಮನುಷ್ಯ, ಜೊತೆ ಕೂತ್ಕೊಳ್ಳೋರು, ಮಾತಾಡೋರು. ಆಮೇಲೆ ಅವ್ರ ಹತ್ರ ಮಾತಾಡ್ತಿದ್ರೆ ಸ್ವಂತ ಅಣ್ಣನ ಹತ್ರ ಮಾತಾಡ್ತಿದ್ವಿ ಅನ್ನೋ ಫೀಲಿಂಗ್ ಬರೋದು. ಯಾರಿಗೂ ತಾನು ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಆ ಒಂದು ತೋರಿಸ್ಕೊತಾನೆ ಇಲ್ಲ. ಯಪ್ಪ, ಅಹಂಕಾರ ಬಂದಿದ್ದರೆ ಯಾವ ಮಟ್ಟಕ್ಕೆ ಬರ್ಬೋದಿತ್ತು ಅದು. ನಾವು ಅಹಂಕಾರಕ್ಕೆ ಒಂದು ಬೆಲೆ ಬರ್ತಿತ್ತು. ನಿಜವಾಗ್ಲೂ ಸರ್, 2 ಕೈ ಎತ್ತಿ ಮುಗಿತೀನಿ. ಅವರಿಂದ ನಾನು ಭಾಳ ಕಲ್ತಿದ್ದೀನಿ ಆ ವಿಚಾರದಲ್ಲಿ. ಬಿಹೇವಿಯರ್ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಹೋಗಿ ಮಾತಾಡ್ಸಿದ್ರೆ, ಬನ್ನಿ ಗೌರವ ಬಿಟ್ಟು ಇಲ್ವೇ ಇಲ್ಲ. ಸರ್ ನಮ್ಮ ಕೈಲಿ ಸಾಧ್ಯ ಇಲ್ಲ ಸರ್ ಆ ಥರ. ನಾವು ನಮ್ಮ ಮನುಷ್ಯರು ಎಲ್ಲ ಒಂದು ಕಡೆ ಕೋಪಾರು ಮಾಡ್ಕೋದು, ಆಯಪ್ಪ ಅದು ಮಾಡ್ಕೊತಾ ಇರಲಿಲ್ಲ. ದುರಹಂಕಾರದಲ್ಲಿ ಏನು ಸಮಸ್ಯೆ ಆಯಿತು ಅದು ನನಗೆ. ಆಮೇಲೆ ಏನಾಗೋಯ್ತು ಅಂದರೆ ಸಡನ್ನಾಗಿ ಏನು ಇಲ್ದಂಗೆ ಆಗೋಯ್ತು. ಈಗ ಚಿಕ್ಕ ವಯಸ್ಸಿನ ದೊಡ್ಡ ಬೆಳೆದ, ಹೌದು, ಅವ ಪಾತ್ರ ಇಲ್ಲ. ಆಮೇಲೆ ಯಾರು ಕೇರು ಮಾಡಲ್ಲ ನಿಮಗೆ, ಅವಾಗ ನಿಮಗೆ ಜೀವನ ಏನು ಅಂತ ಅರ್ಥ ಆಗುತ್ತೆ. ಆಮೇಲೆ ಏನು ಮಾಡಿದೆ, ಹಿಂಗಾದ್ರೆ ಆಗಲ್ಲ ಅಂತ ತಿರ್ಗಾ ಹೋಗಿ ಶಂಕರಾಚಾರ್ಯ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರ್ಕೊಂಡೆ. ಅಸಿಸ್ಟೆಂಟ್ ಡೈರೆಕ್ಟ್ರು ಕೆಲಸ ಸೇರಿದ್ರೆ ಅದರಂಥ ತೊಂದರೆ ಇರುವಂಥ ಕೆಲಸ ಇನ್ನೊಂದಿಲ್ಲ. ಪ್ರತಿಯೊಂದು ಯಾರೇ ತಪ್ಪು ಮಾಡಿದ್ರು ಅಸಿಸ್ಟೆಂಟ್ ಡೈರೆಕ್ಟ್ರೇ ಬೈಯೋದು. ನಾನು 1 ವರ್ಷ ಅದು ಸಂಸ್ಕೃತ ಫಿಲಮು, ಅವ್ನು ಹೀರೋ ತಪ್ಪು ಮಾಡಿದ್ರೆ ಅವ್ನಿಗೆ ಬೈಯೋಕ್ಕಾಗಲ್ವಲ್ಲ, ಸಿಗೋದು ಯಾರು ನಾವು. ಒಂದು ಬೈಸ್ಕೋತಾ ಇದ್ದ ಅಯ್ಯರ ಹತ್ರ ಅಂದರೆ ನನಗೆ ಒಂದು ಒಳ್ಳೆ ಪಾಠ ಅದು. ಅದೊಂದು ಸ್ಕೂಲ್, ಅದು ಯೂನಿವರ್ಸಿಟಿ. ಸೊ ಕಲ್ತ್ಕೊಂಡೆ. ಆಮೇಲಿಂದ ನೆಕ್ಸ್ಟ್ ಮಧ್ವಾಚಾರ್ಯ ಪಾತ್ರ ಮಾಡಿದೆ ಅವ್ರ ಹತ್ರ. ಯಾವ ಲೆವೆಲ್ಗೆ ಅಂದರೆ ಸ್ವಂತ ಮಗನ ಥರ ನಾನು ನೋಡೋರು. ಅವಾಗ ಅಷ್ಟು ಇನ್ವಾಲ್ವ್ಮೆಂಟ್ ಬಂದ್ಬಿಡ್ತು ನನಗೂ ಅಯ್ಯರ್ ಅವ್ರಿಗೆ. ನಾನು ಕಲ್ತಿದ್ದೀನಿ ಅವರಿಂದ. ಅವ್ರದ್ದು ಹೊಡ್ತಾನು ತಿಂದಿದ್ದೀನಿ. ಆ ಹೀರೋ ಮಾಡಿದ ತಪ್ಪಗೆ ನಾನು ಹೊಡ್ತಾ ತಿಂದಿದ್ದೀನಿ. ಅವನ್ನೆಲ್ಲ ಹೋಗ್ಬಿಡೋನು, ಕರ್ಕೊಂಬರಕ್ಕೆ ಹೋದ್ರೆ ಬರಲ್ಲ, ಆಮೇಲೆ ಬರ್ತೀನಿ, ಆಮೇಲೆ ಮಾಡು ಶಾರ್ಟ್ ನಾನು. ಒಂದ್ಸತಿ ಜೋಶಿ ಮಠ ಅಂತಿದೆ, ಇದಕ್ಕೆ ಹೋಗುವಾಗ ಕೇದಾರ ಬದ್ರಿಗೆ ಹೋಗೋ ದಾರಿಯಲ್ಲಿ ಜೋಶಿ ಮಠ ಸಿಗುತ್ತೆ. ಅಲ್ಲಿ ಸಾಯಂಕಾಲ 4 ಗಂಟೆಗೆ ಒಂದು ಸ್ವಲ್ಪ ಬಿಸಿಲು ಬೀಳುತ್ತೆ. ನಾವು ಕಾಯ್ತಾ ಇದ್ದೀವಿ. ಒಂದು ದಿವಸ ಆಗಲಿಲ್ಲ, ನೆಕ್ಸ್ಟ್ ಡೇ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀವಿ. ಬಿಸಿಲು ಬರ್ಬೇಕು, ಇನ್ನೇನು ಬರ್ತಾ ಇದ್ವು ಕರೆದ್ರೆ ಬುಡ್ಡಾಕ ಕಲ್ ಶೂಟಿಂಗ್ ಕರೆಗೆ ಅಂದ್ಬಿಟ್ಟು. ನಾನು ಹೆಂಗೆ ಹೇಳಿ ಅಯ್ಯರ ಹತ್ರ ಬಂದು, ನಾನು ಪ್ರಸಾದ್, ವಿ ಆರ್ ಕೆ ಪ್ರಸಾದ್ ಅಸೋಸಿಯೇಟ್, ಸಾರ್ ಹಿಂಗೆ
ಬರ್ತಾ ಇಲ್ಲ ಸರ್, ಮಲಗ್ಬಿಡೋಣ, ಎಷ್ಟೇ ಎಬ್ಸೋರು ಎದ್ದೇಳ್ತಾ ಇಲ್ಲ. ಸರಿ ಇರು ಅಂದ್ಬಿಟ್ಟು ಇನ್ನೊಬ್ರನ್ನ ಕಳ್ಸೋರು. ಹೋದ ಅವ್ನು ಡೈರೆಕ್ಟ್ ಅವನು ಎಲ್ಲ ಬರಲ್ಲ ಅಂತ ಡೈರೆಕ್ಟ್ ಅಯ್ಯರ್ಗೆ ಅವ್ರು ಹೋಗಿ ಎಳ್ಕೊಂಬಂದು ಅವ್ನು ನನ್ನ ಮೇಲೆ ಏನನ್ಬಿಟ್ಟ, ಒಂದು ಶಾರ್ಟ್ ತೆಗಿಬೇಕು ಬಾ ಅಂತ ಕರಿತಾ ಇದ್ದಾರೆ, ಶಾರ್ಟ್ ನಾಳೆ ತೆಗಿಯೋಣ ಅಂತಂದೆ. ನನ್ನ ಹುಡುಕ್ತಾರೆ, ಓಡೋಗ್ಬಿಟ್ಟೆ ನಾನು, ಸಿಕ್ಕರೆ ಹೊಡೆದ ತಿನ್ಬೇಕಲ್ಲ. ಆಮೇಲೆ ರಾತ್ರಿ ಹಿಂಗೆ ಅಂದೆ ಶಾರ್ಟಿಗೆ ಬಾ ಅಂದ್ರೆ ನೋಡಿ ಒಂದು ಶಾರ್ಟ್ ಅಂತ ಹೇಳ್ತಾನೆ, ಹಿಂಗೆ ಉಲ್ಟಾ ಪಿಕ್ಚರ್ ಆಗ್ತಾ ಇದ್ದೆ, ಸುಮ್ಮನೆ ಇದ್ಬಿಟ್ಟು ಹಾಳಾಗೋಲಿಂದು ಬಚಾವಾದೆ. ಸೊ ಈ ಥರ ಒಂದು ಭಾಳ ಕೆಟ್ಟ ಅನುಭವ ಅದು. ಬಟ್ ಅದೇ ರೀತಿ ಪಾಠನೂ ಕಲ್ತ್ಕೊಂಡು, ಯಾವೊಂದು ಸಿನಿಮಾದಲ್ಲಿ ದೊಡ್ಡ ಮಟ್ಟದಲ್ಲಿದ್ದರೆ ಹೆಂಗಿರ್ತೀವಿ, ಏನೂ ಇಲ್ಲದೆ ಇದ್ರೆ ಹೆಂಗಿರ್ತೀವಿ, ಎರಡೂ ತಿಳ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಆಗಿ ಎರಡು ಧ್ರುವಗಳು. ಅದೊಂದು ಉತ್ತರ ದಕ್ಷಿಣ. ಈ ಕಾಡು ಸಿನಿಮಾದ ಅವಾರ್ಡ್ ಬಂದು ನ್ಯಾಷನಲ್ ಅವಾರ್ಡ್ ಅದು. ಹೌದು ಸರ್, ಹೌದು ಸರ್. ಬಂದಾಗ ಏನು ಸಿಕ್ತು ನಿಮಗೆ? ಸರ್ ಒಂದು ಸಿಲ್ವರ್ ಮೆಡಲ್ ಕೊಟ್ಟರು. ಓಕೆ. ಆಮೇಲೆ ಒಂದು ಸರ್ಟಿಫಿಕೇಟ್ ಕೊಟ್ಟರು ಸರ್. ಶ್ರೇಷ್ಠ ಬಾಲನಟ, ಅತ್ಯುತ್ತಮ ಬಾಲನಟ ಫಾರ್ ದ ಇಯರ್ 1973. 73. ಓಕೆ. ನನಗೇನಾಯ್ತು, ಈ ಸುಧಾ ಬೆಳವಾಡಿ ಅವ್ರ ತಂದೆ ನಾಣಿಯವ್ರಿದ್ದಾರೆ, ನಾಣಿ ಅವ್ರೇನಂದ್ರು, ಎಲ್ಲರೂ ಹೋಗ್ತಾರೆ ಹಿಂಗೆ ಕೈ ಕೊಟ್ಬಿಟ್ಟು ಅವಾರ್ಡ್ ತಗೊಂಬರ್ತಾರೆ, ನೀನು ಹಂಗೆ ಮಾಡಬೇಡ. ಏನು ಮಾಡಬೇಕು? ಹೋಗು, ಕೈ ಕೊಡೋಕೆ ಬರ್ತಾರೆ, ನಮಸ್ಕಾರ ಮಾಡು, ನಮಸ್ಕಾರ ಮಾಡೋಕೆ ಕೈ ಕೊಡು. ಸರ್ ಪ್ರೆಸಿಡೆಂಟ್ಗೆ ಮಾಡಿಬಿಟ್ಟೆ ಸರ್ ನಾನು. ಅವ್ರು ಕೈ ಕೊಡಲ್ಲ, ಹಿಂಗೆ ಕೆರೆಗೆ ತಟ್ಬಿಟ್ಟು ಹಿಂಗೆ ಅವಾರ್ಡ್ ಕೊಟ್ಟು ಕಳ್ಸೋರು. ಮೊನ್ನೆ ಕಪ್ಪಣ್ಣ, ಲೇ ನೀನು ಮಾಡಿದ್ದು ನ್ಯಾಷನಲ್ ನ್ಯೂಸ್ ಆಗಿದ್ದು ಗೊತ್ತೇನೋ. ಪ್ರೆಸಿಡೆಂಟ್ ಯಾರಾಗಿದ್ದಾಗ? ಫಕ್ರುದ್ದೀನ್ ಆಲಿ ಅಹ್ಮದ್. ಕಾಂಟ್ರವರ್ಷಿಯಲ್ ಎಮರ್ಜೆನ್ಸಿ ಫೋಟೋ ಏನಾದರೂ ಇದೆಯಾ? ಇದೆ ಎಲ್ಲ ಇಟ್ಕೊಂಡು ಇದೆ. ಅವಾರ್ಡ್ ಇದು ಬೆಳ್ಳಿ ಪದಕ? ಅದು ನನಗೆ ಇಬ್ರು ಹೆಂಡ್ತಿರು. ಮೊದಲನೇ ಅವಳ ಜೊತೆ ಡೈವರ್ಸ್ ಆಯ್ತು, 3 ಮಕ್ಳಿದ್ದಾರೆ. ನನಗೆ ಎರಡನೇ ಹೆಂಡತಿ ಜೊತೆಗಿದ್ದೀನಿ ಈಗ. ಸೊ ಅವಳ ಹತ್ರ ಇದೆ, ಅದು ಮೋಸ್ಟ್ಲಿ ಹುಡುಕ್ತಿ ಅಲ್ಲಿ ಅವಾರ್ಡ್ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ, ಮೆಡಲ್ ಅವಳ ಹತ್ರ ಇದೆ, ತರಬೇಕಾದ್ರೆ. ಸಮಸ್ಯೆ ಆಯ್ತಾ? ಸಮಸ್ಯೆ ಅಂದರೆ ಈಗ ಈ ಹೆಣ್ಮಕ್ಳಿಗೆ ಒಂದು ಎಕ್ಸ್ಟ್ರಾನರಿ ಪವರ್ ಕೊಟ್ಬಿಟ್ಟಿದೆ ಕಾನೂನು. ಸುಮ್ಮನೆ ತೊಂದರೆ ಕೊಡ್ತಾರೆ, ಜೊತೆಗೆ ಇರ್ತಾರೆ. ನನ್ನ ಗಂಡ ಹೊಡೆದ ಕಂಪ್ಲೇಂಟ್ ಕೊಡೋದು ಇವೆಲ್ಲ ಮಾಡ್ತಾರೆ. ಅದು ಯಾವ ರೀತಿ ಯಾವ ಮಟ್ಟಕ್ಕಿದೆ ಅಂದರೆ, ಗಂಡಸರೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ ಈಗ, ಅವ್ರ ಕೈಲಿ ಆಗಲ್ಲ. ಸೀರಿಯಸ್ ಆಗಿದೆ ಸರ್ ಅದು. ಹ್ಞೂ ಸರ್, ಇಲ್ಲೇ ಜಯನಗರಲ್ಲಿ ಇದೆ ಅದು ಆಫೀಸು, ನಾನು ಹೋಗಿದ್ದೆ. ಸಂಘ ಇದೆ ಅದು. ಏನದು, ಏನು ಹೆಸರು? ಇವರು ಏನು ಮಾಡ್ತಾರೆ, ಈ ಸಹಾಯಕ ಪುರುಷ ಸಂಘ, ಹಂಗೇನೋ ಹೆಸರಿಟ್ಟಿಲ್ಲ ಅವರು. ಬಟ್ ಏನಾಗಿದೆ, ಈಗ ಇಬ್ರು ಮಲ್ಟಿನ್ಯಾಷನಲ್ ಕಂಪ್ನಿ ಕೆಲಸ ಮಾಡ್ತಿರ್ತಾರೆ, ಇಬ್ರು ಮದುವೆ ಆಗಿರ್ತಾರೆ, ಈಗ ನಡೀತಾ ಇರೋ ಟ್ರೆಂಡ್. ಸೊ ಅವಳಿಗೆ ಅವನ ಮೇಲೂ ಇಷ್ಟ ಆಯಿತು. ಅವಳೇನು ಮಾಡ್ತಾಳೆ, ಇವ್ನು ಬಿಡಬೇಕಲ್ಲ, ಇವ್ನು ಡೈವರ್ಸ್ ಕೊಡಲ್ಲ ಅಂದರೆ, ಸೊ ಇವನೇನು ಮಾಡ್ತಾವೆ, ನಂಗೆ ತೊಂದರೆ ಕೊಡ್ತಾವನೆ ಅಂತ ಫಾಲ್ಸ್ ಕಂಪ್ಲೇಂಟ್ ಕೊಡೋದು. 1 ಸತಿ ಕೊಡೋದು, 2 ಸತಿ ಕೊಡೋದು, ಆಮೇಲಿಂದ ಕೆಟ್ಟ ಮಾತು ಬೈಯೋದು, ಅವ್ರ ಅಪ್ಪ ಅಮ್ಮನ ಜೊತೆ ಇರಬಾರ್ದು, ನಾನು ಸಪ್ರೇಟಾಗಿರೋ ಅನ್ನೋದು, ಒಂಥರ ಟಾರ್ಚರ್ ಕೊಟ್ಟು ಕಡೆಗೆ ಅವ್ನು ಏನಾದ್ರು ಮಾಡಿ ಓಡಾಡ್ಬಿಡ್ಬೇಕು ಬಿಟ್ಟು, ಇಲ್ಲ ಏನಾರು ಮಾಡ್ಕೊಂಡ್ಬಿಡ್ಬೇಕು. ಈ ಥರದ್ದು ಟ್ರೆಂಡು ತುಂಬ ನಡೀತಾ ಇದೆ ಇವತ್ತು. ಅದು ಫುಲ್ ಫ್ಲೆಜ್ಜಲ್ಲಿ ಫ್ಯಾಮಿಲಿ ಕೋರ್ಟಿಗೆ ಬಂದರೆ 9 ಕೋರ್ಟ್ ಇದೆ, ನಿಂತ್ಕೊಳ್ಳೋಕೆ ಜಾಗ ಇರಲ್ಲ ನಿಮಗೆ. ಆ ಮಟ್ಟಿಗೆ ಡೈವರ್ಸ್ ಆಯ್ತಾ? ಡೈವರ್ಸ್ ಆಯ್ತು ಸರ್, ಕೋರ್ಟಿಗೆ ಹೋಗಿ ಕೋರ್ಟ್ಗೆ ಹೋಗಾಯ್ತು, ಅವ್ರು ಒಪ್ಕೊಂಡ್ಬಿಟ್ರು. ಮ್ಯೂಚುವಲ್ ಕನ್ಸೆಂಟ್. ಮಕ್ಕಳಿದ್ದೀರಾ? 3 ಗಂಡು ಮಕ್ಕಳು ಅವಳ ಜೊತೆ ಇದ್ದಾರೆ. ನಾನು ಇವಳಿಗೆ ಒಂದು ಮಗು ಇತ್ತು. ಈ ಜಯ ಜನಾರ್ದನ ಹಾಡು ಕೇಳಿದಿರಲ್ಲ, ಹೌದು, ಅದು ನನ್ನ ಮಗಳೇ ಹಾಡಿರೋದು. ಓಕೆ. ಅವಳು ಇವಾಗ ಇದ್ರಲ್ಲಿದ್ದಾಳೆ, ಸ್ಟೇಟ್ಸ್ ಅಲ್ಲಿದ್ದಾಳೆ. ಎಸ್ ಸರ್, ಹೌದು. ಅದೇನಾಗೋಯ್ತು, ಇವಳು ಗೌತಮಿ ಅಂತ. ಗೌತಮಿ, ಓಕೆ. ಅದೇನಾಗೋಯ್ತು, ಆ ಸಾಂಗ್ ತುಂಬಾ ಫೇಮಸ್ ಆಗೋಯ್ತು. ಹೌದು. ಅದೇ ಆಲ್ಬಮ್ ಅಲ್ಲಿ ಇನ್ನೊಬ್ಬ ದೊಡ್ಡ ಕಲಾವಿದೆ ಹಾಡಿದ್ರು. ಅವರು ತಮ್ಗೆ ಅವಕಾಶ ಸಿಗಲ್ಲ ಅಂದ್ಬಿಟ್ಟು ಆ ಹುಡುಗಿ ಸತ್ತೋಗಿದ್ದಾಳೆ ಪ್ರಚಾರ ಮಾಡ್ಬಿಟ್ಟಿದ್ರು. ಅದು ಆಮೇಲೆ ಏನಾಯ್ತು, ಯಾರೋ ಒಂದ್ಸತಿ ಈ ನರೇಂದ್ರ ಶರ್ಮಾ ಡುಮ್ಮಾ ಜ್ಯೋತಿಷ ಹೇಳ್ತಾನೆ, ಈ ಸಾಂಗ್ ಹಾಕ್ಬಿಟ್ಟು ಆ ಮಗು ಎಷ್ಟು ಮುದ್ದಾಗಾಡಿದೆ ನೋಡಿ, ಅದಿಲ್ಲ ಅದ್ರ ಆತ್ಮಕ್ಕೆ ಶಾಂತಿ ಕೊರೋಣ ಅನ್ಬಿಟ್ಟ. ಸರಿ, ನಾನು ಏನಪ್ಪ ಹಿಂಗೆ ಮಾಡ್ಬಿಟ್ಟು ನನ್ನ ಹೆಂಡತಿ ಫೋನ್ ಮಾಡಿ ಒಳೋ ಅಂತ ಹತ್ಲು. ನಾನು ಉಮೇಶ್ ಪಣ್ಕರ್ಗೆ ಫೋನ್ ಮಾಡಿದೆ, ಸರ್ ನೋಡಿ ಸರ್ ಹಿಂಗೆ ಮಾಡ್ತಾ ಇದ್ದಾನೆ, ಅದೇ ಪ್ರೆಸಿಡೆಂಟ್ ನೀವು ನಿರ್ಮಾಪಕ ಸಂಘ, ಅವ್ರಿಗೆ ಹೇಳಿದಾಗ 1 ನಿಮಿಷ ಇರು ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ವೀರೇಶ್ ಅಂತಿದ್ದಾರಲ್ಲ ಸುವರ್ಣ 24/7, ಅವ್ರ ಹತ್ರ ಮಾತಾಡಿ ಅವ್ರು ನನಗೆ ಫೋನ್ ಮಾಡಿದ್ರು. ಆಯಿತು, ನೀನು ಡೀಟೇಲ್ಸ್ ಕಳಿಸು. ಆಮೇಲಿಂದ ಡೀಟೇಲ್ ಕಳಿಸಿದ್ವಿ. ಒಂದು ಲೈವ್ ಪ್ರೋಗ್ರಾಮ್ ಫಿಕ್ಸ್ ಆಯಿತು, ಗೌತಮಿ ಈಸ್ ಅಲೈವ್ ಅಂತ ಸಾಂಗ್ ಹಾಕಿ ಅದು ಒಂದು ಪ್ರೋಗ್ರಾಮೇ ಬಂದ್ಬಿಡ್ತು. ನೀವು ಇವತ್ತಿಗೂ ಜಯ ಜನಾರ್ದನ ಇಂಟರ್ವ್ಯೂ ಅಂತ ಹಾಕಿ ಯೂಟ್ಯೂಬಲ್ಲಿ ಬರುತ್ತದು. ಏನೇನು ಹಾಕ್ಬೇಕು? ಜಯ ಜನಾರ್ದನ ಇಂಟರ್ವ್ಯೂ ಹಾಕಿದ್ರೆ ಅದು ಬರುತ್ತೆ. ಅದು ಬಂದಮೇಲೆ ಅವಳು 1-2 ಸಿನಿಮಾದ ಅವಕಾಶ ಸಿಕ್ತು, 2 ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ಲು, ಆಮೇಲೆ ಹಾಡಿದ್ಲು. ಇದು ಅಮೆರಿಕಲ್ಲಿ ಅವಳು ಇಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ಲು, ಅಲ್ಲಿ ಸೀಟ್ ಸಿಕ್ತು, ಅಲ್ಲಿ ಹೋಗ್ಬಿಟ್ಲು. ಇಲ್ಲದೆ ಇದ್ರೆ ಇಲ್ಲಿ ಇಷ್ಟೊತ್ತಿಗೆ ತುಂಬ ಅಮೆರಿಕಲ್ಲಿದ್ದಾಳೆ, ಪೆನ್ಸಿಲ್ವೇನಿಯಾ ಅಲ್ಲಿ
ಅಲ್ಲಿದ್ದಾಳೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಅವಳ ಗಂಡನೂ ಅಲ್ಲೇ ವರ್ಕ್ ಮಾಡ್ತಾನೆ. ಸುಧಾಂಶ್ ಅಂತ ನನ್ನ ಅಳಿಯನ ಹೆಸರು. ಓಕೆ. ಸೊ ದೇ ಆರ್ ವೆಲ್ ಸೆಟಲ್ಡ್ ನಾವು. ಓಕೆ. ಇಲ್ಲಿ ಒಂದ್ಸತಿ ಅಮೇರಿಕಾಗೆ ಹೋದ್ರೆ ವಾಪಸ್ ಬರಲ್ಲ ಸರ್. ಅದಂದು ಅದೇನು ನೀವು ಹೋಗಿದ್ದೀಯ? ನಾ ಹೋಗಿದ್ದೆ, ಒಂದು 2 months ಅಲ್ಲಿದ್ದೆ ಸರ್. ಇನ್ನು ಹೋಗಿ ಸ್ಟೂಡೆಂಟ್ ಸರ್ ಅವರು. ಒಂದು ತಿಂಗಳಾಗಿಲ್ಲ ಪಾಸ್ಪೋರ್ಟ್ ಮಾಡಿಸು. ನನ್ನ ಪಾಸ್ಪೋರ್ಟು ಹಳೆದು ಲ್ಯಾಪ್ಸ್ ಆಗಿತ್ತು. ಸರಿ ಹೋದೆ, ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದೆ. ಎಲ್ಲ ಕಡೆ ಅದು ಮುಂಚೆ ಪಾಸ್ಪೋರ್ಟ್ ಗೊತ್ತಲ್ಲ, ವರ್ಷಕ್ಕೆ ಕಾಯ್ಬೇಕು. ಕಡೆಗೆ ಒಂದು ಕಡೆ ಬಂತು, ಅಲ್ರಿ ಇಲ್ಲಿ ಬೇರೆ NTS ಇದೆ, ಇಲ್ಲಿ ಯಾವುದೋ ಕೊಟ್ಟಿದ್ದು ಸರ್, ಡೈವರ್ಸ್ ಆಗಿದೆ, ತಗೊಂಬನ್ನಿ. ತಿರ್ಗಾ ಹೋಗಿ ಫ್ಯಾಮಿಲಿ ಕೋರ್ಟ್ಗೆ ತಗೊಂಡು ಅಪ್ಲೈ ಮಾಡಿ ತಂದು ಕೊಟ್ಟೆ. ಸರ್ ಇವ್ರ ಮದುವೆ ಆಗಿದೆ ಸರ್ ದೇವಸ್ಥಾನದಲ್ಲಿ, ರಿಜಿಸ್ಟರ್ ಮಾಡಿ ತಗೊಂಬ. ತಿರ್ಗಾ ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಂಡು ತಂದು ಕೊಟ್ಟು. ಆಮೇಲೆ ಇನ್ನೊಂದು ಸಮಸ್ಯೆ ಅವ್ರದ್ದು. ನಾನು ಹುಟ್ಟಿದ್ದು ಬಳ್ಳಾರಿಲಿ, ನಮ್ಮಮ್ಮ ಬಳ್ಳಾರಿ ಪಕ್ಕ ಹಳ್ಳಿಲಿ ಬಂದಿದ್ದು. ಹುಟ್ಟಿದ್ದು ಬಳ್ಳಾರಿಲಿ, ಬೆಂಗಳೂರಲ್ಲಿ ಬರ್ಬಿಡೋಣ ಏಜೆಂಟ್. ಅದಕ್ಕೊಂದು ಫೈನ್ ಕಟ್ಟಿ ಎಲ್ಲ ಆಗಿ ಕಡೆಗೆ ಬಂದ ತಕ್ಷಣ ಅವಳು ಅಲ್ಲಿಂದ ಡೀಟೇಲ್ ಕಳಿಸಿದ್ಲು. ಅದೋಗಿ ವೀಸಾಗಿ ಅಪ್ಲೈ ಮಾಡಿದ್ವಿ ಎಂಬೆಸ್ಸಿಗೆ ಚೆನ್ನೈಯಲ್ಲಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಯೂಶಲಿ ಅಮೆರಿಕನ್ ಚೆನ್ನೈ MNC ಕೊಡಲ್ಲ, ಇಂಡಿಯನ್ಸ್ ಕಂಡ್ರೆ ಆಗಲ್ಲ ಅವ್ರಿಗೆ. ಒಬ್ಬ ಲೇಡಿ ಇದ್ದಾಳೆ, ಅವಳ ಮುಂದೆ ಬಂದಂತ ಆಗೋದೇ ಇಲ್ಲ. ನನ್ನ ಏನೋ ಅವಳ ಮುಂದೆನೇ ಬಂತು. ನನ್ನ ವೈಫ್ ಹೋದ್ವಿ. ನಾನು ಹುಟ್ಟಿರೋದೇನೋ 1st January, ಅವ್ರಿಗೆ ಅದು ನ್ಯೂ ಇಯರ್. ಅವಳು ಹೂ ಇಸ್ ಬಾರ್ನ್ ಆನ್ 1st January? ಮೀ ಮೇಡಮ್. ಸೊ ಯು ರಿಟರ್ನ್ ಯು ಆರ್ ಸಿನಿ ಆರ್ಟಿಸ್ಟ್? ಎಸ್ ಮೇಡಮ್. ಯು ಆರ್ ಸೆಲೆಬ್ರಿಟಿ? ಐ ಡೋಂಟ್ ಸೇ ದಟ್, ಐ ಆಮ್ ಎ ಸಿನಿ ಆರ್ಟಿಸ್ಟ್ ಅಂತ. ನಾನು ವೆರಿ ಗುಡ್ ಏನು ಕ್ವಶನ್ ಕೇಳಲ್ಲ, ಅಪ್ರೂವ್ ಮಾಡ್ಬಿಟ್ಲು. ನನ್ನ ಹೆಂಡತಿ ಅಲ್ರಿ, ಅವ್ರ ಮುಂದೆ ಬರೋದೇ ಇಲ್ಲ, ನಿನ್ಗೆ ಕೊಟ್ಟರು ಸೆಲೆಬ್ರಿಟಿ ಇಲ್ಲವ, ನಾನು ಏನು ಮಾಡಲಿ. ಅವಳು ಅದು 1st January ಅಲ್ಲ, ಅದು ಪ್ಲಸ್ ಪಾಯಿಂಟ್ ಆಯ್ತು ನನಗೆ. ಸೊ ಈಗಿನವರು ಈಗ ನನ್ನ ವೈಫ್ದು ಒಂದು ಪಾರಾಯಣದ ಗ್ರೂಪ್ ಇದೆ, ಹೆಸರಲ್ಲಿ ರೂಪ ಅಂತ. ರೂಪ ಬರೀ ರೂಪ. ಸರಿ, ಅದು ಅವಳದೇನಾಗಿತ್ತು, ಮಗಳು ಊರಿಗೆ ಹೋಗ್ಬಿಟ್ಲಲ್ಲ, ಅಮೆರಿಕಾಗೆ ಹೋಗ್ಬಿಟ್ಲು, ಬರಲ್ಲ. ಸರ್ ಇವಳೊಬ್ಳೇ ಇರ್ತೀನಲ್ಲ, ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಇವಳೇನು ಮಾಡಿದ್ಲು, ಶಿ ಸ್ಟಾರ್ಟೆಡ್ ಎ ಪಾರಾಯಣ. ಅಂದ್ರೆ ಏನು, ಯಾರಿಗಾರು ಮನೇಲಿ ಪಾರಾಯಣ ಮಾಡಬೇಕು ಅಂದ್ರೆ ಹೋಗ್ತಾರೆ. ಏನು ಪಾರಾಯಣ ಅಂದ್ರೆ ಏನು? ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಹಾಡುದಾ? ಆಮೇಲೆ ದೇವ್ರ ಬಗ್ಗೆ ಗೀತೆಗಳು ಹಾಡೋದು, ಭಕ್ತಿ ಗೀತೆಗಳನ್ನ. ಗದ್ಯ ಹೇಳ್ಲಿಕ್ಕಿದ್ಯಾ, ಮಾತು ಇದೆಯಾ, ಭಾಷಣ ಅಂತ ಏನಾದ್ರು? ಭಾಷಣ ಮಾಡಲ್ಲ, ಏನಿಲ್ಲ. ಅವ್ರು ಬಂದು ಅವ್ರದ್ದೇನೋ ಪ್ರಾಬ್ಲಮ್ ಹೇಳ್ಕೋತಾರೆ, ಅವ್ರ ದೇವ್ರ ಮುಂದೆ ಕೂತ್ಕೊಂಡಿದ್ದೆ, ಇವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅಂತ ಬೇಡ್ಕೊಂಡು ಪಾರಾಯಣ ಮಾಡಿ ಬಂದ್ಬಿಡ್ತಾರೆ. ಏನು ಚಾರ್ಜ್ ಮಾಡಲ್ಲ. ಅಂದ್ರೆ ಇಲ್ಲಿಂದ ಅಲ್ಲಿಗೆ ಬಂದಿದ್ದು ಕನ್ವಿನ್ಸ್ ಕೊಡಬೇಕು. ಅವ್ರೇನಾದ್ರು ಪ್ರಸಾದ ಅಂತ ಕೊಟ್ರೆ ತಿನ್ಕೊಂಡು, ಅವ್ರ ಹಣ್ಣು ಕಾಯಿ ಕೊಟ್ರೆ ತರ್ತೀವಿ. ಈ ಥರ ಮಾಡ್ಕೊಂಬಂದು ಫಸ್ಟು ಬ್ರೇಕ್ ಥ್ರೂ ಬಂದಿದ್ದು ಯಾವಾಗ ಅಂದರೆ, ಪಾರಾಯಣ ಶುರು ಮಾಡಿದ್ಲು PC ಮೋಹನ್ ಅವರು, ನನ್ನ ಕ್ಲಾಸ್ಮೇಟು. ಬಾಲಮಂದ್ರ ಸ್ಕೂಲಲ್ಲಿ ನಾನು ನ್ಯಾಷನಲ್ ಅವಾರ್ಡ್ ಬಂದಾಗ ಅವರು ನನ್ನ ಜೊತೆಗೆ ಓದ್ತಾ ಇದ್ದರು. ಅವರು ಒಂದ್ಸತಿ ಏನಾಗೋಯ್ತು, ಎಂಥ ಜೋಕ್ ಆಗುತ್ತೆ ಅನ್ನೋಕ್ಕೆ, ಅವ್ರು ಪಾದಯಾತ್ರೆ ಹೋಗ್ತಾಯಿದ್ರು. ನಾನು ನಮಸ್ಕಾರ ಸರ್ ಅಂದೆ, ಬನ್ನಿ ನಟರಾಜ್ ಅಂದರು. ಹೋದೆ, ಹೇಗಿದ್ದೀರಾ ಎಲ್ಲ ಮಾತಾಡಾಯಿತು. ನಾ 5ನೇ ಕ್ಲಾಸಲ್ಲಿ ಹೋದಾಗಲೇ ಅವನಿಗೆ ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ ತೊಗೊಂಬಿಟ್ಟ. ಇಲ್ಲೆಲ್ಲ ಬರ್ತಾರೆ, ನಮ್ಗೆ ಆ ಪ್ರಶಸ್ತಿ ಕೊಡಿಸಿ ಈ ಪ್ರಶಸ್ತಿ ಕೊಡಿಸಿ ಅಂತ ಅರ್ಜಿ ತೊಗೊಂಡು ಅವ್ನು ಫಾಲೋವರ್ಸ್ ಎಲ್ಲ ಜಗಳ ಶುರು ಮಾಡ್ಬಿಟ್ರು. ಮರ್ಯಾದೆ ಕಳೆಯೋಕೆ ಇವೆಲ್ಲ ಮಾತಾಡ್ತೀರ ಸರ್ ನೀವು ಅಂತ. ಅವ್ನಿಗೊಂಥರ ಆಗ್ಬಿಡ್ತು. ಆಯ್ತು ಬರ್ತೀನಿ. ಆಮೇಲೆ ಅವ್ರಿಗೆ ಹೇಳಿದೆ, ನನ್ನ ವೈಫ್ ಪಾರಾಯಣ ಮಾಡ್ತಾ ಇದ್ದಾಳೆ. ಅವ್ರು ಫೋನ್ ಮಾಡಿದ್ರು ನನಗೆ, ನಿಮ್ಮ ವೈಫ್ ಅದೇ ನವರಾತ್ರಿ ಬರುತ್ತಲ್ಲ ಆ ಟೈಮಲ್ಲಿ ನಿಮ್ಮ ವೈಫ್ ಏನೋ ಪಾರಾಯಣ ಮಾಡ್ತಾರೇನಪ್ಪ ಸರ್, ಒಂದು 2 ನಿಮಿಷ ಟೈಮ್ ಕೊಡಿದ್ದೆ. ನಾನು ವೈಫಿಗೆ ಫೋನ್ ಮಾಡಿದೆ. ನವರಾತ್ರಿ ಫುಲ್ ಬುಕ್ ಆಗ್ಬಿಡಿತ್ತು. ನೋಡಮ್ಮ, PC ಮೋಹನ್ MP ಸಾಹೇಬ್ರು ಕೇಳಿದ್ದಾರೆ, ನಿಮ್ಮ ಕೈಲಿ ಆಗುತ್ತಾ ಪಾರಾಯಣ ಮಾಡೋಕ್ಕೆ, ಇನ್ನು ನಾಳಿದ್ದೆ ನಾವು ಹೋಗ್ಬೇಕಂತೆ. ಇಲ್ಲ ಬುಕ್ ಆಯ್ತು, ಸರಿ ನಾನು ಅವ್ರ ನಂಬರ್ ಕೊಡ್ತೀನಿ ನಿಮಗೆ, ನೀನು ಹೋಗಿ ಹೇಳ್ಬಿಡು. ಆಗಲ್ಲ ಅಂತ ಹೇಳ್ಬಿಡು, ಪರವಾಗಿಲ್ಲ. ಅವ್ರವರೇ ಚರ್ಚೆ ಮಾಡಿ ಒಬ್ಬರದನ್ನ ಪೋಸ್ಟ್ಪೋನ್ ಮಾಡಿಸಿ ಆ ಡೇಟ್ ಫಿಕ್ಸ್ ಮಾಡ್ಕೊಂಡು ಬರ್ತೀವಿ. ಸರಿ ನೀನೇ ಫೋನ್ ಮಾಡಿ ಹೇಳ್ಬಿಡು. ಫಿಕ್ಸ್ ಆಯಿತು. PC ಮೋಹನ್ ಅವ್ರ ಮನೆಗೆ ನಾನು ವೈಫನ್ನು ಕರ್ಕೊಂಡೋಗಿ ಪರಿಚಯ ಮಾಡಿಸ್ಬಿಟ್ಟು ಅವ್ರ ವೈಫನ್ನು ಪರಿಚಯ ಮಾಡಿಸಿ ಹೋಗಿ ಪಾರಾಯಣ ಮಾಡಿ ಬಂದರು. ಸಾಯಂಕಾಲ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಫೋನ್ ಬಂತು. ಅವರು ನರೇಂದ್ರ ಮೋದಿ ಸಾಹೇಬ್ರಿಗೆ ಅಪಾಯಿಂಟ್ಮೆಂಟ್ ಟ್ರೈ ಮಾಡೋರು, 2 ವರ್ಷ ಸಿಕ್ಕಿಲ್ಲ. ಅವ್ರಿಗೆ ಪಾರ್ಲಿಮೆಂಟಲ್ಲಿ ಭೇಟಿ ಆಗ್ತಿದ್ರು, ಅದು ಬೇರೆ. ವಿತ್ ಫ್ಯಾಮಿಲಿ ಐ ವಾಂಟ್ ಟು ಗೋ ಅಂದಾಗ ಸಿಕ್ಕಿಲ್ಲ. ಫೋನ್ ಬಂತು, ನೀವು ಬನ್ನಿ ಮೇಡಮ್ ಭೇಟಿಯಾಗಿ. ತಕ್ಷಣ ಫೋನ್ ಮಾಡಿ ಇನ್ನೊಂದು ದಿವಸ ಇಟ್ಕೊಂಡ್ರು ಪಾರಾಯಣ. ಆ ಕಾರಣಕ್ಕೆ ಅವರಿಗೆ ಕಾಲ್ ಬಂತು ಅಂತ ಅವ್ರ ನಂಬಿಕೆ ಅಲ್ವಾ. ಸರಿ, ಆಮೇಲೆ ಇವಾಗ ಪ್ರತಿ ವರ್ಷ ನವರಾತ್ರಿ ಮಿನಿಮಮ್ 2 days ಅವ್ರ ಮನೇಲಿ ಪಾರಾಯಣ ಇದ್ದೇ ಇರುತ್ತೆ. ಆಮೇಲೆ ಯಾರ್ಯಾರ ಮನೆಗೆ ಹೋಗಿದ್ದಾರೋ ಅವ್ರಿಗೆಲ್ಲ ಒಳ್ಳೇದಾಗಿದೆ ಇಲ್ಲಿ ತನಕ. ಅದು ಅವ್ರ ಅದೃಷ್ಟ, ಕಾಕತಾಳೀಯ. ನಾವು ಮಾಡಿದ್ವಿ ಅದು ಸುಳ್ಳು ಸರ್. ಅವನಿದ್ದಾನೆ ಮೇಲ್ಗಡೆ, ಅವನೊಂದು ಇದು ಮಾಡ್ತಾ ಇದ್ದಾನೆ. ಇವಾಗೂ ಪಾರಾಯಣಕ್ಕೆ ಹೋಗಿದ್ದಾಳೆ ನನ್ನ ವೈಫ್, ಅಲ್ಲಿಂದನೇ ಫೋನ್. ಅವಳಿಗೆ ಏನಾಗಿದೆ, ಅವಳು ನಾನು ಇಬ್ಬರೇ ಇರೋದು ಮನೇಲಿ, ಮಗಳು ಅಲ್ಲಿದ್ದಾಳೆ. ಸೊ
ಒಂದು ಸ್ವಲ್ಪ ಲೇಟ್ ಆದರೂ ಒಂದು 20 ಫೋನ್ ಮಾಡ್ಬಿಡ್ತಾರೆ, ಎಲ್ಲಿದ್ದೀರಾ ಬನ್ನಿ. ಶಿ ಫೀಲ್ಸ್ ಅಟ್ ಮೂರನೇದನ್ನು ಹುಡ್ಕೊಂಡು ಯಾರೋ ಫಿಟ್ಟಿಂಗ್ ಇಟ್ಟಿದ್ದಾರೆ ಅದನ್ನ. ಹೌದಾ? ಅವನು ಸರಿ ಇಲ್ಲ, ಅದು ಪ್ರಾಬ್ಲಮ್ ಆಗಿರೋದು ನನಗೆ. ನಂಬಲ್ಲ, ಯಾರ ಬಂದು ಮಾತಾಡ್ಸಿದ್ರು ನಾವು ಭಾಳ, ನನಗಂತೂ ಹಿಂಸೆ ಆಗಿದೆ ಅದು ಆ ವಿಚಾರದಲ್ಲಿ. ಅದೇನೋ ನಮ್ಮ ಒಂದು ಹಣೆಯಲ್ಲಿ ಬರ್ದಿದ್ದಾನೆ ನಮ್ಮ, ಎಲ್ಲೋದ್ರೂ ಆಪೋಸಿಟ್ ಇವರು ಅಟ್ರಾಕ್ಟ್ ಆಗ್ಬಿಡ್ತಾರೆ. ಅದು ನಮ್ಮ ದುರಂತ ಅದು. ಸೊ ಅದು ಇಟ್ಸ್ ನಾಟ್ ಗುಡ್ ಫಾರ್ ಪರ್ಸನಲ್ ಲೈಫ್. ಯಾಕೆಂದರೆ ಎಲ್ಲೋ ಇರ್ತೀವಿ, ತೀರಾ ಇಂಟಿಮೇಸಿ ಬಂದ್ಬಿಡುತ್ತೆ, ನಿಮ್ಗೆ ನೋಡೋಂಗಾಗಿದೆ ಅಂತ ಫೋನ್ ಮಾಡ್ತಾರೆ. ಅದು ಏನಂತ ಎಂಥ ಹಿಂಸೆ ಆಗುತ್ತೆ ಅನ್ನೋದು ಪರ್ಸ್ನಲ್ ಆಗಿ ಅವ್ರು ಅನುಭವಿಸೋರಿಗೆ ಗೊತ್ತದು. ನನಗೆ ಆ ಥರ ತುಂಬ ಆಗೋಗಿದೆ ಸರ್. ಅದಕ್ಕೆ ನಾನು ವೆರಿ ಕೇರ್ಫುಲ್, ನಾನು ಬೇಡ ನನಗೆ ಯಾವುದೋ ವೆರಿ ಒಂಥರ ಐ ಕೀಪ್ ಮೈ ಸೆಲ್ಫ್ ಎ ಸೇಫ್ ಡಿಸ್ಟೆನ್ಸ್ ಆಗಿದೆ ನನಗೆ. ಅದಕ್ಕೆ 12 ಸಲ ಫೋನ್ ಮಾಡೋದು, ಎಲ್ಲಿದ್ದಾರೆ, ಯಾವ ಮನೇಲಿದ್ದಾರೆ. ನಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಈಗ ನಾನು ಕಲಾವಿದ ಸಂಘದಲ್ಲಿ ಪೋಷಕ ಕಲಾ ಸಂಘದಲ್ಲಿ ಕಾರ್ಯದರ್ಶಿ ಆಗಿದೆ 3 years. ಆ ಟೈಮಲ್ಲಿ ಅಲ್ಲಿ ನಮ್ಮಲ್ಲಿ ಹೆಣ್ಮಕ್ಳು ಮೆಂಬರ್ಸ್ ಇದ್ದಾರೆ, ಗಂಡ್ಮಕ್ಳು ಮೆಂಬರ್ಸ್ ಇದ್ದಾರೆ. ಎಲ್ಲರ ಹತ್ರನೂ ಫ್ರೆಂಡ್ಲಿ ಮಾತಾಡ್ತಿರ್ತೀವಿ. ಒಬ್ಬ ಹೆಣ್ಮಗಳ ಹತ್ರ ಮಾತಾಡ್ರೆ ಇನ್ನೊಬ್ಬ ಹೆಣ್ಮಗಳಿಗೆ ಆಗಲ್ಲ. ಅದು ನಾವೇನು ಅವ್ರಿಗೇನು ಪರ್ಸ್ನಲ್ ಏನಿಲ್ಲ, ಅವ್ರದ್ದೇನೋ ಪ್ರಾಬ್ಲಮ್ ಹೇಳ್ಕೊತಾ ಇರ್ತಾರೆ. ಈಗ ಒಂದು ಕಲಾವಿದ ಒಂದು ಕುಟುಂಬ ಆ ಥರ, ತಿಂಗಳಿಗೆ ಒಂದು ಸೆಕೆಂಡ್ ಸಂಡೇ ಮೀಟಿಂಗ್ ಮಾಡ್ತೀವಿ. ಆ ಟೈಮಲ್ಲಿ ನನಗೊಂದು 5-6 ಸತಿ ಈ ಸಮಸ್ಯೆ ಆಯ್ತು ನನಗೆ. ಯಾರೋ ಏನೋ ಹೇಳ್ಕೊತಾ ಇದ್ದಾರೆ, ಆಯ್ತು ಬನ್ನಿ, ಮೀಟಿಂಗ್ ಆದಮೇಲೆ ಬನ್ನಿ ಮೀಟ್ ಮಾಡೋಣ. ಅಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ, ಅವ್ರೇನೋ ಹೇಳ್ತಾ ಇರ್ತಾರೆ. ಅದಕ್ಕೇನು ಸೊಲ್ಯೂಷನ್? ಯಾರ್ದೋ ಒಬ್ಬನ ಮಗಂದೇನೋ ಪ್ರಾಬ್ಲಮ್ ಆಗಿತ್ತು, ಪೊಲೀಸವ್ರೇನೋ ಹಿಂಸೆ ಕೊಟ್ಟಿದ್ರು. ಸೊ ಅದಕ್ಕೇನು ಮಾಡ್ಬೋದು? ಸರಿ ACP ಹತ್ರ ಮಾತಾಡೋಣ, ನಾನು ಹೇಳ್ತೀನಿ. DCP ಹೇಳೋಣ, ಕಮಿಷನರ್ ಹತ್ರ ಕರ್ಕೊಂಡು ಹೋಗೋಣ, ನಮ್ಮ ಲಾಯರ್ಗೆ ಹೇಳ್ತೀನಿ. ಇವೆಲ್ಲ ಅಲ್ಲಿ ಅವ್ರೇನು ಅನ್ಕೊಂಡ್ಬಿಡ್ತಾರೆ, ನೋಡ್ತಾರೆ ಅವ್ರಿಗೆ, ಇವನ ಜೊತೆ ಅವ್ಳು ಕ್ಲೋಸ್ ಆಗ್ತಾ ಇದ್ದಾಳೆ, ಇವ್ರೇನೋ ಇದಾಗ್ಬರೋದು, ತೊಂದರೆ ಆಗುತ್ತೆ ಸರ್. ಆ ಥರ ನಮಗೆ ನಮ್ದಲ್ಲಿ ಇಲ್ಲ. ಬಟ್ ಈಗ ನಟರಾಜ್ ಹೀಗೆ ಮಾತಾಡಿದಾರಲ್ಲ, ಇದೆಲ್ಲ ಮನೆಗೆ ಹೋದ ಕೂಡಲೇ ಫೋನ್ ಮಾಡಿ, ಸಾರ್ ಅದೆಲ್ಲ ಕಟ್ ಮಾಡಿಬಿಡಿ ಅಂತ ಹೇಳಲ್ಲ. ಇಲ್ಲ ಎಲ್ಲ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗೆ ಹೀಗೆ ಮಾತಾಡ್ಬಿಡ್ತಾರೆ ಕ್ಯಾಶುವಲ್ ಆಗಿ. ಏನ್ ನಾನೇ ಇರೋದಕ್ಕ ಅಥವಾ ಏನೋ ಹಿಂಗೆ ಕ್ಯಾಮರಾ ಮರ್ತು ಬಿಟ್ಬಿಡ್ತಾರೆ, ಎಲ್ಲ ಪರ್ಸನಲ್ ವಿಷಯನ ಹೇಳ್ಬಿಡ್ತಾರೆ. ಮನೆಗೆ ಹೋದಾಗಲೂ ಸಾರ್ ಅದೊಂದು ಸ್ವಲ್ಪ ನಾನು ಇಲ್ಲ ಖಂಡಿತ ಹಾಕಿ, ನೋ ಪ್ರಾಬ್ಲಮ್. ನನ್ನ ಹೆಂಡತಿಗೆ ಗೊತ್ತಾಗ್ಲಿ, ಅವಳಿಗೆ ಗೊತ್ತಾಗ್ತಾ ಇದೆ. ಈಗ ಒಬ್ಬ ಸೆಲೆಬ್ರಿಟಿ ಆದ್ರೆ, ಈಗ ಅವಳಿಗೇನಾಗಿದೆ ಅಂದ್ರೆ, ಅವಳದು ಪಾರಾಯಣದ್ದು ಇದ್ರಲ್ಲಿ ಬಂದ್ಬಿಡ್ತು ಯೂಟ್ಯೂಬಲ್ಲಿ. ಓಕೆ, ಬಂದು ಅದಕ್ಕೆ ಯಾರೋ ಇಂಟರ್ವ್ಯೂ ಮಾಡಿದಾರಲ್ಲ, ನೋಡಿದೆ ನೀವು ಕಳ್ಸಿದ್ದಾರೆ. ಅದು ಬಂದ ಮೇಲೆ ಏನಾಗೋಗಿದೆ, ತುಂಬಾ ಕಡೆಯಿಂದ ಡಿಮಾಂಡ್. ಓಕೆ, ಒಂದು ದಿವಸನೂ ಫ್ರೀ ಇರಲ್ಲ, ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾ ಇದ್ದಾರೆ. ಅವಳಿಗೆ ಇವಾಗ ಅರ್ಥ ಆಗ್ತಿತ್ತು ಒಬ್ಬ ಸೆಲೆಬ್ರಿಟಿ ಅಂದ್ರೆ ಏನು ಅನ್ನೋದು. ಆಗಲ್ಲ, ನನಗೆ ಆಗ್ತಿಲ್ಲ ನನ್ನ ಕೈಲಿ ಅಂತ ಹೇಳ್ತಾಳೆ. ನಾನಂದೆ, ಮಗಳು ಆಗಿದ್ಲು, ನಾನು ಚಿಕ್ಕ ವಯಸ್ಸಲ್ಲೇ ಅದನ್ನ ನೋಡಿರೋನು. ಸೊ ವಿ ನೋ ಹೌ ಟು ಬ್ಯಾಲೆನ್ಸ್. ನಿನಗಿದು ಎಕ್ಸ್ಪೀರಿಯನ್ಸ್ ಆಗಬೇಕು, ದೇವ್ರು ನಿನಗೆ ಮಾಡಿಕೊಟ್ಟವನು, ಒಳ್ಳೇದು, ಕಂಟಿನ್ಯೂ. ಒಂದು ಗಾದೆ ಇದೆ ಇಂಗ್ಲೀಷಲ್ಲಿ, ವೆನ್ ರೇಪ್ ಇಸ್ ಇನ್ಎವಿಟಬಲ್, ಲೈ ಡೌನ್ ಅಂಡ್ ಎಂಜಾಯ್. ಆ ಥರ ಇವಾಗ ಏನು ಮಾಡೋಕ್ಕಾಗಿಲ್ಲ. ನೌ ಶಿ ಈಸ್ ಅಂಡರ್ಸ್ಟ್ಯಾಂಡಿಂಗ್, ಸ್ವಲ್ಪ ಅರ್ಥ ಆಗ್ತಾ ಇದೆ. ಜೊತೆಗಿರೋರು ಇದ್ದಾರಲ್ಲ ಸರ್, ನಮ್ಮ ಕಲಾವಿದ ಸಂಘದಲ್ಲಿ ನಮ್ಮ ಮೇಲ್ ಆರ್ಟಿಸ್ಟ್ಗಳೇನಿದಾರಲ್ಲ, ಅವ್ರಿಗೂ 1-2 ಫಿಟ್ಟಿಂಗ್ ಇಟ್ಬಿಟ್ರು ನನ್ನ ವೈಫ್ಗೆ. ಅದು ಏನಕ್ಕೆ ಅಂದರೆ, ಈಗ ನಾನು ನಿಮ್ಮ ಹತ್ರ ಕ್ಲೋಸ್ ಆಗಿದ್ದೀನಿ, ಜಸ್ಟ್ ಬಿಕಾಸ್ ಶಿ ಈಸ್ ಎ ಫೀಮೇಲ್. ಆ ಎಮ್ಮಂಗೆ ನನ್ನ ಮೇಲೆ ಯಾವ ಆಸಕ್ತಿ ನನಗೆ ದೇವರೇ ಗೊತ್ತಿಲ್ಲ. ಒಬ್ಬ ಕಾರ್ಯದರ್ಶಿಯಾಗಿ ಒಬ್ಬ ಎಲ್ಲ ಮೆಂಬರ್ಸ್ನ ನಾನು ಮಾತಾಡ್ಸೋದು ನನ್ನ ಡ್ಯೂಟಿ. ಪ್ರೆಸಿಡೆಂಟ್ ಆಗಲಿ, ಕಾರ್ಯದರ್ಶಿ ಆಗಲಿ, ಪದಾಧಿಕಾರಿಗಳಾದ್ಮೇಲೆ ನಮ್ಮ ಅವ್ರದ್ದೇನು ಸರ್ ನಾವು ಕೇಳಬೇಕು. 11 ಗಂಟೆಗೆ ಫೋನ್ ಮಾಡೋರು, 11:15 ಫೋನ್ ಮಾಡೋರು. ಅಯ್ಯೋ ಒಂದ್ಸತಿ ಅದೋ ಒಂದು ಆರ್ಟಿಸ್ಟ್ಗೆ ಮಗ ಇಟ್ಕೊಂಡು ಹೊಡೆದ್ಬಿಟ್ಟಿದ್ದ ರಾತ್ರಿ 11 ಗಂಟೆಗೆ. ಪೊಲೀಸರು ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ತಕ್ಷಣ ಯಾರಿಗೋ ಹೇಳಿ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ, ಇನ್ಸ್ಪೆಕ್ಟ್ರು ಇರಲಿಲ್ಲ, ಇನ್ಯಾರೋ ರೈಟ್ರ್ ಇದ್ದ, ಯಾಕೆ ಆ್ಯಕ್ಷನ್ ತೊಗೊಳ್ಳಲ್ಲ, ಆ ಎಮ್ಮಗೆ ಹೆಚ್ಚು ಕಮ್ಮಿ ಆದರೆ ನಿಮ್ಮನ್ನು ಕಮಿಷನರ್ ಆಫೀಸ್ಗೆ ಕರೆಸ್ತೀನಿ ನಾನು ಬೆಳಗ್ಗೆ ಅಂದೆ. ತಕ್ಷಣ ಹೋಗಿ ಕರ್ಕೊಂಬಂದವನ್ನ ಟೈಟ್ ಮಾಡಿ, ಆಮೇಲೆ ಆ ಎಮ್ಮನ್ನು ಕರೆದು ಸಮಾಧಾನ ಮಾಡಿ, ಬೆಳಗ್ಗೆ ಅವಳು ತಿಂಡಿ ಕೊಡಿಸಿ ಎಲ್ಲ ವಿ ಹ್ಯಾವ್ ಟು ಡೂ ಇಟ್. ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ. ಈ ಥರ ಆದಾಗ ಏನಾಗುತ್ತೆ, ಅವ್ರುಗಳು ನಮ್ಮ ಹತ್ರ ಜಾಸ್ತಿ ಕ್ಲೋಸ್ ಆಗಿರ್ತಾರೆ. ಬೇರೆ ಕಲಾವಿದ್ರಿಗೇನು ಎಲ್ಲರ ಹತ್ರ ಕ್ಲೋಸ್, ಇವನಿಗೆ ಎಲ್ಲರೂ ಬೇಕು, ಅದು ಬಂದ್ಬಿಡುತ್ತೆ. ಅವಾಗ ಏನು ಮಾಡ್ತಾರೆ, ಮನೆಗೆ ಫೀಡಿಂಗ್ ಇಟ್ಬಿಡ್ತಾರೆ. ಏನಮ್ಮ ನಿನ್ನ ಗಂಡ ಅವಳ ಜೊತೆ ಇದ್ದಾನೆ, ಇವಳ ಜೊತೆ ಇದ್ದಾನೆ ಅಂತ. ಮನೇಲಿ ನಮಗೆ ತೊಂದರೆ ಆಗತ್ತೆ. ಫೋನ್, ಯಾರು ಫೋನ್ ಮಾಡಿದ್ದು, ಯಾಕೆ ಮಾಡಿದ್ರು? ನಾನು ಕಾರ್ಯದರ್ಶಿ ಕಣಮ್ಮ, ಅವ್ರ ಸಮಸ್ಯೆಗಳು ನಾವು ಅಟೆಂಡ್ ಮಾಡಬೇಕು, ಗಂಡಸು ಹೆಂಗಸು ಅಂತಲ್ಲ, ಅವ್ರಿಗೇನಾಯಿತು ನಾವು ಮಾಡ್ತೀವಿ, ಬೇಡ ನೀನು ಪೋಸ್ಟು ಬೇಡ, ಯಾವ್ದು ಬೇಡ, ಸುಮ್ಮನೆ ಅವ್ರ ಮನೇಲಿ ಎಲ್ಲ ಆಗಿದೆ. ಅಲ್ಲ, ಈ ಪಾರಾಯಣದಲ್ಲಿ ಫೈನಾನ್ಷಿಯಲ್ ಹೆಲ್ಪ್ ಏನು? ಅವ್ರ ಕನ್ವೆನ್ಸ್ ಅಷ್ಟೇ ತೊಗೊಳ್ಳೋದು, ಇನ್ನೇನು ಕೇಳಲ್ಲ. ಅವ್ರನ್ನ ಅವರೇ ಕೊಟ್ಟರೆ ದೇ ವಿಲ್ ಟೇಕ್, ಇಲ್ಲ ಅಂದ್ರೆ ಇಲ್ಲ. ಹಣ್ಣು
ಅವ್ರೇನು ಗಿಫ್ಟ್ಗಳು ಬರುತ್ತೆ, ಸೀರೆಗಳು ಬಂದಿದೆ ಅವಳಿಗೆ. ಇನ್ನು 2 ವರ್ಷಕ್ಕೆ ಬೇಡ ಸೀರೆ ಅಷ್ಟು ಹಾಕಿದೆ. ಹಣ್ಣಂಪರ ಜೊತೆ ಅದು ಬಂದೇ ಬರುತ್ತೆ. ಸೀರೆ ಬಂದೆ ಮಿನಿಮಮ್. ಅವ್ರಿಗಂತೂ ಒಳ್ಳೇದಾದ್ಮೇಲೆ ತಿರ್ಗಾ ಕರ್ಸಿರ್ತಾರೆ. ನಮ್ಗೇನು ಬೇಡಮ್ಮ, ನೀವು ಚೆನ್ನಾಗಾಗ ಅಷ್ಟೇ ಸಾಕು. ಅದು ಅವಳು ಮನಸ್ಸಿಂದ ಮಾಡೋದು, ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡೋದ್ರಿಂದ ಅದು ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಈಗ ಕೆಲವೆಲ್ಲ ನೀವೇ ಪರ್ಸನಲ್ ಮಾತಾಡೋದು ಒಳ್ಳೇದು. ನನಗೆ ಗೊತ್ತಾಗಲ್ಲ, ಅದು ಎಲ್ಲ ಮರ್ತೋಗಿದೆ. ಕೆಲವೆಲ್ಲ ಜ್ಞಾಪಕ ಇರುತ್ತೆ, ಕೆಲವೆಲ್ಲ ಜ್ಞಾಪಕ ಇರಲ್ಲ. ಯಾರಿಗೋ ಪ್ರಾಬ್ಲಮ್ ಆಗಿತ್ತು, ಇಲ್ಲ ಈಗ ಸಾಲ್ವ್ ಆಯಿತು, ನಿಮ್ಮಿಂದ ಆಯಿತು, ನಮ್ಗೆ ಅವರ ಒಂದು ಭಾವನೆ, ಅವಳಿಂದ ಆಯಿತು, ಪಾರಾಯಣದಿಂದ ಆಯಿತು, ಆ ಟೈಮ್ ಕೂಡ ಬಂದಿತ್ತೇನೋ, ಕಾಕತಾಳೀಯ ಅಂತಾರಲ್ಲ, ಆ ಥರ ಆಗಿರ್ಬೋದು. ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಗಣೇಶ್ ಭಟ್ಟ ಅಂತೇಳಿ, ಗಣಪತಿ ಭಟ್ಟ. ಹೌದು ಸರ್, ಸಾಗರದ ಹುಡುಗ. ಹೌದು ಸರ್. ಅದೇ ಸ್ವಲ್ಪ ಮೆಂಟಲ್ ಪೇಷಂಟ್. ಸರ್ ಅವ್ನಿಗೆ ಏನಾಗಿತ್ತು, ಏನಕ್ಕೆ ಅನ್ನೋ ಗೊತ್ತಿಲ್ಲ ಸರ್. ತುಂಬಾ ಒಳ್ಳೆ ಉಜ್ವಲ ಭವಿಷ್ಯ ಆಯ್ತು ಆ ಹುಡುಗನಿಗೆ. ಸಡನ್ ಆಗಿ ಮೆಂಟಲ್ ಇದಾಗ್ಬಿಟ್ಟು ಕನಿಷ್ಕ ಹತ್ರ ಬರೋದು, ಇರೋ ಎಲ್ಲ ಹೊಸ ತೆಗೆದು ಬಿಚ್ಚಿಬಿಡೋದು. ನಾನು ಹೋಗಿ ಮಾತಾಡ್ಸಿದೇನು ಅಂತ. ಹೌದೌದು. ಏನೋ ವಿಚಿತ್ರವಾಗಿ ಅಂಬರೀಷ್ ನಮ್ಮ ಅಪ್ಪ ಹಿಂಗೆಲ್ಲ ಮಾತಾಡ್ತಾ ಇದ್ದ. ವಿಪರೀತ ಮಾತಾಡೋದು. ಅಂಬಿಕಾ ನನ್ನ ಅಮ್ಮ ಅಂತ ಹೇಳಿ ಈ ಥರ ಎಲ್ಲ ಮಾತಾಡ್ತಾ ಇದ್ದ ಸರ್. ಎಲ್ಲ ಬಿಚ್ಚಿಬಿಟ್ಟು ನಿಂತ್ಕೊಂಡ್ಬಿಡೋದು, ಕನಿಷ್ಕ ಹೋಟ್ಲಿಗೆ ನಮಸ್ಕಾರ ಹಾಕೋದು. ನಾವು ನೋಡಿ ನೋಡಿ ಸಾಕಾಗೋಯ್ತು. ಅವ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಅಪ್ಪು ಶೂಟಿಂಗ್ ನಡೀತಾ ಇದೆ, ಅದು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಹಂಗೆ ಓಡಾಬಿಟ್ರು ಅವರಲ್ಲಿ. ಸೊ ಆಮೇಲೆ ಏನಾಯ್ತು, ಇದು ಹೆಂಗೆ ಮಾಡೋದು, ಇದಕ್ಕೆ ಅವ್ರ ರಿಲೇಷನ್ಸ್ ಯಾರೂ ಇಲ್ಲ. ಸೊ ಈಗ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಾದ್ರೆ ರಿಲೇಷನ್ಸ್ ಯಾರ ಜೊತೆಗೆ ಹೋಗ್ಬೇಕು. ಇಲ್ಲ ಅಂದರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವರು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಸರ್ಟಿಫೈ ಮಾಡಿ ತಗೊಂಡು ಬಿಡಬೇಕು. ಸರಿ, ನಾವೇನು ಮಾಡಿದ್ವಿ, ಎಲ್ಲರೂ 100 ಜನಕ್ಕೆ ಕೆಲಸ ಹಾಕ್ಸ್ತಾರೆ. ನೋಡ್ರಪ್ಪ ಹಿಂಗೆ ಮಾಡ್ತಾವನೆ, ಇದಾಗಲ್ಲ, ಇದು ಹಿಂಗಿದ್ರೆ ಎಲ್ಲ ನಿಂತ್ಕೋತಾನೆ, ನಾವು ಯಾರು ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅದು ದಯವಿಟ್ಟು ಎಲ್ಲ ಸೈನ್ ಹಾಕಿದ್ರು. ಒಂದು ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಟ್ವಿ. ಕೊಟ್ಟ ಏನು ಮಾಡಿದ್ರು, ಅವ್ರೇನು ಮಾಡೋದು, ಬಂದರು, ಜೀಪಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಿ ಆಮೇಲೆ ಮಾನಸ ಹೋಗಿ ಕೇಳಿದ್ವಿ ಏನಾಯ್ತು ಅಂತ. ಇಲ್ಲ, ಅಲ್ಲಿ ನೀರು ಕುಡಿಯೋಕೆ ಅಂತ ಹೇಳಿದ್ವಿ, ಓಡಾಬಿಟ್ಟವನೆ ಅಂತ ಸುಳ್ಳು ಹೇಳಿದ್ರು ಪೊಲೀಸರು. ಸರಿ, ನಾವು ಏನು ಮಾಡೋದು, ಹಿಂಗೆ ಮಾಡ್ತಾರಲ್ಲ. 1 ವಾರ ಆದಮೇಲೆ ತಿರ್ಗಾ ಬಂದ. ನಮಗೆ ಪೊಲೀಸರ ಬುದ್ಧಿ ಗೊತ್ತಲ್ಲ. ಸೊ ಇನ್ಸ್ಪೆಕ್ಟರ್ ಲೆವೆಲ್ ಆಗಿತ್ತು. ACP ಹತ್ರ ಹೋದ್ವಿ. ಅವನು ಮೈಕಲ್, ಸೌತ್ ಆಫ್ರಿಕಾ, ಅವನು ಕ್ಲೋಸ್ ಇದ್ದ ACP ಅವ್ರಿಗೆ. ಬಾರ ಹೋಗೋಣ. ಅವ್ರಿಗೆ ಹೋಗಿ ಹೇಳಿದ್ವಿ, ಸರ್ ಈ ಥರ ಮಾಡ್ತಾ ಇದ್ದಾನೆ. ಇನ್ಸ್ಪೆಕ್ಟ್ರಿಗೆ ಹೇಳಿದ್ವಿ, ಕರ್ಕೊಂಡು ಹೋದ್ರು, ಓಡಾಬಿಟ್ನಂತ. ನಕ್ಬಿಟ್ರು ACP. ನಾವು ಮಾಡ್ತೀನಿ ಬಿಡ್ರಿ. ಅವ್ರು ಫೋನ್ ಮಾಡಿದ್ರು. ನೆಕ್ಸ್ಟ್ ಡೇ ಅಲ್ಲಿ ಬಂದ, ಕನಿಷ್ಕ ಹತ್ರ ಬಂದ. ತಿರ್ಗಾ ಯಥಾ ಪ್ರಕಾರ ಶುರುವಾಯಿತು. ಪೊಲೀಸರಿಗೆ ಹೇಳಿದ್ವಿ. ಆವಾಗ ಒಬ್ಬ ಡೈರೆಕ್ಟರ್ ಇದ್ದ, ನನ್ನ ಫ್ರೆಂಡು, ತುಂಬ ಕ್ಲೋಸ್ ಹುಡುಗ. ಅವನೇನು ಮಾಡ್ದ, ಲಾಸ್ಟ್ ಟೈಮ್ ಕದ್ದೋಡಾಗಿದ್ದ ಅಲ್ವಾ, ಅದಕ್ಕೆ ನಮ್ಮನ್ನೊಬ್ಬ ಜೊತೆ ನಿಮ್ಗೆ ಕಳಿಸ್ತಾ ಇದ್ವಿ. ಕರ್ಕೊಂಡೋಗಿ ಅವನ್ನ ಜೀಪಲ್ಲಿ ಕರ್ಕೊಂಡೋಗಿ ವಿಕ್ಟೋರಿಯಾಗೆ ಹೋಗಿ ಅಲ್ಲೆಲ್ಲ ಇದು ಮಾಡಿ ಸರ್ಟಿಫೈ ಮಾಡಿ ತೊಗೊಂಡೋಗಿ ಆಸ್ಪತ್ರೆಗೆ ಬಿಟ್ಟರು. ಆಮೇಲೆ ತಾವು ಸಿಕ್ಕಿದ್ರಿ. ನನಗೆ ಏನಾಯಿತು ಕೇಳಿದ್ರೆ ನಾನು ಹೇಳಿದೆ, ಹೀಗಾಯ್ತು ಸರ್. ತಾವು ಎಲ್ಲಿಂದ ಪೊಲೀಸ್ ಸ್ಟೇಷನ್ಗಳಿಗೆ ಗೊತ್ತಾಗುತ್ತೆ. ಆಮೇಲೆ ತಾವಾಗ ಅವ್ನು ಭೇಟಿಯಾಗಿ ಬಂದು ಅವ್ನು ಇಂಟರ್ವ್ಯೂ ಹಾಕಿದ್ರಿ. ನೀವು ವಿಮಾನಸಿಗೆ ಹೋಗಿದ್ದೆ? ಹೌದು, ಗೊತ್ತಾಯ್ತು. ಆತ ಹಾಗೆ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ನನ್ನ ಹತ್ರ ಹೇಳಿದೆ. ಅದು ಹೇಳೋಂಗಿಲ್ಲ. ಗೊತ್ತು ಸರ್, ನನಗೂ ಹೇಳ್ದ. ಅದನ್ನು ನಮಗೊಂಥರ ಆಗತ್ತೆ, ಅದು ಏನಪ್ಪ ಹಿಂಗೆಲ್ಲ ಮಾತಾಡ್ತಾನೆ, ಹಿಂಗೆಲ್ಲ ಹೇಳ್ತಾನೆ ಅಂತ. ಶಿಶು ಹೇಳೋಂಗಿಲ್ಲ. ಹೌದು ಸರ್. ಹೆಂಗೆ ಹೇಳೋದು ಅಮ್ಮ? ಸರ್, ನನಗೆ ನಿಜವಾಗಿ ನಂಬಕ್ಕಾಗ್ತಾ ಇಲ್ಲ ಸರ್. ಅದನ್ನು ಆ ಮೊಮೆಂಟ್ನಲ್ಲಿ ಇದಾಗ್ಬಿಡ್ತು ತಲೆ. ಶಿಶು ಇವಾಗಲೂ ಇದ್ದಾನೆ ಸಾಗರದಲ್ಲಿ. ನನಗೆ ಫೋಟೋ ಬರ್ತಾ ಇರ್ತದೆ. ಅಲ್ಲಿ ಫ್ರೆಂಡ್ ಅಲ್ಲೇ ಇದ್ದಾನಂತ. ಹೌದು, ಸಾಗರದಲ್ಲೇ ಅಲ್ಲೆಲ್ಲಿ ಓಡಾಡ್ತದೆ. ಒಂದು ದಿವಸ ನಾನು ಹೋಗಿದ್ದೆ. ಹೋಗಿ ಇದು ಜೋಗ ನೋಡಲಿಕ್ಕೆ ಹೋಗಿ ಬರ್ತಾ ಇರೋ ಸಾಗರದಲ್ಲಿ ನಿಂತಿದ್ದಾನೆ. ಕ್ಲಾಪ್ ಇದೆಲ್ಲ ಹಾಕೊಂಡು ನಿಂತಿದ್ದಾನೆ. ನಾನು ಹೋದ ಹತ್ರ ಎಲ್ಲ, ಸರ್ ನೀವ್ಯಾಕೆ ಬಂದ್ರೆ ಅಂತೇಳಿ ಓಡೇ ಹೋಗ್ಬಿಟ್ರೆ. ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಮಾತಾಡ್ಸ್ಲಿಕ್ಕೂ ಇದಿಲ್ಲ. ನಾನು ನೋಡಿದ್ರೆ ಭಯ ಬೀಳ್ತಾನೆ ಅಂತ ಒಂದು ಪ್ರತಿಭೆ. ಆ ಥರ ಮುದ್ದುಳು ಏನು ಮಾಡಕ್ಕೆ, ಅದು ತನಗೆ ತಾನೇ ಮಾಡ್ಕೊಂಡಿದ್ದು. ನಮ್ಮಲ್ಲಿ ಬಂದು ಮೆಂಬರ್ಶಿಪ್ ಕೇಳ್ದ, ನಾವು ಮೆಂಬರ್ಶಿಪ್ ಕೊಡಲಿಲ್ಲ ಅವನಿಗೆ. ಯಾಕೆಂದ್ರೆ ಕೊಡೋಂಥ ಪರಿಸ್ಥಿತಿ ಇಲ್ಲ. ಅವ್ನು ಮೆಂಟಲ್ ಆಗಿದ್ದಾನೆ, ಅಲ್ಲಿ ನಮ್ಗೆ ತೊಂದರೆ ಆಗುತ್ತೆ, ನಾವು ಕೊಡಲಿಲ್ಲ. ಆಮೇಲೆ ಈಗ ನಟರಾಜ್ ಪರಿಸ್ಥಿತಿ ಏನು? ಇವಾಗ ನನಗೆ ಒಂದೆರಡು ಸಿನಿಮಾ ಶುರುವಾಗುತ್ತೆ ಅಂತ ಹೇಳಿದ್ದಾರೆ, ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಶುರುವಾಗುತ್ತೆ. ಒಂದು ಉತ್ತಮ ಭವಿಷ್ಯ ಇದೆ ಮುಂದೆ. ನನಗೆ ಒಳ್ಳೊಳ್ಳೆ ಪಾತ್ರಗಳು ಬರುತ್ತೆ. ಅವರೆಲ್ಲ ಮಾತಾಡೋ ಪ್ರಕಾರ ನೋಡಿದ್ರೆ ಸುಮಾರು ಸೀರಿಯಲ್ಗಳಲ್ಲಿ ಮಾಡಿದೆ, ಸುಮಾರು ಸಿನಿಮಾಗಳಲ್ಲಿ ಮಾಡಿದೆ. ಈಗ ಬಿಸಿಲು ಗುದ್ರೆ ಆ ಸಿನಿಮಾಲ್ಲಿ ಪ್ರಕಾಶ್ ರೈ ಅವರು, ನಾನು, ಕಿಶೋರು, ವೇದಪ್ರದ, ಆಮೇಲೆ B. ಸುರೇಶ್ ಅವರು ಜೊತೆಗೆ ಪಾತ್ರ ಮಾಡಿದ್ವಿ. ಅದ್ರ ನಂತರ ಬಿಸಿಲು ಗುದ್ರೆ ಪಾರ್ಟ್ 2 ನಾನೊಬ್ಬನೇ ಹೀರೋ, ಮಿಕ್ಕಿದ 5 ಜನ ಹುಡುಗಿರಿದ್ರು. ಅದೊಂದು ಬಂತು. ಅಮ್ಮ ಅಂತ ಒಂದು ಸೀರಿಯಲ್, ನಾನು, ಇವರು ಶ್ಯಾಮ್ ಸುಂದರ್ ಅಣ್ಣ ಗುರು
ಪಾರ್ಟ್ನರ್ ಆಗಿ ಒಂದು ಸೀರಿಯಲ್ ಮಾಡಿದ್ವಿ. ಮೈನಾವತಿಯವರು ಅಮ್ಮನ ಪಾತ್ರ ಮಾಡಿದ್ರು, ಅದು ತುಂಬ ಚೆನ್ನಾಗಾಯಿತು. ನಂತರ ಸುಮಾರು ಸೀರಿಯಲ್ಗಳಲ್ಲಿ ಮಾಡಿದೆ, ಸೀರಿಯಲ್ಗಳು ಸಿನಿಮಾಲು ಮಾಡಿದೆ. ನನಗೆ ಒಳ್ಳೆ ಹೆಸರು ಬಂದಿದ್ದು ರಾಘವೇಂದ್ರ ವೈಭವ, ಅದರಲ್ಲಿ ವಿಲನ್ ಪಾತ್ರ ಮಾಡಿದ್ದೆ, ರಾಯರ್ಗೆ ಆಪೋಸಿಟ್ ಆಗಿ. ಅಲ್ಲೊಂದು ನಾನು ನಿಜವಾಗ್ಲೂ ಹೇಳ್ತೀನಿ ಸರ್, ರಾಯರ ಒಂದು ಮಹಿಮೆ ಪವಾಡ ನನ್ನ ಮೇಲೆ ಹೆಂಗಾಯಿತು ಅಂದರೆ, ಫಸ್ಟು ನಾನು 20ನೇ ವಯಸ್ಸಲ್ಲಿದ್ದಾಗ ಮಂತ್ರಾಲಯಕ್ಕೆ ಹೋಗಿದ್ದೆ. ಅಲ್ಲಿನ ಒಂದು ಇದು ಸರಿ ಬರಲಿಲ್ಲ, ಬೃಂದಾವನ ಮುಂದೆ ನಿಂತ್ಕೊಳಕ್ಕೆ ಬಿಡ್ತಾ ಇಲ್ಲ. ಇನ್ನು ಮೇಲೆ ನಾನು ಮಂತ್ರಾಲಯಕ್ಕೆ ಬರಲ್ಲ ಅಂತ ಅಂದ್ಕೊಂಡು ಬಂದೆ. ನಾನು ಪಾಡಿಗೆ ನಾನಿದ್ದೆ. ಸರಿ, ಏನಾಯಿತು, ಒಂದು ಫೈನ್ ಡೇ ನನ್ನ ವೈಫ್ ಸ್ವಂತ ಮನೆ ಇತ್ತು ಇಸ್ರೋ ಲೇಔಟಲ್ಲಿ, ಈಗ ಮಾರ್ಬಿಟ್ಟಿಗೆ ಆಮೇಲೆ. ಸೊ ಅಲ್ಲಿ ಏನು ಮಾಡಿದ್ರೆ, ಅವ್ರ ತಂದೆಯವ್ರು ಮಾಡಿ ಮೇಲಿದ್ದರು, ಗ್ರೌಂಡು ಫಸ್ಟ್ ಇತ್ತು. ಸೊ ಅವ್ರ ತಂದೆಯವರು ಮನೆ ಖಾಲಿ ಮಾಡಿ ಹೋಗಿದ್ರು, ಮನೆ ಕ್ಲೀನ್ ಮಾಡ್ತಾಳೆ. ಗುರುವಾರ ರಾಯರ ಫೋಟೋ ಸಿಕ್ಕಿದೆ ರಾಘವೇಂದ್ರ ಸ್ವಾಮಿಗಳದ್ದು, ಇಟ್ಟು ಪೂಜೆ ಮಾಡಿದ್ದಾಳೆ. ಸಾಯಂಕಾಲ ನನಗೆ ಫೋನ್ ಬಂತು ರಾಘವೇಂದ್ರ ವೈಭವ ಸೀರಿಯಲಿಂದ, ಈ ಥರ ಈ ಡೇಟ್ಸಲ್ಲಿ ನಿಮ್ಗೆ ಬೇಕು ಬನ್ನಿ ಅಂತ. ನಾನು ವೈಫ್ಗೆ ಹೇಳಿದೆ. ಸರಿ ನೋಡ್ರಿ, ಹಿಂಗೆ ಪೂಜೆ ಮಾಡಿದೆ. ಸರಿ, ನಾನೇನು ಮಾಡಿದೆ, ಶೂಟಿಂಗ್ ಹೋದೆ. ಆಮೇಲೆ ಇದು ಮರ್ತೇ ಹೋಗಿದ್ದೀನಿ, ಮಂತ್ರಾಲಯದ ಇನ್ಸಿಡೆಂಟ್ ನಂಗೆ ಜ್ಞಾಪಕನೇ ಇಲ್ಲ. ಗುರುವಾರ ರಾಯರ ಮಠಕ್ಕೆ ಹೋಗೋಕೆ ಶುರು ಮಾಡಿದೆ. ಮನ್ಸು ಎಳೀತಾ ಇದೆ, ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ. ಪರೀಕ್ಷಿತ್ತು ರಾಯರ ಪಾತ್ರ ಮಾಡ್ತಿದ್ದವನು, ಮನ್ಸು ಅಂದಾಗ ಹೋಗ್ಬಿಡೋದು. ನೆಕ್ಸ್ಟ್ ಟೈಮ್ ಹೋಗೋವಾಗ ಹೇಳಿ ನಾನು ಬರ್ತೀನಿ ನಿಮ್ಮ ಜೊತೆ. ಸರಿ, ನೆಕ್ಸ್ಟ್ ಶೂಟಿಂಗ್ ಹೋದಾಗ ಅವನು ಹೋಗ್ಬಿಟ್ಟು ಬಂದಿದ್ದ. ನನಗೆ ಭಾಳ ಬೇಜಾರಾಯ್ತು. ಹೇಳ್ರಿ, ನಾನು ಹೇಳಿದ್ದೀನಿ ಬರ್ತೀನಿ ಅಂತ, ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಸರ್? ಡೈರೆಕ್ಟರ್ದವರು, ಸರ್ ಬಿಡಿ ಅವನ್ನ, ನೀವು ಹೋಗೋಣ, ಡೇಟ್ ಹೇಳಿ. 22ಕ್ಕೆ ಶೂಟಿಂಗ್ ಮುಗಿಯುತ್ತೆ, ಆಯಿತು, ಬುಕ್ ಮಾಡಿಬಿಡ್ಲ? ಆಯಿತು. ಅವರು ನಾನು ರಾಯರ್ ಗುರುವಿನ ಪಾತ್ರ ಮಾಡಿದ್ದು, ಅವನ ಹೆಸರು ಹರ್ಷ ಅಂತಲೇ ಇತ್ತು. 3 ಜನದ್ದು ಅವ್ರ ಏಜು ಎಲ್ಲ ತಿಳ್ಕೊಂಡು ನಾನು ಫೋನ್ ಮಾಡಿ ಟ್ರಾವೆಲ್ ಏಜೆನ್ಸಿಗೆ 3 ಜನಕ್ಕೂ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ, ಅಲ್ಲಿಂದ ವಾಪಸ್ ಬರೋ 2 ರಿಸರ್ವ್ ಮಾಡಿಸ್ಬಿಟ್ಟೆ. ನೋಡಿದ್ರೆ ಬುಧವಾರ ಶೂಟಿಂಗ್ ಮುಗಿದು ಗುರುವಾರ ಬೆಳಗ್ಗೆ ಅಲ್ಲಿರೋ ಥರ ಆಗಿದೆ. ಗೊತ್ತೇ ಇಲ್ಲ, ಡೇಟ್ ಹೇಳಿದ್ದೀವಿ ಅಷ್ಟೇ. ಅಲ್ಲಿ ಹೋಗ್ತೀವಿ, ರೆಡ್ ಕಾರ್ಪೆಟ್ ವೆಲ್ಕಮ್ ಸರ್, ಆಲ್ರೆಡಿ ಪ್ರಚಾರ ಆಗ್ತಾಯಿದೆ, ಟೆಲಿಕಾಸ್ಟ್ ಆಗ್ತಾಯಿತ್ತು. ಹೋಗ್ತೀವಿ, ರಾಯರ್ ಮುಂದೆ ಎಷ್ಟೊತ್ತು ಕೂತ್ಕೊಳ್ಳಿ, ಉರುಳು ಸೇವೆ ಮಾಡಿದ್ವಿ, ಎಲ್ಲ ಮಾಡಿ ಬಂದು ಆಮೇಲೆ ಜ್ಞಾಪಕ ಬಂತು ನನಗೆ, ರಾಯರ್ಗೆ ಹಿಂಗೆ ಅನ್ಕೊಂಬಂದಿದೆ ನೋಡಿ, ಹಿಂಗೆ ಕರ್ಸ್ಕೊಂಡ್ರು ನನ್ನ ಅಂತ. ಅಲ್ಲ, ನಿಜವಾಗ್ಲೂ ಅದು ನನ್ನ ಮರೆಯೋಕ್ಕಾಗಲ್ಲ ಸರ್ ಆ ಇನ್ಸಿಡೆಂಟ್. ದೊಡ್ಡ ಅವಮಾನ ಫಿಲ್ಮ್ ಲ್ಯಾಂಡಲ್ಲಿ ಇದು ಆಗಿದ್ದು. ನಮ್ಮ ತಂದೆಯವ್ರ ಊರಲ್ಲಿ ಇರಲಿಲ್ಲ, ಒಂದು ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದರು, ಅದ್ರ 100 days ಫಂಕ್ಷನು. ಅಲ್ಲಿ ಅವ್ರ ಪರವಾಗಿ ನಿನಗೆ ನೀ ಬಾ ಅಲ್ಲಿ ಕೂತಿದ್ರೆ ನನ್ನ ಎಬ್ಬಿಸಿ ಕಳಿಸ್ಬಿಟ್ರು. ಅದು ಆ ಫಂಕ್ಷನಲ್ಲಿ ಇರ್ತಾರಲ್ಲ ಅವ್ರು, ನಾನೇನು ಅಂತ ಗೊತ್ತಿದ್ದು ನನ್ನ ಎಬ್ಬಿಸಿ ಕಳಿಸ್ಬಿಟ್ರು. ಅದು ಒಂದು ಮರೆಯೋಕ್ಕಾಗಲ್ಲ ಆಗಿತ್ತು. ನಮ್ಮ ತಂದೆಗೋಸ್ಕರ ಅವರೆಲ್ಲ ಊರಲ್ಲೇ ಅವ್ರ ಪರವಾಗಿ ತೊಗೊಳಕ್ಕೆ ಹೋಗಿದ್ದು ಆ 100 days ಫಂಕ್ಷನ್ದು. ಅದೊಂದು ಅವಮಾನ ಆಯ್ತು ನನಗೆ ಆ ಥರ. ಅದು ಆಗಿದೆ, ಇಂಥವೆಲ್ಲ ಆಗ್ತಿರ್ತವೆ. ಈ ಮನೆ ಖರ್ಚೆಲ್ಲ ಹೇಗೆ? ಖರ್ಚಿಗೆ ನಾನು ಅಲ್ಲಿ ಇಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ, ಫ್ರೀಲ್ಯಾನ್ಸ್ ಅದು ಮಾಡ್ತಾ ಇರ್ತೀನಿ, ಚಾನಲ್ಲು ಅದು ಬರುತ್ತೆ, ಅದು ಮೇಂಟೈನ್ ಮಾಡ್ತೀವಿ. ನನ್ನ ಮಗಳು ಸ್ವಲ್ಪ ಕಳಿಸ್ಕೊಡ್ತಾಳೆ, ಅಲ್ಲಿಂದ ನಡೀತಾ ಇದೆ, ಆ ಥರ ನಡೀತಾ ಇದೆ ಸರ್. ಈಗ ಸದ್ಯ ಮನೆ ಸ್ವಂತದ ಇಲ್ಲ, ಸ್ವಂತ ಮನೆ ಮಾರ್ಬಿಟ್ವಿ, ಬಾಡಿಗೆಲ್ಲಿದ್ದೀವಿ. ಈಗ ನಂದು ಒಂದು ಪ್ರಾಪರ್ಟಿ ಸೆಟ್ಲ್ ಆಗುತ್ತೆ, ಅದು ಬಂತು ಅಂದರೆ ನಾನು ಫುಲ್ಲು ಪ್ರಾಬ್ಲಮ್ ಇಲ್ದಂಗೆ ಸಾಲ್ವ್ ಆಗುತ್ತೆ. ಅದೇನಾಗಿದೆ, ನಮ್ಮ ತಂದೆಯವರು JV ಮಾಡಿಕೊಂಡ್ರು ಬಿಲ್ಡರ್ ಜೊತೆ. ಆಮೇಲೆ ಎಲ್ಲರೂ ಬಂದು ತೊಗೊಂಡಿದ್ದಾರೆ ಪ್ರಾಪರ್ಟಿನ. ಈಗ ಬಹಾರ್ ಫಿಲ್ಮ್ಸ್ ಭಾಷಾ ತೊಗೊಂಡಿದ್ರು, ಸುಬ್ರಹ್ಮಣ್ಯಂ ಉದಯರಂಗ ಅವ್ರು ತೊಗೊಂಡಿದ್ರು, ಸುಬೋಜಿರಾವ್ ಅಂತ ಮರಾಠ ಸಂಘದ ಪ್ರೆಸಿಡೆಂಟ್ ಆಗಿದ್ದಾಯಪ್ಪ ಅವ್ರು ತೊಗೊಂಡಿದ್ರು. ಅವ್ರಿಗೆ ಯಾರಿಗೂ ರಿಜಿಸ್ಟರ್ ಆಗಿರಲಿಲ್ಲ. ನಮ್ಮ ತಂದೆಯವ್ರು ತೀರೋದ್ರು 2002ರಲ್ಲಿ. ಒಂದೇನು ಕಾನೂನು, ಈ ದೇಶದ ಕಾನೂನು ಏನು ಹೇಳುತ್ತೆ ಅಂದರೆ, ನಿಮಗೆ ನಾನು JV ಮಾಡಿಕೊಟ್ಟಿದ್ದೀನಿ ಅಂದ್ಕೊಳ್ಳಿ, ನಾನು ತೀರೋದ್ರು ಅಥವಾ ಮಾಡಿಸ್ಕೊಂಡವ್ರು ತೀರೋದ್ರು, ಜನರಲ್ ಪವರ್ ಆಫ್ ಅಟಾರ್ನಿ ಸತ್ತೋಗುತ್ತೆ. ಇಟ್ ಹ್ಯಾಸ್ ನೋ ಲೈಫ್. ಲೀಗಲ್ ಏರ್ಸ್ ಎಂಡಾರ್ಸ್ ಮಾಡಬೇಕು, ಇಲ್ಲಾಂದರೆ ಯು ಹ್ಯಾವ್ ಟು ಗೋ ಥ್ರೂ ಕೋರ್ಟ್, ಇಲ್ಲ ಮಾಡೋಕ್ಕಾಗಲ್ಲ, ಅದು ರಿಜಿಸ್ಟರ್ ಆಗಲ್ಲ. ತೀರೋಗಿ 3 ವರ್ಷ ಆದಮೇಲೆ ನನ್ನ ಕೇಸ್ ನಡೀತಾ ಇದೆ, ನನಗೂ ನನ್ನ ತಮ್ಮನಿಗೂ. ನನ್ನ ತಮ್ಮ ಏನು ಮಾಡ್ಬಿಟ್ಟ, ಜಾಸ್ತಿ ಇಲ್ಲ, 1,08,00,000 2002ರಲ್ಲಿ ಕೈ ಎತ್ಬಿಟ್ಟ. ನಮ್ಮಪ್ಪ ನಂಗೆ ₹1 ಕೊಟ್ಟಿಲ್ಲ, ನನ್ನ ಹತ್ರ ಯಾವ ರೆಕಾರ್ಡ್ಸ್ ಇಲ್ಲ ಅಂದ್ಬಿಟ್ಟ. ನಮ್ಮ ತಂದೆ ತಿರ್ಕೊಂಡು 3 hours ನನಗೆ ವಿಷಯ ತಿಳಿಸಿಲ್ಲ. ಹೋದಾಗ ಆ ಕ್ಯಾಶು ರೆಕಾರ್ಡ್ಸ್ ಎಲ್ಲ ಅವ್ನ ಹೆಂಡತಿ ಮನೆಗೆ ಕಳಿಸ್ಬಿಟ್ಟಿದ್ದಾನೆ. ಸರಿ, ನಾನು ಕೇಳ್ತೀನಿ, ಯಾರು ನೋಡ್ತಾರೆ, ಅಪ್ಪ ತೀರೋಗಿದ್ದಾರೆ, ದೊಡ್ಡವರೆಲ್ಲ ಸೆಲೆಬ್ರಿಟಿಗಳೆಲ್ಲ ಬರ್ತಾ ಇದ್ದಾರೆ ನೋಡೋದಕ್ಕೆ, ಅದರಲ್ಲಿದ್ದೀವಿ. 3 ದಿವಸ ಆದಮೇಲೆ ನಮ್ಮಪ್ಪ ನನಗೆ ಯಾವುದು, ಅವ್ನ ಜೊತೆಗಿದ್ದ, ನಾನು ಬೇರೆ ಇದ್ದೆ, ರೆಕಾರ್ಡ್ಸ್ ಕೊಟ್ಟರೆ ನಮ್ಮಪ್ಪ ನನ್ನ ಹತ್ರ ಏನೂ ಇಲ್ಲ ಅಂದ್ಬಿಟ್ಟ, ಕೈ ಎತ್ಬಿಟ್ಟ.
ಆಮೇಲೆ ದೊಡ್ಡವ್ರನ್ನೆಲ್ಲ ಇನ್ಫ್ಲುಯೆನ್ಸ್ ಮಾಡಿ ಅವ್ರ ಮೂಲಕ ನಂಗೆ ತೊಂದರೆ ಕೊಟ್ಟ. ನಮ್ಮಣ್ಣ ರೌಡಿಸಮ್ ಮಾಡ್ತಾ ಇದ್ದಾನೆ, ಎಲ್ಲ ಪೊಲೀಸವ್ರು ಯಾರು ವೆಯ್ಟ್ ಜಾಸ್ತಿನೋ ಅವ್ರ ಕಡೆ ಸಪೋರ್ಟ್ ಮಾಡ್ತಾರೆ. ಸರಿ, ನನಗೆ ಫೋನ್ ಮಾಡೋದು ಸ್ಟೇಷನಿಂದ, ಯಾಕ್ರಿ ನಿಮ್ಮ ತಂದೆ ಮನೆಗೆ ಹೋಗ್ತೀರಾ? ಸರಿ, ನಮ್ಮಪ್ಪನ ಮನೆನ, ಸಿವಿಲ್ ಅಲ್ಲ ಇದು, ಕ್ರಿಮಿನಲ್ ಮಾಡ್ಬಿಡ್ತೀನಿ ಅಂತ ಇನ್ಸ್ಪೆಕ್ಟರ್ ನನಗೆ ರೋಪ್ ಹಾಕೋದು. ಆಮೇಲೆ ಏನಾಯಿತು, ಒನ್ ಫೈನ್ ಡೇ ನೋಡೋ ತನಕ ನೋಡಿ ಕೇಸ್ ಫೈಲ್ ಮಾಡಿದೆ. ತುರಂತ ಅಲ್ಲಿ ತನಕ ನಮ್ಮ ತಂದೆ ಹೆಸರಲ್ಲೇ ಇತ್ತು ಬಿಲ್ಡಿಂಗ್ ಪ್ರಾಪರ್ಟಿ, ಬಿಲ್ಡರ್ ಇನ್ನೂ ಬದುಕಿದ್ದ. ಹಾಕಿದ ತಕ್ಷಣ ನನಗೆ ಬೆದರಿಕೆ ಬರೋಕ್ಕೆ ಶುರುವಾಯಿತು ಬಿಲ್ಡರ್ ಕಡೆಯಿಂದ. ಸಾಮ ದಾನ ಭೇದ ದಂಡ, ಒಬ್ಬನೇ ಹೋಗ್ತಿರ್ತೀಯ, ಯಾವುದೋ ಒಂದು ವೆಹಿಕಲ್ ಗುದ್ಬಿಡುತ್ತೆ, ಮಾಡಲಿ ಬಿಡಿ ಅಂತ. ಆಮೇಲೆ ಕೇಸ್ ಫೈಲ್ ಮಾಡಿದ ತಕ್ಷಣ ಒನ್ ಫೈನ್ ಡೇ ನನಗೊಂದು ಫೋನ್ ಬಂತು. ನಾನು ಸದಾಶಿವ ಮಾತಾಡ್ತಿರೋದು, AJ ಸದಾಶಿವ, ಹೈಕೋರ್ಟ್ ರಿಟೈರ್ಡ್ ಜಡ್ಜು. ಅವಾಗ ಅವರು ರಿಟೈರ್ಡ್ ಆಗಿ ಇದಾಗಿದ್ರು, ವೀರಪ್ಪನ್ ಇದಕ್ಕೆ ಅಟ್ರಾಸಿಟೀಸ್ ಇದಕ್ಕೆ ಚೇರ್ಮನ್ ಆಗಿದ್ರು. ನೀವು 3 ಗಂಟೆಗೆ ಬಂದರೆ ಸರಿ, ಬರ್ದೇ ಇದ್ರೂ ಪರವಾಗಿಲ್ಲ, ಇದು LIC ಇದೆಯಲ್ಲ ಬಿಲ್ಡಿಂಗು, ವಿಧಾನಸೌಧ ಎದುರಿಗೆ ಟಾಪ್ ಫ್ಲೋರ್ 20ನೇ ಫ್ಲೋರಲ್ಲಿ ಇರ್ತೀನಿ. ಆಯಿತು ಬರ್ತೀನಿ ಸರ್. ನಾನು ಫಸ್ಟ್ 5 ಹೋದ್ವಿ ಜೊತೆಗೆ. ಇನ್ನೂ ಎಂಟ್ರ್ ಆಗ್ತಾ ಇದ್ದೀವಿ. ನೀವು ದಾವೆ ಹಾಕಿದ್ದೀರಂತ ಗೊತ್ತಾಯಿತು, 1/3 ಶೇರ್ ತೊಗೊಳ್ದಾರೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಕ್ಕೆ ಕರೆದೆ. ನಾನು ಇಮಿಡಿಯೇಟಾಗಿ ಕೈ ಮುಗಿದು, ಮೇ ದ ಲಾರ್ಡ್ಶಿಪ್ ಕೈಂಡ್ಲಿ ಗೆಟ್ ಮಿ 1/3 ಶೇರ್, ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್ ಅಂದೆ. ಏನಾಗಿತ್ತು ಅಂದರೆ, ಸೆಕೆಂಡ್ ಫ್ಲೋರಲ್ಲಿ 1000 ಸ್ಕ್ವೇರ್ ಫೀಟ್ ನನಗೆ ಕೊಟ್ಟಿದ್ರು, ಅದನ್ನು ಲೀಸ್ಗೆ ಹಾಕಿದ್ದೆ. ಅದು ಬಿಟ್ಟರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಮಾರಿದ್ದಾರೆ, ರಿಜಿಸ್ಟರ್ ಆಗಿಲ್ಲ. ಆಮೇಲೆ ಸೆಕೆಂಡ್ ಫ್ಲೋರಲ್ಲಿ ಇನ್ನೂ 2500 ಸ್ಕ್ವೇರ್ ಫೀಟ್ ಮಾರಿದ್ದಾರೆ, ಮೇಲ್ಗಡೆ ಪೆಂಟ್ ಹೌಸ್ ಮಾರಿದ್ದಾರೆ. ಎಲ್ಲ ಸೇರಿ ಇನ್ನೊಂದು ಹೆಚ್ಚು ಕಮ್ಮಿ ನಮ್ಗೆ 6000 ಸ್ಕ್ವೇರ್ ಫೀಟು ನಂಗೆ ಲೆಕ್ಕ ಸಿಕ್ಕಿಲ್ಲ. ಅದನ್ನು ಕೇಳೋ ನಂಗೆ ಗೊತ್ತಿಲ್ಲ ಅಂತ ನೀವು, ನನ್ನ ರೆಕಾರ್ಡ್ಸ್ ಇಲ್ಲ ಅಂತಾನೆ ನನ್ನ ತಮ್ಮ. ನಾನು ಯಾರನ್ನು ಕೇಳಬೇಕು? ಅವ್ರಿಗೆ ಇವರು ನ್ಯಾಯಮೂರ್ತಿಗಳನ್ನ ಕೇಳ್ಕೊಂಡೆ, ಸರ್ ಈ ಥರ ಇದೆ ಕೊಡಿಸಿ ಸರ್, ನನಗೆ ದಯವಿಟ್ಟು 1/3 ಶೇರ್ ಕೊಟ್ಬಿಡಿ, ಇನ್ನೊಂದು 2000 ಸ್ಕ್ವೇರ್ ಫೀಟ್ ಕೊಟ್ಬಿಡಿ, ನಾನು ಆರಾಮ್ ಸಾಕು, ಇನ್ನೇನು ಬೇಡ. ಇವಾಗ ನಂಗೆ ಹೇಳಿಲ್ಲಲ್ಲಪ್ಪ ಅವರು. ಆಯಿತು, ಒಂದು ಕೆಲಸ ಮಾಡು, ನೀನು ನ್ಯಾಯ ಸಿಗುತ್ತೆ, ಆದರೆ ಬಿಲ್ಡರ್ ಕರ ಅಂತ ಒಬ್ಬನೇ ಹೋಗೋಕ್ಕೆ ಹೋಗಬೇಡ, ಯಾರ ಜೊತೆ ಕರ್ಕೊಂಡು ಹೋಗು, ವೆರಿ ಡೇಂಜರ್ ಅವರು, ನಿಂಗೆ ಗೊತ್ತಿಲ್ಲ. ಅದು ಪಾಪ ಅಡ್ವೈಸ್ ಮಾಡಿದ್ರು. ಅದಾದಮೇಲೆ ಇನ್ನೊಂದ್ಸತಿ ಸಿಕ್ಕಿದ್ರು, ಒಂದು 2-3 ತಿಂಗಳಾದಮೇಲೆ. ಆಯಿತು, ಬಂದು ಏನೋ ಒಂದು ಮಾಡ್ಕೊಂಬಿಟ್ಟು ಮುಗಿಸ್ಬಿಡ, ಯಾಕಿದ್ದೆಲ್ಲ ಮಾಡ್ಕೋತೀಯ ಅಂದರೆ ಅವ್ರ ಕಡೆ ಸ್ವಲ್ಪ. ನಾನು ಆವಾಗ ಬಿಟ್ಬಿಟ್ಟೆ, ಕೇಸ್ ಹಾಕ್ಕೊಂಡು ಅದು ಪಾಡಿಗೆ ಅದು ನಡೀತು. ಈ 3 ವರ್ಷ ಆದಮೇಲೆ ಇವ್ರುಗಳು ಆ ಸತ್ತೋಗಿರೋ GP ಇಟ್ಕೊಂಡು ರಿಜಿಸ್ಟರ್ ಮಾಡಿದ್ರು 3 ಜನ ಫ್ಲ್ಯಾಟ್ನ. ಕೇಸ್ ನಡೀತದೆ, ತೊಗೊಂಡು ಕೋರ್ಟ್ಗೆ ಹಾಕಿದೆ. ಇವತ್ತಿಗೂ ಸಾಲ್ವ್ ಆಗಿಲ್ಲ ಅದು. ಈಗ ಮುಂದೆ ಕೂತ್ಕೊಂಡು ಮಾತಾಡ್ಕೊಂಡು ಮಾಡಿದ್ರೆ ಆಗುತ್ತೆ. ಈಗ ಕನಿಷ್ಕಕ್ಕೆ ಹೋಗೋ ಅಭ್ಯಾಸ ಇದೆ ಈಗಲೂ? ಕಮ್ಮಿ ಸ್ವಲ್ಪ. ಈಗ ಮುಂಚೆ ಬದಲಾಗಿದೆ ವಾತಾವರಣ, ಭಾಳ ಬದಲಾಗಿದೆ ಸರ್ ಈಗ. ಆಮೇಲೆ ಇನ್ನೊಂದೇನು ಅಂದರೆ, ಒಂದು ಇಂಟಿಮೇಸಿ ಇದ್ದು ತೊಂದರೆ ಇದ್ದಾಗ ಬರ್ತಾರೆ, ತೊಂದರೆ ತೀರೋದ್ಮೇಲೆ ನಿಮ್ಮ ಕಡೆ ತಿರುಗು ನೋಡವ. ಇದು ಕಲಾವಿದಗಳು ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನ ನೋಡಿ ಎಲ್ಲೋ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ನಾನು ಮಾಡ್ದೇನಕ್ಕಿಂತ ಅವ್ರ ಟೈಮ್ ಇತ್ತು, ಮಾಡ್ಕೊಂಡ್ರು. ಈ ಪೋಷಕ ಕಲಾವಿದರಲ್ಲಿ ಏನಾಗಿದೆ ಈಗ ಸರ್? ಅದು ಏನಂದರೆ, ಪೋಷಕ ಕಲಾವಿದ, ನಾನು ಇವಾಗ ಖಜಾಂಚಿ ಆಗಿದ್ದೀನಿ. ಖಜಾಂಚಿ ಪ್ರೆಸೆಂಟ್. ಫಸ್ಟು ಈ ಕಲಾವಿದ ಸಂಘದಿಂದ ಕಿತ್ಕೊಂಡ್ಬಂದು ಮಾಡ್ಕೊಂಡ್ವಿ. ಮಾಡಿದ್ಮೇಲೆ ಒಂದು ತುಂಬ ಜನ ಕಲಾವಿದರಿಗೆ ಹೆಲ್ಪ್ ಆಯಿತು. ಆಮೇಲೆ ಯಾರಿಗೆ ಏನೋ ಪ್ರಾಬ್ಲಮ್ ಆದರೂ ಎಲ್ಲ ಸೇರ್ಕೊಂಡು ಹೋಗಿ ಅವ್ರಿಗೇನಾದ್ರು ಫೈನಾನ್ಷಿಯಲ್ ಇದು ಮಾಡೋದು. ಆಮೇಲೆ ಜೊತೆಗೆ ಹಾಸ್ಪಿಟಲ್ ಅವರೊಬ್ಬರೇ ಇದ್ದಾರೆ, ಇನ್ಯಾರ ವ್ಯವಸ್ಥೆ ಮಾಡೋದು, ಇಂಥವೆಲ್ಲ ಆಗಿದೆ. ಒಕ್ಕೂಟಕ್ಕೂ ಸಂಬಂಧ ಇಲ್ಲ? ಒಕ್ಕೂಟಕ್ಕೆ ಸಂಬಂಧ ಇದೆ ಸರ್, ಇದೆಯಾ? ನಾವು ಸೇರ್ಕೊಂಡಿದ್ದೀವಿ. ಈಗ ನಾವು ಸೇರಿದ್ದೀವಿ ಅಫಿಷಿಯಲ್ ಆಗಿ. ಈಗ ಯಾರು ಒಕ್ಕೂಟ ಪ್ರೆಸಿಡೆಂಟ್? ಸೋಮು ಅಂತ ಸರ್, ಪ್ರೊಡಕ್ಷನ್ ಮ್ಯಾನೇಜರ್ ಪ್ರೆಸಿಡೆಂಟ್ ಆಗಿದ್ರು. ಈಗ ಅವರೇ ಇದ್ದಾರೆ. ತುಂಬ ಈ ಸಾರಾ ಗೋವಿಂದಿಗೆ ರಿಲೇಷನ್ ಆಗಬೇಕು, ತುಂಬ ಒಳ್ಳೆ ಮನುಷ್ಯ. ಕಾರ್ಮಿಕರಿಗೆ ಆಮೇಲೆ ನಮ್ಮ ಕಲಾವಿದರಿಗೆ ಏನಾದ್ರು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ ನಮಗೆ. ಅವ್ರ ಜೊತೆ ಇರೋರು ಸ್ವಲ್ಪ ಹಿಂಬಾಲಕರು ಒಂದು ಇದು ತರಲೆ ಮಾಡ್ತಾ ಇದ್ದಾರೆ, ಆದರೆ ಈಸ್ ರಿಯಲಿ ಗುಡ್. ಅದನ್ನು ಆತನಲ್ಲೇ ಅವನ ಹತ್ರ ನಾನು ಚರ್ಚೆ ಮಾಡಿದ್ದೀನಿ. ಎಷ್ಟೋ ಕಡೆ ನನಗೆ ಅನಿಸುತ್ತೆ ಇಂಥವ್ರಿದ್ರೆ ಒಳ್ಳೇದು, ಮುಂದೆ ಒಳ್ಳೇದಾಗುತ್ತೆ ಅನ್ನೋ ಒಂದು. ಈಗ ಸಂತೋಷ್ ಲಾಡ್ ಅಂತ ಒಂದು ಮಿನಿಸ್ಟ್ರಿ ಇದಾರಲ್ಲ, ಅವ್ರಿಗೂ ಭಾಳ ಕಳಕಳಿ ಇದೆ, ಕಾಳಜಿ ಇದೆ ನಮ್ಮ ಈ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ. ಅದರಲ್ಲೂ ನಮ್ಮ ಸಿನಿಮಾದವ್ರನ್ನ ಭಾಳ ಪ್ರೀತಿ ಅವ್ರಿಗೆ ಮಾಡ್ಕೊಡೋಣ ಅಂತಿದೆ. ಏನೋ ಆಗ್ಬೋದು ಅಂತ ಒಂದು ಉದ್ದೇಶ. ಜಾಗ ಒಂದು ಆಗ್ಬಿಟ್ರೆ ಮಿಕ್ಕಿದ್ದನ್ನ ನಾವು ಫಾಲೋ ಅಪ್ ಮಾಡ್ಬೋದು ಸರ್, ಖಂಡಿತ ಆಗುತ್ತೆ. ಈಗ ಆತನ ಒಂದು ಇರೋದ್ರಿಂದ ನಮ್ಗೊಂದು ಆಶಾ. ಮೊನ್ನೆ ಎಲೆಕ್ಟ್ ಆಗಿರೋದು ಪ್ರೆಸಿಡೆಂಟ್ ಆಗಿ 3 ವರ್ಷ ಇರ್ತಾರೆ. ಅವ್ರಿರೋ ಸ್ಥಳ ಏನಾದ್ರು ಮಾಡ್ಬೋದು ಅಂತ ಒಂದು ನಮಗೆ ಇದಿದೆ ಸರ್, ನಂಬಿಕೆ ಇದೆ, ವಿಶ್ವಾಸ ಇದೆ. ಬೇರೆ ಹೇಳಲೇಬೇಕಾದಂಥದ್ದು ಏನಾದರೂ ಬಿಟ್ಟು ಹೋಗಿದ್ರೆ ಸರ್, ಈಗ ಒಂದು ಚುನಾವಣೆ ಅಂತ ಬರುತ್ತೆ ಸರ್, ಸೋಲು ಗೆಲುವು ಸಹಜ. ಒಂದು ಹೆಣ್ಣು ಮಗಳು ನನ್ನನ್ನು ಸೋಲ್ಸ್ಬಿಟ್ಟು ಗೆದ್ದುಬಿಟ್ಲು ಅನ್ನೋ ಜಿದ್ದಿಟ್ಕೊಂಡು
ಗೆದ್ದಿರೋ ಅವ್ರನ್ನ ಅಧ್ಯಕ್ಷನೇ ಅಲ್ಲ ಅನ್ನೋದು ಇಂಥವೆಲ್ಲ ಮಾಡೋದಿದೆಯಲ್ಲ ಭಾಳ ಮನ್ಸಿಗೆ ನೋವು. ಅವಳ ವಿರುದ್ಧ ಹೋದ್ರು, ಇಡೀ ಕಮಿಟಿನೇ ವಿರುದ್ಧ ಹೋಗ್ಬಿಟ್ರು. 3 ಕಮಿಟಿ ಮೀಟಿಂಗ್ ಬಂದಿಲ್ಲ, ಅವರೆಲ್ಲ ಎಕ್ಸ್ಪೆಲ್ ಮಾಡಿದ್ದಾರೆ. ಲೀಗಲ್ ಆಗಿ ಸ್ಪೀಕಿಂಗ್ ದೇ ಆರ್ ನಥಿಂಗ್ ಟುಡೇ. ಆಮೇಲೆ ಕೋರ್ಟಿಂದ ಸ್ಟೇ ತಂದಿದ್ದಾರೆ. ಅಯ್ಯಮ್ಮ ನಡೀತಾ ಇದೆ ಇದ್ದಾಗ ಇನ್ನೊಂದು ಸಂಘ ಮಾಡಿ ನಮ್ಮದೇ ಸಂಘ ಅಂತ ಹೇಳೋದು ಇವೆಲ್ಲ ಮಾಡಿದ್ದಾರೆ ಸರ್. ಅದು ಲೀಗಲಿ ಇಟ್ ಹ್ಯಾಸ್ ನೋ ಸ್ಯಾಂಟಿಟಿ. ಈ ಕೋರ್ಟಲ್ಲಿ ಸ್ಟೇ ಕೊಟ್ಟಿದೆ ಆ ಅಮ್ಮನ ಪರವಾಗಿ. ಹಂಗಿದ್ದಾಗ ನೀವು ಹೆಂಗೆ ಮಾಡ್ತೀರಿ? ಮೀಟಿಂಗೇ ಮಾಡೋಂಗಿಲ್ಲ, ಇಲ್ಲೀಗಲಾಗಿ ಮಾಡೋದು. ಆಮೇಲೆ ಒಂಥರ ತೊಂದರೆ ಕೊಡೋದು. ನಾವು ಹೋಗಿದ್ರೆ ಅವ್ರೇನು ಅಲ್ಲ ರೀ, ಆ ಅಮ್ಮ ಅಲ್ವಲ್ಲ ನಮ್ಮ ಅಧ್ಯಕ್ಷವರು, ಸುಳ್ಳು ಹೇಳೋದು, ಪ್ರಚಾರ ಮಾಡೋದು ಇವೆಲ್ಲ ಮಾಡ್ತಾರೆ. ಇನ್ನೊಂದು ಐ ಥಿಂಕ್ ಮಾರ್ಚ್ಗೆ ಎಲೆಕ್ಷನ್ ಆಗುತ್ತೆ, ಅಷ್ಟೊತ್ತಿಗೆಲ್ಲ ಸರೋಗುತ್ತೆ ಅಂತ ಅನ್ಕೋತೀವಿ. ನಮ್ಮದೇನೋ ಒಂದು ಸ್ವಂತ ಗೂಡಾಗಲಿ ಎಲ್ಲರಿಗೂ ಅನ್ನೋ ಉದ್ದೇಶಕ್ಕೆ ಮಾಡಿದ್ದು. ಮುಂದೆ ಇನ್ನೇನು ಬರೋ ದಿನಗಳಲ್ಲಿ ಆಗುತ್ತೆ ಸರ್. ಇನ್ನು ಮುಂದಿನ ವರ್ಷದಲ್ಲಿ ಎಲ್ಲ ಮಾಡಿ ಮುಗಿಸ್ತೀವಿ ನಾವು ಅಂದ್ಕೊಂಡಿರೋದು. ನಮ್ಮ ಉದ್ದೇಶ ಇದ್ದಿದ್ದು ಎಲ್ಲರಿಗೂ ಸ್ವಂತ ಗೂಡಾಗಲಿ ಅಂತ. ಫಸ್ಟ್ ಕಲಾವಿದ ಸಂಘದಲ್ಲಿ ಇದ್ದಾಗ ಶಿವರಾಮ್ ಮಾಡಲೇ ಇಲ್ಲ. ನಾವೆಲ್ಲ ಕೇಳಿದ್ರೆ ಜಾಗ ಗುಂಡೂರಾವ್ ಅವ್ರು ಹೇಳಿದ್ರು ಎಲ್ಲಿ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಮಾಡಲಿಲ್ಲ. ಮಾಡಿದರೆ ಅವತ್ತೊಂದು 400 ಜನ ಆಯಿತು, ಅಟ್ಲೀಸ್ಟ್ ಒಂದು 50% ಜನಕ್ಕೆ ಸ್ವಂತ ಇರಲ್ಲ, ಆಗ್ಬಿಡೋದು. ಆಮೇಲೆ ನೆನೆಸ್ಕೊಂಡ್ರವ್ರು ಆ ಒಂದು ಉದ್ದೇಶನೇ ಇಲ್ಲ. ನಮ್ಮ ಕಲಾವಿದ ಸಂಘಕ್ಕೆ ಒಂದು ಜಾಗ ಬೇಕು, ಓಕೆ ಒಂದು ಜಾಗಕ್ಕೆ ಹೋದ್ವಿ, ಒಂದು ಜಾಗ ಕೊಟ್ಟರು. ಅದೊಂದು ಕಾಂಟ್ರವರ್ಸಿ ಆಗ್ಬಿಡ್ತು. ಅವನು ಯಾವನೋ ಬಂದ, ಈ ಅಪ್ಪನ ಬಾಯಿಂದ ಹಾಳಾಗೋಯ್ತು ಜಯನಗರಲ್ಲಿ. ಈ ಕಾರ್ಯದರ್ಶಿ ಆಗಿದ್ದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋದು ಇಲ್ಲ. ದುರಹಂಕಾರದಿಂದ ಮಾತಾಡಿದ್ದಕ್ಕೆ ಅವನು ಜಯನಗರ ಸೊಸೈಟಿನೂ ಕೋರ್ಟ್ಗೆ ಹೋಗ್ಬಿಟ್ಟ. ಲೋಯರ್ ಕೋರ್ಟಲ್ಲಿ ನಮ್ಮ ಕಡೆ ಆಯಿತು, ಹೈಕೋರ್ಟಲ್ಲಿ ನಮ್ಮ ಕಡೆ ಆಯಿತು, ಸುಪ್ರೀಂ ಕೋರ್ಟಲ್ಲಿ ಉಲ್ಟಾ ಆಗ್ಬಿಡ್ತು. ಜಾಗ ಹೋಯ್ತು ಅಲ್ಲಿಂದ. ಆವಾಗ ಅಂಬರೀಷ್ ಮನ್ಸು ಮಾಡಿದ್ದಕ್ಕೆ ಇಲ್ಲಿ ಸಿಕ್ಕಿದ್ದು ನಮಗೆ, ಇಲ್ದಾರೆ ಅದು ಸಿಗ್ತಿರಲಿಲ್ಲ ನಮಗೆ. ಇಲ್ಲಿ ಚಾಮರಾಜಪೇಟೆ. ಹಾಂ, ಚಾಮರಾಜಪೇಟೆ. ಅದಕ್ಕೂ ತೊಂದರೆ ಆಯಿತು. ಅವನು ಯಾವನು ಅಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅವನು ಹೋಗಿದ್ದ ಕೋರ್ಟ್ಗೆ. ಬಟ್ ವಿ ವನ್ ದ ಕೇಸ್. ಅದೊಂದು ಆಯಿತು, ಸ್ವಂತ ಜಾಗ ಅಂತ ಆಯಿತು. ಸೊ ಇವತ್ತು ಒಳ್ಳೆ ಬಿಲ್ಡಿಂಗ್ ಇದೆ. ನಾವು ನೆನೆಸ್ಕೋಬೇಕು ಅಂಬರೀಷ್ ಅವ್ರನ್ನ. ಇಲ್ದೇರು ಅವ್ರು ಇಲ್ದೇರು ಆಗ್ತಿರ್ಲಿಲ್ಲ. ಯಾಕೆಂದರೆ ಪಾಪ ರಾಜ್ಕುಮಾರ್ ಅವ್ರಿಗೆ ನಾವು ಇಟ್ಕೊಂಡು ಮಾಡ್ಬೇಕು ಕೆಲಸ. ಮಾಡೋರು ಯಾರು? ಮಾಡೋರೇ ಸರಿ ಇಲ್ದಾರೆ ಏನು ಮಾಡೋಕ್ಕಾಗುತ್ತೆ? ಅಂಬರೀಷ್ ಇದ್ದಿದ್ದರಿಂದ ಆಯ್ತು ಕೆಲಸ. ಅವರು ಕೇರ್ ಮಾಡ್ತಿರಲ್ಲ. ಅಯ್ಯಪ್ಪ ಆಸ್ಪತ್ರೆಯಲ್ಲಿದ್ದರು ಹಂಗೆ ಬಂದು ವಿತ್ ದಟ್ ಗ್ಲೂಕೋಸ್ ಇಟ್ಕೊಂಡು ಬಂದು JH ಪಟೇಲ್ ಹತ್ರ ಬಂದು ಸೈನ್ ಮಾಡಿಸ್ಕೊಂಡು ಹೋಗಿದ್ವಿ. ರೇವಣ್ಣ ಇದ್ದಿದ್ದು ಅವಾಗ ಮೆಂತ್ರಿಯಾಗಿ. ಇವೆಲ್ಲ ಸರ್ ಅವೆಲ್ಲ ಮರೆಯೋಕ್ಕಾಗಲ್ಲ ಸರ್. ಅವ್ರುಗಳ ಒಂದು ಶ್ರಮದಿಂದ ಇವತ್ತಿಂದ ಆ ಬಿಲ್ಡಿಂಗ್ ನಿಂತಿದೆ. ಆಮೇಲೆ ಅವ್ರ ಮುಖ ನೋಡ್ಕೊಂಡು ಎಲ್ಲರೂ ಎಷ್ಟೋ ಜನ ಹೆಲ್ಪ್ ಮಾಡಿ ಬಿಲ್ಡಿಂಗ್ ಕಟ್ಟೋದಕ್ಕೆ. ಈಗ ಚಾಮರಾಜಪೇಟೆ ಮಿನಿಸ್ಟ್ರಿ ಇದಾನಲ್ಲ, ಅಯ್ಯಪ್ಪ ಒಂದು ಫ್ಲೋರ್ ಮಾಡಿಸ್ಕೊಟ್ಟ, ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಜನ ಮಾಡಿ, ಬಿಕಾಸ್ ಆಫ್ ಅಂಬರೀಷ್. ಅದನ್ನು ಮರೆಯೋಕ್ಕಾಗಲ್ಲ ಸರ್ ಅಂಥವೆಲ್ಲ. ಆಮೇಲೆ ಇಂಡಸ್ಟ್ರಿಯಲ್ಲಿ ಅವಕಾಶ, ಹೆಣ್ಮಕ್ಳು ಅವಕಾಶಕ್ಕಾಗಿ ಏನು ಬೇಕಾದ್ರೆ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಒಂದು ಮಾತಿದೆ. ಅದೇನದು ಸರ್? ಅದು ನಮ್ಮ ಒಂದು ಬಿಹೇವಿಯರ್ ಮೇಲೆ ಹೋಗುತ್ತೆ. ಕೆಲವರು ಆ ಥರ ಇರೋರು ಆ ಥರ ಇರ್ತಾರೆ, ಕೆಲವರು ರಿಸರ್ವ್ ಆಗಿರೋರು ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗೇ ಇರ್ತಾರೆ. ಇದು 2 ಥರನೂ ಇದೆ. ಅದು ವಿ ಕಾಂಟ್ ಹೆಲ್ಪ್ ಇಟ್. ಅವಕಾಶಕ್ಕಾಗಿ, ದುಡ್ಡಿಗಾಗಿ. ಕೆಲವರು ಹೊಟ್ಟೆಪಾಡ್ಗೋಸ್ಕರ ಆ ಥರ ಇರ್ತಾರೆ ಸರ್, ಏನು ಮಾಡೋಕ್ಕಾಗಲ್ಲ. ಅದನ್ನು ನಾವು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನೊಂದು ಪ್ರಶ್ನೆ ಕೇಳಿ, ಈಗ ನಾನು ಕಷ್ಟಪಟ್ಟು ದುಡಿತೀನಿ, ನಾನು ಏನೋ ಒಂದು ಮಾಡಿ ನನ್ನ ಫ್ಯಾಮಿಲಿ ಮೇಂಟೈನ್ ಮಾಡ್ತೀನಿ. ನನಗೇನು ಇಲ್ಲದೆ ನಾನೇನು ಮಾಡಬೇಕು? ಸೊ ನನಗೆ ಅವ್ರನ್ನ ಕ್ರಿಟಿಸೈಸ್ ಮಾಡ್ಬೇಕಾದ್ರೆ ಅವ್ರಿಗೇನಾದ್ರು ಮಾಡೋಕ್ಕೆ ನಂಗೆ ಕೆಪಾಸಿಟಿ ಇರಬೇಕು, ಅವಾಗ ಮಾಡಬೇಡ ಅಂತ ಹೇಳ್ಬೋದು. ಇಲ್ಲದೇ ಐ ಹ್ಯಾವ್ ನೋ ರೈಟ್ ಟು ಟಾಕ್ ಅಬೌಟ್. ಅವರು ಪರ್ಸ್ನಲ್ ಆಗಿ ಏನೋ ಮಾಡ್ಕೊಂಡಿರ್ತಾರೆ, ಅದು ಇದೇ ಅಲ್ಲ, ಎಲ್ಲ ಒಂಚೂರು ಒಂದು ಸ್ವಲ್ಪ ಇರ್ಬೋದು ಸರ್. ಇದೇ ನಾನಂತೂ ಅದರೆಲ್ಲ ಇನ್ವಾಲ್ವ್ ಆಗಿಲ್ಲ ಯಾವ ಥರದಲ್ಲೂ. ನಾನು ಆ ಥರದ್ದು ಕಂಡಾಗ ನಾನು ಅದರಿಂದ ದೂರ ಇದ್ದೀನಿ, ಅಷ್ಟು ಮಾತ್ರ ಹೇಳಬಲ್ಲೆ. ಕೆಲವರು ಮಾತಾಡಿದಾಗ ರಫ್, ಎಸ್ಪೆಷಲಿ ಪೋಷಕ ಕಲಾವಿದರ ಸಂಬಂಧಪಟ್ಟು ಅದರಲ್ಲಿ ನನ್ನ ಕಂಡಾಗ ಯಾವುದೂ ಇಲ್ಲ. ಎಲ್ಲ 1-2-3 ಸ್ವಲ್ಪ ಕ್ಯಾರೆಕ್ಟರ್ಲೆಸ್ ಹೆಣ್ಮಕ್ಳಿದ್ರು, ಅವ್ರುಗಳನ್ನ ನಾನು ಅವಾಯ್ಡ್ ಮಾಡಿದ್ದೀವಿ ಸರ್. ಅದರದ್ದು ನನಗೊಂದು ಇಶ್ಯೂನೂ ಆಗಿದೆ. ನನ್ನ ವಿಷಯದ ವೈಯಕ್ತಿಕವಾಗಿ ಮೀಟು ನನಗಾಗ್ಬಿಟ್ಟಿತ್ತು. ನಾನು ಅದಕ್ಕೆ ಹೇಳಿ ಕೊಟ್ಟೆ, ಈ ಮೀಟು ಒಂದು ಒಳ್ಳೆ ಪದ ಅದು. ಬಟ್ ಮಾಡೋ ಕೆಲಸ ಅದಲ್ಲ, ಒಳ್ಳೆ ಪದ ಅಲ್ಲ ಸರ್. ಏನಾಗಿದೆ ಅಂದರೆ ಈಗ ಎಂಥ ದುರಂತಗಳಾಗತ್ತೆ ಅನ್ನೋದಕ್ಕೆ, ನಾನು ಕಾರ್ಯದರ್ಶಿ, ಮೀಟಿಂಗ್ ಮಾಡ್ತೀವಿ, ಮುಗಿದ ಮೇಲೆ ಎಲ್ಲನೂ ಕಳಿಸ್ಬಿಟ್ಮೇಲೆ ನಾವು ಕೊನೆಗೆ ಹೋಗ್ತೀವಿ, ಪದಾಧಿಕಾರಿಗಳು ಲಾಸ್ಟಲ್ಲಿ ಹೋಗೋದು. ನಾನು ಹೊರಟಿದ್ದೀನಿ ಸರಿ. ಅವತ್ತೇನಾಯಿತು, ನಾವು ಇದರಲ್ಲಿ ಒಕ್ಕೂಟದ ಪಕ್ಕದಲ್ಲಿ ಕಾರ್ಪೊರೇಷನ್ ಸ್ಕೂಲ್ ಇತ್ತಲ್ಲ, ಅಲ್ಲಿ ಮೀಟಿಂಗ್ ಮಾಡಿದ್ವಿ, ಮುಗಿಸಿದ್ದೀವಿ. ಆಮೇಲೆ ಕೆಲವರೆಲ್ಲ ನಮ್ಮ ಬಿಲ್ಡಿಂಗ್ ಹತ್ರ ಹೋಗಿದ್ದಾರೆ. ಹೋದಾಗ ಒಬ್ಬ ನಮ್ಮ ಬಿಲ್ಡಿಂಗ್ ತೋರಿಸೋನೆ, ಒಬ್ಬ ಲೇಡಿಗೆ. ಇದು ನಟರಾಜನ್ ಬಿಲ್ಡಿಂಗು, ಕೋರ್ಟಲ್ಲಿದೆ, ಹೈಕೋರ್ಟಲ್ಲಿ ನಡೀತಾ ಇದೆ. ಅದು ಸೆಟ್ಲ್ ಆಗ್ಬಿಟ್ರೆ ಅವ್ನು ಹಿಡಿಯೋಕ್ಕಾಗಲ್ಲ. ಸೊ ತಲೆಗೆ ಹೋಯ್ತು ಅವ್ರಿಗೆ. ನೆಕ್ಸ್ಟ್ ಏನು ಮಾಡಿದ್ರು, ಪ್ರತಿ ಸತಿ ನಮ್ಮದು ಅಲ್ಲೇ ಇತ್ತು
ನಮ್ಮ ಸಂಘ ಆಫೀಸ್ ಅಲ್ಲ ಈಗ ತಲೆಗೋದ್ದು ಹೆಣ್ಮಗಳಿಗೆ. ಸರಿ, ನಮ್ಮದು ಕಲಾ ಸಂಘ ನಮ್ಮ ಆಫೀಸ್ ಬಂದು ಎಲ್ಲಿತ್ತು ಗೊತ್ತಾ, ನಂದಾ ಹೋಟ್ಲ್ ಇದೆಯಲ್ಲ ಅದ್ರ ಎದುರುಗಡೆ ಇದ್ವಿ ನಾವು, ಅಲ್ಲಿ ಕೂತ್ಕೋತಾ ಇದ್ವಿ. ನಾನು ಕಾರ್ಯದರ್ಶಿ ದಿನ ಹೋಗ್ತಿದ್ದೆ, ಅಲ್ಲಿ ಕೂತ್ಕೋತಿದ್ದೆ. ರೆಗ್ಯುಲರಾಗಿ ಬರೋದು ಶುರು ಮಾಡೋದು, ಆಮೇಲೆ ನನಗೆ ಅಲ್ಲಿ ಡ್ರಾಪ್ ಮಾಡಿ ಅನ್ನೋದು, ಆಮೇಲೆ ಮಧ್ಯಾಹ್ನ ಲಂಚ್ ಟೈಮ್ ಊಟಕ್ಕೆ ಹೋಗ್ಬೇಕು. ಇದು ಆ ಅಮ್ಮ ಸ್ವಲ್ಪ ತೀರಾ ಕ್ಲೋಸ್ ಆಗಿ ಶುರು ಮಾಡಿದ್ರು. ನಾನು ಯಾಕೆ ಮೇಡಮ್ ಇಷ್ಟೊಂದು ನನ್ನ ಹಚ್ಕೋತಾ ಇದ್ದೀರಾ, ಅವಶ್ಯಕತೆ ಏನಿದೆ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲ ನೀವು ಭಾಳ ಒಳ್ಳೆಯವರು ಆಗಿದೆ ಅಂತ ಶುರು ಮಾಡಿದ್ರು. ನಾನು ಏನು ಹಿಂಗೆ ಆಗ್ತಿದೆಯಲ್ಲ. ಆಮೇಲೆ ಏನಾಗೋಯ್ತು, ನಾವು ಅದೇ ಈ ಸೈಟಿನ ವಿಷಯವಾಗಿ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿದ್ದರು, ಅವ್ರದ್ದು ಅಪಾಯಿಂಟ್ಮೆಂಟ್ ಸಿಕ್ತು, ಈ ಸೌತ್ ಆಫ್ರಿಕಾ ಫಿಕ್ಸ್ ಮಾಡಿಕೊಟ್ಟಿದ್ದ. ಸೊ ಹೋಗೋಣ ಅಂದಾಗ ಸ್ವಲ್ಪ ಡಿಗ್ರಿ ಬರೋಲ್ಲ ಅಂದ ನಾವು ಓದ್ವಿ, ನಮ್ಮ ಪಾಡೆ ನಾವು ಹೋದ್ವಿ. ಹೋಗಿ ಅಲ್ಲಿ ಮೀಟ್ ಮಾಡಿ ವಾಪಸ್ ಬರೋವಾಗ ಈ ಅಮ್ಮ ಆ ಲೇಡಿ ಮೆಂಬರ್ ಏನಿದ್ದಾರೆ ಅವರು ಪದಾಧಿಕಾರಿಗಳ ಸಿಂಗುಲರ್ ಮಾತಾಡಿದ್ರು. ನಾನು ಪದಾಧಿಕಾರಿ ಅಲ್ವ, ನಾನು ಅಂದೆ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಪರ್ಸ್ನಲ್ ಫ್ರೆಂಡ್ಸ್ ಇರ್ಬೋದು, ಆದರೆ ಪೋಸ್ಟಿಗೆ ಮರ್ಯಾದೆ ಕೊಡಬೇಕು, ಅದನ್ನು ಬೇಸಿಕ್ ಇದು ಮ್ಯಾನರ್ಸು, ತಪ್ಪಾಗುತ್ತಿದ್ದಾರೆ, ನೀವು ಆ ಥರ ಮಾತಾಡಬಾರ್ದು ಅಂತ ನಾನು ಹೇಳಿದೆ. ಇಲ್ಲ, ನಾನು ಹಂಗೆ ಮಾತಾಡೋದು. ಹಾಗಿದ್ದರೆ ಇವತ್ತಿಂದ 18 ಜನ ಇದ್ದೀವಿ ಪದಾಧಿಕಾರಿಗಳು, ನಾನು ನಿಮ್ಮ ಭಾಗಕ್ಕಿಲ್ಲ. ಈಗ 17 ಜನರ ಹತ್ರ ನೀವು ಕಾಂಟ್ಯಾಕ್ಟ್ ಇಟ್ಕೊಳ್ಳಿ, ನನ್ನ ಹತ್ರ ಇನ್ನು ಯಾವತ್ತೂ ಮಾತಾಡಬೇಡಿ. ಯು ಹ್ಯಾವ್ ಟು ರೆಸ್ಪೆಕ್ಟ್. ಈಗ ನಾನು ಪ್ರತಿಯೊಬ್ಬರು ಗೌರವ ಅದೇ ಥರ ನೀವು ಕೊಡಬೇಕು, ಇಲ್ಲಾಂದರೆ ನಾನು ಮಾತಾಡೋಲ್ಲ. ನಾನು ಬಿಟ್ಬಿಟ್ಟೆ. ನಮ್ಮಲ್ಲಿ ಒಂದು ಯಾವ್ದಾದ್ರು ಒಬ್ಬರು ಆಸ್ಪತ್ರೆಗೆ ಅಡ್ಮಿಟ್ ಆದರೆ 5,000 ಕೊಡ್ತಾಯಿದ್ವಿ. ಸರಿ, ನನಗೆ ಗ್ರಾಚಾರ ಈ ಲೇಡಿ ಮೆಂಬರ್ಗೆ ಪ್ರಾಬ್ಲಮ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ನನಗೆ ಫೋನ್ ಮಾಡಿದ್ರು ಅಮ್ಮ. ಮಾಡಿದಾಗ ನಾನೇನು ಮಾಡಿದೆ, ಡಿಂಗ್ರಿ ಅವಾಗ ಅಧ್ಯಕ್ಷ, ಅವನು ಊರಲ್ಲಿರಲಿಲ್ಲ. ಆಮೇಲೆ ಖಜಾಂಚಿ ಬಂದು ಸುರೇಶ್ ಅಂತ, ಈ ಬಂಗಾರಪ್ಪವ್ರ ಅಕ್ಕನ ಮಗ, ಅವ್ರ ಖಜಾಂಚಿ, ಅವ್ನಿಗೂ ಫೋನ್ ಮಾಡಿದೆ, ಇವ್ರಿಗೂ ಫೋನ್ ಮಾಡಿದೆ. ಇಲ್ಲ, ಊರಲ್ಲಿಲ್ವಲ್ಲ, ನಾವು ಬರೋದು ನಾಳೆ ನಾಡಿದ್ದು ಬರ್ತೀವಿ, ಆಮೇಲೆ ಇದು ನೋಡೋಣ, ಅಲ್ಲಿ ತನಕ ಏನು ಮಾಡೋಕ್ಕಾಗಲ್ಲ, ಚೆಕ್ ಸೈನ್ ಹಾಕೋಕ್ಕಾಗಲ್ಲ ಅಂತಂದರು. ನಾನೇನು ಮಾಡಿದೆ, ನೆಕ್ಸ್ಟ್ ಡೇ ಇವನು ಸೌತ್ ಆಫ್ರಿಕಾಗೆ ಫೋನ್ ಮಾಡಿದೆ. ಅವನು ಭಾಳ ಕ್ಲೋಸ್ ಆ ಎಮ್ಮಂಗೆ. ಮಾಡದೇ ಇದ್ದರೆ ಚೆನ್ನಾಗಿರೋದು, ಮಾಡಿದೆ, ಹೋಗೋಣ ಬಾ. ಸರಿ, ಆಸ್ಪತ್ರೆಗೆ ಹೋದ್ವಿ, ಇಬ್ಬರು ನೋಡೋಕ್ಕೆ ಹೋದ್ವಿ, ಮಾತಾಡ್ಸಿದ್ವಿ, ವಾಪಸ್ ಬಂದ್ವಿ. ನಮ್ಮ ಕಮಿಟಿಲೊಬ್ಬ ಇವನಿದ್ದ, ಜೂನಿಯರ್ ದ್ವಾರಕೀಶ್, ಅವ್ನ ಮೆಂಬರ್. ಅವಾಗ ಅವನ್ನ ಅಧ್ಯಕ್ಷ ಹೇಳಿದ್ದಾನೆ, ಅವಳನ್ನು ಹೋಗಿ ನೋಡಿದ್ದಾರೆ ಆ ಮೆಂಬರ್ನ. ಆ ಅಮ್ಮ ಸಿಂಗ್ಯುಲರಲ್ಲಿ ಮಾತಾಡ್ಬಿಟ್ರು ಇಬ್ಬರ ಬಗ್ಗೆ, ನನ್ನ ಬಗ್ಗೆ, ಸೌತ್ ಆಫ್ರಿಕಾ ಬಗ್ಗೆ. ಕೈ ಬಿಸ್ಕೊಂಡು ಹೋದ್ರು, ಏನಕ್ಕೆ ಬರ್ತಾರೆ ಇವರೆಲ್ಲ, ಹಾಗೆ ಇದೇನೋ ಅಂದ್ಬಿಟ್ಟಿದ್ದಾರೆ, ಕೆಟ್ಟದಾಗ ಬೈದು. ಅದು ನೀವು ರಿಪೋರ್ಟ್ ಮಾಡ್ದೆ ಬೇರೆ ಪದಾಧಿಕಾರಿಗಳಿಗೆಲ್ಲ, ಅವ್ರಿಗೆಲ್ಲ ಕೆಂಡ ಮಂಡಲ ಆಗ್ಬಿಟ್ರು. ಅವಳು ಸಂಘದಿಂದ ಬೇಡ, ಅವಳು ಆಚೆ ಹಾಕ್ಬಿಡೋಣ ಹಾಗೆ. ಸರಿ, ಮಾರನೇ ದಿವಸ ಎಲ್ಲ ಆಗಿತ್ತು. ಅವಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಸೆಕೆಂಡ್ ಸಂಡೇ ಮೀಟಿಂಗು, ದೊಡ್ಡ ಫಂಕ್ಷನ್ ಮಾಡ್ತಾಯಿದ್ವಿ, ಶಿವರಾಜ್ ಕುಮಾರ್ ಬರ್ತಾ ಇದ್ದಾರೆ. ಈ ಅಮ್ಮ ಗಲಾಟೆ ಶುರು ಮಾಡ್ಬಿಟ್ರು, ದುಡ್ಡು ಕೊಟ್ಟಿಲ್ವಲ್ಲ ಇನ್ನು 5,000 ಕೊಡಬೇಡ ಅಂತೆಲ್ಲ ಮೆಂಬರ್ಸು. ಅಲ್ಲಿ ಅತಿಥಿ ಗೆಸ್ಟ್ಗಳ ಮುಂದೆ ಬಂದು ಮರ್ಯಾದೆ ಕಳೆದ್ರೆ ಬೇಡ ಅಂದ್ಬಿಟ್ಟು ಚೆಕ್ ಎಲ್ಲ ಸೈನ್ ಮಾಡಿ ಕೊಟ್ಬಿಟ್ಟು ನಮಸ್ಕಾರಕ್ಕೆ ಕಳಿಸ್ಬಿಟ್ಟೆ. ಇವರೆಲ್ಲ ಬೇರೆ ಪದಾಧಿಕಾರಿಗಳು ಗಲಾಟೆ ಮಾಡಿದ್ರು. ಇಲ್ಲಪ್ಪ, ಇಲ್ಲಿ ಬಂದು ಫಂಕ್ಷನಲ್ಲಿ ಹಿಂಗೆ ಮಾಡ್ರಿ, ಏನು ಮಾಡೋದು, ಅದಕ್ಕೆ ಸರ್ ಅವಳು ಆ್ಯಕ್ಷನ್ ಸರಿ ತೊಗೊಳ್ಳೋಣ ನಾನು. ಸರಿ, ಆಮೇಲೆ ಏನಾಯಿತು, ಒಂದು ಇದು ಮೀಟಿಂಗ್ ಕರೆದ್ವಿ, ನಮ್ಮದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗು. ಈ ಥರ ಅಮ್ಮ ನಮ್ಮ ಸಂಘದ ವಿರೋಧಿಯಾಗಿ ಇದ್ದಾರೆ, ಅದರಿಂದ ಅವಳ ಸಂಘದಿಂದ ಆಚೆ ಹಾಕೋಣ, ದುಡ್ಡು ಕೊಟ್ಟಿದ್ದು ವಜಾ ಮಾಡಿಬಿಟ್ರು. ಮಾಡಿ ಸುಮ್ಮನೆ ಇದ್ದೆ. ಆವಾಗ ನನ್ನ ಮೇಲೆ ಶುರು ಮಾಡಿಬಿಟ್ರು. ಮಾಡಿದ್ದು ಬೇರೆ ನಾನು ವೈಯಕ್ತಿಕವಾಗಿ ಮಾಡಿದ್ದಲ್ಲ, ಅದು ಆ್ಯಸ್ ಎ ಸೆಕ್ರೆಟರಿ ನನಗೆ ಕಂಪ್ಲೇಂಟ್ ಬಂದಾಗ ನಾನು ನನ್ನ ಡ್ಯೂಟಿ ಮಾಡಿದ್ದೀನಿ. ಹಿಂಗೆ ನಾನು ಬಂದ, ನಾನು ಕೇಳ್ದ, ನಾನು ಕರೆದ, ಶುರು ಮಾಡ್ಬಿಡ್ಲ ಏಮ. ಆಫ್ಟರ್ ಎಕ್ಸ್ಪೆಲ್ ಆಗಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಸಂಡೇ ಮೀಟಿಂಗೇ ಮಾಡೋದು ಬೇಡ, ಈ ಥರ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ ನಿನ್ನ ಮೇಲೆ ಅಂತ. ನನಗೇನು ಅನ್ನಿಸ್ತು, ನಾನು ತಪ್ಪು ಮಾಡಿದರೆ ನಾನು ಭಯ ಬೀಳಬೇಕು, ಫೇಸ್ ಮಾಡೋಣ ಅಂತ ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ಗೆ ಅವತ್ತು ಉಪಾಧ್ಯಕ್ಷ ಆಗಿದ್ದು ನವನೀತ, ಆಮೇಲೆ ಆಡ್ಗೋಡಿ ಇರಲಿಲ್ಲ ಊರಲ್ಲಿ, ಡಿಂಗ್ರಿನೂ ಇರಲಿಲ್ಲ. ಸೊ ಆಯಮ್ಮ ಉಪಾಧ್ಯಕ್ಷರು, ಅಧ್ಯಕ್ಷ ಆವಾಗ ಆ ಮೀಟಿಂಗ್ಗೆ. ಆಮೇಲೆ ನಮ್ಮ ಇನ್ನೊಬ್ಬರು ಕಮಿಟಿಲಿದ್ದು ಭಾಗ್ಯಮ್ಮ ಅಂತಿದ್ದರು, ಆಯಮ್ಮ, ಅವರೆಲ್ಲ ಇದ್ದರು. ನಾನು ಜನರಲಾಗಿ ಎಲ್ಲ ಮಾತಾಡ್ಬಿಟ್ಟು ನನ್ನ ವಿಷಯ ಬಂತು. ಭಾಗ್ಯಮ್ಮ ಅವ್ರು ಎತ್ತಿದ್ರು, ನಿಮ್ಮಲ್ಲಿ ಈ ಥರ ಕಂಪ್ಲೇಂಟ್ ಬಂದಿದೆ, ಹಾಗೆ ಏನು ಹೇಳಿ ಅಂದೆ. ಆವಾಗ ನಾವು ನಿಂತಾ ಇದ್ದವರು, ಇವರು ಏನೇನಾಯ್ತು ಎಲ್ಲ ನನಗೆ ಗೊತ್ತಿದೆ, ಆ ಅಮ್ಮ ಬೇಕು ಅಂತ ಮಾಡ್ತಾ ಇರೋದು, ನಾವೆಲ್ಲ ಹೆಂಗಸು ನಮ್ಮೇಲೆ ಏನೂ ಮಾಡೋಕ್ಕಾಗಲ್ಲ, ಅವ್ರು ಗಂಡಸಾಗಿದ್ದು ಹಿಂಗೆ ಮಾಡ್ತಾ ಇದ್ದಾಳೆ, ಅವಳ ಸಂಘದಿಂದ ವಜಾ ಮಾಡಬೇಕು ಅಂತ ಫುಲ್ ಮೀಟಿಂಗಲ್ಲಿ ಪಾಸಾಗಿ ಅದಾಗೋಯ್ತು. ಆವಾಗಿಂದ ಆ ಅಮ್ಮನ ನಾನು ಇರೋ ತನಕ ಅಂತೂ ಆ ಅಮ್ಮನ ಒಳಗೆ ತೊಗೊಳ್ಳಿಲ್ಲ. ಇದು ಒಂದು ಹೆಣ್ಮಕ್ಳಲ್ಲಿ ಒಂದಿದೆ, ಅವ್ರು ಹೇಳ್ದಾಗ ನಾವು ಕೇಳಿದಾಗ ಇದು ಶುರು ಮಾಡ್ತಾರೆ,
ಮೀ ಟೂ ಅನ್ನೋದು. ಅದು ಅಲ್ಲಲ್ಲೇ ಮುಗ್ದೋಯ್ತು. ಈಗ ಇವನಿಗಾಗಿತ್ತು ಅರ್ಜುನ್ ಸರ್ಜಾಗೆ 3 ವರ್ಷ ಆದಮೇಲೆ ಕಂಪ್ಲೇಂಟ್ ಮಾಡೋ ಅಂತ. ಅವಾಗ ಯಾಕೆ ಮಾಡಲಿಲ್ಲ ಸರ್ ಆಯಮ್ಮ? ನಾನು ಇದೆಯೋ ಇಲ್ಲೋ ಗೊತ್ತಿಲ್ಲ, 3 years ಯಾಕೆ ಆಯಮ್ಮ ಸುಮ್ಮನಿದ್ಲು ನಾನು ಕೇಳೋದು. ಸರಿ, ಆಮೇಲೆ ಒಂದು ಫ್ಯಾಮಿಲಿ ಥರ ಇರ್ತೀವಿ. ನಮಗೆ ಅವ್ರ ವಿರುದ್ಧ ಆಗಿದ್ದ ತಕ್ಷಣ ಈ ಥರ ಉಲ್ಟಾ ಮಾಡೋದು ಇವೆಲ್ಲನೂ ನಾನು ತುಂಬ ನೋಡಿದ್ದೀನಿ. ಇದೊಂದೇ ಎಕ್ಸಾಂಪಲ್ ಅಲ್ಲ, ಡೆಲ್ಲಿ ಬಾಂಬೆಲಿ ತಗೊಳ್ಳಿ, ಎಲ್ಲ ಕಡೆನೂ. ಈಗ ಕೆಲವು ಕಡೆ ಮಲಯಾಳಮಲ್ಲಿ ಅವನಿಗೆ ಶಿಕ್ಷಣ ಆಗಿದೆ, ಯಾರೋ ಒಬ್ಬ ಆರ್ಟಿಸ್ಟ್ಗೆ, ದಿಲೀಪ್ಗೆ ಅದು ಡ್ರಾಪ್ ಆಯ್ತು ಅದು. ಈಗ ಕೋರ್ಟಲ್ಲಿ ಬಿದ್ದೋಯ್ತು ಅದು. ಪಾಪ ಜೈಲಿನಲ್ಲಿ ಅನುಭವಿಸಿದಷ್ಟೇ, ಅವನ ಕೆರಿಯರ್ ಹೊರಟೋಯ್ತು. ಅದು ವೈಯಕ್ತಿಕವಾಗಿ ಆ ಥರ ದ್ವೇಷ ಕಟ್ಕೊಂಡು ಮಾಡಬಾರ್ದು ಸರ್, ಅದು ತುಂಬ ತಪ್ಪದು. ನಿಮ್ಮ ಕಂಡ್ರಾಗ ದೂರ ಇದ್ದು ಬಿಡಿ, ಸುಳ್ಳು ಕಂಪ್ಲೇಂಟ್ ಕೊಡೋದು, ಇದು ಮಾಡೋದು. ಸುಂದರರಾಜ್ಗೆ ಅಮ್ಮ ಅಕ್ಕ ಅಂತ ಬೈದ್ಬಿಟ್ರು ಅಂಬರೀಷ್. ಯಾವಾಗ ನಮ್ಮ ಸಂಘ ಶುರುವಾಯ್ತಲ್ಲ, ಇನ್ನಿಂದ ನೋಡಿ ಶುರುವಾಗ್ಬಿಡ್ತವ್ರ ಸಂಘ ಮಾಡಿ ಹೇಳ್ತೀನಿ. ಅದು ಅವನಿಗೆ ನಿಜ. ಆಮೇಲೆ ನಮ್ಮಲ್ಲಿ ಮೆಂಬರ್ ಆಗ್ಬೇಕು ಅಂತ ಬಂದ, ನಾವು ಸೇರಿಸಿಲ್ಲ ಅವನು. ಆಮೇಲೆ ಶಿವರಾಮ್ ನಮ್ಮಲ್ಲಿ ಮೆಂಬರ್ ಆಗ್ತೀವಿ ಅಂದರು. ನಮ್ಮ ಸಂಘ ಶುರುವಾಗಿದ್ದ ತಕ್ಷಣ ಕಲಾ ಸಂಘದ ಮೀಟಿಂಗಲ್ಲಿ ಬಂದ್ಬಿಟ್ಟು, ಅಲ್ಲಿ ನಮಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಮೆಡಿಕಲ್ ಫೆಸಿಲಿಟೀಸ್ ಕೊಡಿ, ಮಕ್ಳಿಗೆ ಸ್ಕಾಲರ್ಶಿಪ್ ಕೊಡಿ ಅಂತ, ನಾವು ಭಿಕ್ಷೆ ಬೇಡಬೇಕಾ ಅಂತ ಕಲಾ ಸಂಘದ ಮೀಟಿಂಗಲ್ಲಿ ಮಾತಾಡಿದ್ದ ಆಯಮ್ಮ. ಸೊ ಅಂಥವ್ರನ್ನ ನಾವ್ಯಾಕೆ ಸೇರಿಸ್ಬೇಕು? ಬೇಡ ಯಾವುದೇ ಕಾರಣಕ್ಕೆ ಅಂತ ನಾನು ಗಲಾಟೆ ಮಾಡಿದೆ. ನಮ್ಮ ಸೇರಿಸ್ಕೊಳ್ಳಿಲ್ಲ ನಾವು ಒಳಗೆ, ತಿರುಕೊಳ್ಳೋದಂಗೆ ಫ್ರೆಂಡ್ಲಿ ಆಗಿದ್ವಿ ಅಷ್ಟೇ. ಇವ್ರ ಗುಡ್ ಫ್ರೆಂಡ್ಸ್. ಅಪ್ಪಂಗೆ ಗೊತ್ತಾಯ್ತು ಅವ್ರಿಗೆ. ಆಮೇಲೆ ಕಲಾವಿದ್ರಿಗೆ ಯಾರಿಗೂ ಏನೂ ಆಗಲಿಲ್ಲ ಸರ್ ಅಪ್ಪನ ಕಡೆಯಿಂದ. ಮಾಡಲಿಲ್ಲ ಅಪ್ಪ, ಮಾಡೋದು ಬೇಕಾಷ್ಟು ಮಾಡ್ಬೋದಿತ್ತು. ಗುಂಡೂರಾವ್ ಇಟ್ಕೊಂಡು ನಾವು ಮಾಡಿದರೆ ಇವತ್ತು ಅವ್ನು ನೆನೆಸ್ಕೊಂಡು ಫೋಟೋ ಇಟ್ಟು ಪೂಜೆ ಮಾಡಿರೋರು. ಈಗ ನಮ್ಮ ತಾತನ್ನ ಫೋಟೋ ಎಷ್ಟೋ ಮನೆಗಳಲ್ಲಿದೆ. ಕಂಪ್ನಿಯಲ್ಲಿ ಎಷ್ಟೋ ಜನ ಕಲಾವಿದರಿಗೆ ಒಳ್ಳೇದಾಗಿದೆ. ಯಾರ್ಯಾರಿಗಾಗಿದೆಯೋ ನನಗೆ ಗೊತ್ತಿಲ್ಲ. ಅವ್ರುಗಳು ಹೇಳ್ದಾಗಲೇ ಗೊತ್ತಾಗೋದು ನಮ್ಗೆ ಹಿಂಗಾಗಿದೆ ಅಂತ. ಆ ಥರ ನಿಮ್ಗೆ ಮನ್ಸು ಬೇಕು ಸರ್, ಮಾಡಬೇಕು ಅನ್ನೋದು. ಅದಿಲ್ಲದೆ ಏನಾಗುತ್ತೆ ಹೇಳಿ? ಹೌದು. ಈಗ ರಾಜ್ಕುಮಾರ್ ಇಟ್ಕೊಂಡು ನಾವು ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ದುರಂತ, ಬಿಕಾಸ್ ಆಫ್ ಹಿಮ್ ಅಂತೇಳಿ ಪದೇ ಹೇಳ್ತಾ ಇರೋದು ಯಾರ ಬಗ್ಗೆ? ಮಾಜಿ ಕಾರ್ಯದರ್ಶಿ ಶಿವರಾಮ್ ಬಗ್ಗೆ. ಶಿವರಾಮ್ ಅಂದರೆ ಶರಭಂಜರ್ ಶಿವರಾಮ್. ಎಸ್. ಕಲಾವಿದರಿಗೆ ನಿಮ್ಗೆ ಎಲ್ಲಿ ಜಾಗ ಬೇಕು ಐಡೆಂಟಿಫೈ ಮಾಡಿ ಅಂತ ಗುಂಡ್ರಾವ್ BDA ಆಫೀಸರ್ಸ್ನೆಲ್ಲ ಕರೆಸಿದ್ರೆ ಮಾಡಲಿಲ್ಲ ನಾವು. ಇಲ್ಲಿ ಬೇಡ ನಮ್ಮ ಕಲಾವಿದರಲ್ಲ, ಅಲ್ಲಿ ಬೇಡ ಅಂತ ಹೇಳ್ಕೊಂಡು ಸುಮ್ಮನೆ ಸುತ್ತಾಡ್ಕೊಂಡು ಬಂದೇ ವಿನ ಮಾಡಲಿಲ್ಲ. ಈ ಹಬ್ಬಂಗೆ ಸ್ವಂತ ಮನೆ ಇತ್ತು, ಈ ಈಸ್ ನಾಟ್ ಬಾದರ್. ಬಟ್ ವಾಟ್ ಅಬೌಟ್ ಅದರ್ಸ್? ನನಗಿರ್ಬೇಕು, ಬೇರೆಯವ್ರಿಗೆ ಮಾಡ್ಕೊಡ್ಬೇಕು ಅನ್ನೋದು ಇರಬೇಕು. ಮಾಡಲಿಲ್ಲ. ಈಗ ಸುಂದರರಾಜ್ ತಗೊಳ್ಳಿ, ಆ ಥರ ಮಾತಾಡ್ತಾ ಇದ್ದಿದ್ರೆ ಇನ್ನೊಂದು ಕಲಾವಿದ ಸಂಘ ಆಗ್ತಿರ್ಲಿಲ್ಲ. ಪೋಷಕ ಕಲಾವಿದ ಸಂಘ ಚೆನ್ನಾಗೇ ಇರ್ತಿದ್ವಿ ನಾವೆಲ್ಲ. ಏನೋ ಒಂದು ನಮ್ಮ ಕಡೆ ಸಜೆಷನ್ ತೊಗೊಂಡು ಮಾಡಿದರೆ ಎಲ್ಲೋ ಇರೋದು ಆ ಸಂಘ. ಈಗ ಸ್ವಂತ ಬಿಲ್ಡಿಂಗ್ ಆಗೋದಕ್ಕೆ ಕಾರಣ ಅಂಬರೀಷ್ ಅವರು. ಆಯಿತು, ಸ್ವಂತ ಬಿಲ್ಡಿಂಗ್ ಮಾಡ್ಕೊಂಡು. ಬಟ್ ವಾಟ್ ಅಬೌಟ್ ಆರ್ಟಿಸ್ಟ್? ಅವ್ರಿಗೇನಾಗಿದೆ? ಏನೂ ಆಗಿಲ್ಲ. ಇವತ್ತಿಗೆ ಏನು ಮಾಡ್ತಿದ್ದೀವಿ? ಏನು ಮಾಡ್ತಾರೆ? ಮೀಟಿಂಗೇ ಮಾಡಲ್ಲ ಅಲ್ಲಿ. ಅಧ್ಯಕ್ಷ ಅಂತ ಯಾರು ಇವತ್ತಿಗೂ ಗೊತ್ತಿಲ್ಲಪ್ಪ. ನಾನು ಕಲಾ ಸಂಘದಲ್ಲಿ ಯಾರು ಅಧ್ಯಕ್ಷರು ನೀವೇ ಹೇಳಿ, ನನಗೆ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ವಿಷ್ಣುವರ್ಧನ್ ಹೆಸರಿಲ್ಲ ಅದಕ್ಕೆ ಅಂತ ಒಂದು ದೊಡ್ಡ ಕೊರತೆ ಸರ್. ಇದು ಯಾತಕ್ಕೆ ಆ ಥರ ಮಾಡ್ತಾರೋ ಅರ್ಥ ಆಗ್ತಿಲ್ಲ. ಎಲ್ಲ ಕಲಾವಿದರು ಒಂದೇ ಸರ್. ಈಗ ಅಂಬರೀಷ್ ಅವ್ರು ಮಾಡಿದ್ದಾರೆ, ವಿಷ್ಣುವರ್ಧನ್ ಅವ್ರದ್ದು ಈಕ್ವಲ್ ಆಗಿ ಇದಿದೆ. ಅದನ್ನು ಮರಿಬಾರ್ದು, ನೆನ್ಸ್ಕೋಬೇಕು. ಕಲಾವಿದರಿಗೆ ಅವರು ಹೆಲ್ಪ್ ಮಾಡಿ ನೋವಾಗಲ್ವಾ ಕುಟುಂಬಕ್ಕೆ? ಮತ್ತೆ ಆಗುತ್ತೆ ಸರ್, ಮಾಡಬಾರ್ದು ಸರ್, ತಪ್ಪು ಸರ್. ಅದು ದೇ ಶುಡ್ ನಾಟ್ ಡೂ ಇಟ್. ಅದು ಯಾತಕ್ಕೆ ಆ ಥರ ಮಾಡ್ತಾರೋ ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಒಳಸುಳಿ ಅನ್ನೋದು ಅರ್ಥನೇ ಆಗಲ್ಲ. ಯಾರು ಬಾಯ್ಬಿಟ್ಟು ಏನು ಹೇಳಲ್ಲ ಸರ್, ಒಳೊಳಗೆ ಮಾಡ್ತಾರೆ. ಈಗ ಗಂಧದ ಗುಡಿ ಪಿಕ್ಚರ್ಸ್ಗಳು ಆದಾಗ ದೊಡ್ಡ ಕಾಂಟ್ರವರ್ಸಿ ಆಯಿತು. ಪಾಪ ವಿಷ್ಣುದೇನು ತಪ್ಪೇ ಇಲ್ಲ ಅದರಲ್ಲಿ. ಅನ್ನೆಸರಿ ಅವನ ಬಲಿಪಶು ಎಷ್ಟು ಟಾರ್ಚರ್ ಕೊಟ್ಟರು ಅವ್ರಿಗೆ. ಯಾಕೆ ಬೇಕು ಇವೆಲ್ಲ ಅಂದರೆ? ಒಂದು ಸರ್, ಸೆಲೆಬ್ರಿಟಿ ಆದಾಗ ಇಂಥವು ಬರುತ್ತೆ ಸರ್. ನಿಮ್ಮ ಜೊತೆಗಿರೋರೆ ಕೊಲೀಗ್ಸ್ಗೆ ನಿಮ್ಮನ್ನು ಸಹಿಸಲ್ಲ. ಈಗ ನಮ್ಮ ಒಂದು ಜರ್ನಲಿಸ್ಟ್ ಫೀಲ್ಡಲ್ಲೇ ತೊಗೊಳ್ಳಿ, ಸ್ವಲ್ಪ ಹೆಸರು ಮಾಡಿದ್ರಿ ಅಂದ್ಕೊಳ್ಳಿ, ಜೊತೆಗಿರೋರಿಗೆ ಹೊಟ್ಟೆ ಬೆಂಕಿ ಟಂಗ ಏನೋ ಒಂಥರ ತೊಂದರೆ ಕೊಡ್ತಾರೆ. ನಿಮ್ಮ ಅನುಭವಕ್ಕೆ ಬಂದಿದೆಯೋ ಅಲ್ಲ ನಂಗೆ ಗೊತ್ತಿಲ್ಲ, ನನಗಾಗಿದೆ. ನಾನು ಗಾಂಧಿನಗರಲ್ಲೇ ಹುಟ್ಟು ಬೆಳೆದಿರೋದು. ಸಿನಿಮಾಲಿ ಸಿಕ್ಬಿಡ್ತು, ಪಬ್ಲಿಸಿಟಿ ಬಂತು, ನಮ್ಮ ಸ್ಕೂಲ್ ಹೆಸರು ಬಂದ್ಬಿಡ್ತು. ಮೇಸ್ಟ್ರುಗಳೆಲ್ಲ ನನಗೆ ಡೈರೆಕ್ಟಾಗಿ ಎದುರಿಗೇನು ಮಾತಾಡ್ತಿರಲಿಲ್ಲ, ಹಿಂದೆಗಡೆ ಹುಡುಗರುಗಳವರು ಅವ್ನು ನೋಡಿ ಕಲ್ತ್ಕೊಳ್ರು ಅಂತ.
ನಾನು 5ನೇ ಕ್ಲಾಸ್ ಓದುವಾಗ ನಮ್ಮ ಹಿಸ್ಟ್ರಿ ಮೇಸ್ಟ್ರು ಅವರು ಹೇಳೋರು, ಒಬ್ಬ ಯಾರೋ ಇದಕ್ಕೆ ರಂಜಿಗೆ ಸೆಲೆಕ್ಟ್ ಆಗಿದ್ದು ನಮ್ಮ ಸ್ಕೂಲಲ್ಲಿ ಓದಿದ ಹುಡುಗ, ಆ ಥರ ನಮಗೆಲ್ಲ ಹೆಸರು ಬಂತು, ಆ ಥರ ನಮ್ಮ ಹುಡುಗರೆಲ್ಲ ಮಾಡಬೇಕು ಹಾಗೆ ಅವರು ನನ್ನ ಮನ್ಸಿಗೆ ಬಂತು ಏನಾರು ಆಗಬೇಕು ನಾವು. ನನ್ನ ಅದೃಷ್ಟ ಆಯಿತು, ಹೆಸರು ಪೇಪರಲ್ಲಿ ಬಂದ್ಬಿಡ್ತು, ದೊಡ್ಡ ಇಶ್ಯೂ ಆಗ್ಬಿಡ್ತು, ನ್ಯಾಷನಲ್ ಪತ್ರಿಕೆಯಲ್ಲಿ ಬಂದ್ಬಿಡ್ತು, ಬಾಲಮಂದಿರ ನಾವು ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಹುಡುಗ ಅಂತ. ಸ್ಕೂಲವ್ರಿಗೆಲ್ಲ ಒಂದು ದೊಡ್ಡ ಹೆಮ್ಮೆ. ಆದರೆ ನನ್ನ ಜೊತೆ ಓದೋರಿಗೆ ನನ್ನ ಕಂಡ್ರೆ ಆಗ್ತಿರಲಿಲ್ಲ. ಇಂಡೈರೆಕ್ಟಾಗಿ ತೊಂದರೆ ಕೊಡೋರು, ನನ್ನ ಜೊತೆ ಆಟ ಆಡೋರು ಅವ್ರುಗಳಿಗೂ ಆಗ್ತಿರಲಿಲ್ಲ. ಫಂಕ್ಷನಲ್ಲಿ ಕರೆದು ಕೂರಿಸಿದ್ರೆ ಹೇಳಿದ್ಬಾರ ಅನ್ನೋರು. ಬೇರೆ ಕಡೆ ಎಲ್ಲ ಕಡೆ ಚೆನ್ನಾಗಾಗೋದು, ಗಾಂಧಿನಗರಲ್ಲಿ ಮಾತ್ರ ಪ್ರಾಬ್ಲಮ್ ಆಗೋದು. ಕನ್ನಡ ಚಿತ್ರರಂಗ ಅತ್ಯಂತ ಕೆಟ್ಟವರು ಯಾರು? ಅಯ್ಯರ್. ಯಾಕೆ? ಗುರು ಅಲ್ವಾ? ಗುರು ನಿಜ, ಕೆಲಸ ಕಲ್ತಿರೋದು ನಿಜ. ಹೆಂಗೆ ಮೋಸ ಮಾಡಬೇಕು, ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡದೇ ಇರಬೇಕು, ಇವೆಲ್ಲ ಎಕ್ಸ್ಪರ್ಟ್. ಗ್ರೇಟ್ ವಿಲನ್ ಅಯ್ಯರ್, ಜಿ.ವಿ. ಅಯ್ಯರ್ ಅಲ್ಲ, ಅಯ್ಯರ್. ಗ್ರೇಟ್ ವಿಲನ್ ಅಯ್ಯರ್. ನನಗೂ ಆಗಿದೆ, ನನಗೂ ಕೊಡಲಿಲ್ಲ ಕೈ. ಬಟ್ ಕೆಲಸ ಕಲ್ತಿದ್ದೀನಿ, ನನಗೆ ಗುರು, ಅದು ನನಗೆ ಹೆಮ್ಮೆ ಇದೆ ಅದ್ರ ವಿಷಯದಲ್ಲಿ. ಅದರ್ವೈಸ್ ಅವರು ಆ ವಿಷಯಗಳು ನಂಗೆ ಇಷ್ಟ ಆಗ್ತಿರಲಿಲ್ಲ. ಆ್ಯಂಡ್ ವೆರಿ ಬ್ಯಾಡ್ ಕ್ಯಾರೆಕ್ಟರ್ ಆ ವಿಚಾರ, ದುಡ್ಡಿನಲ್ಲಿ ವೆರಿ ಬ್ಯಾಡ್. ದುಡ್ಡು ಮಾತ್ರ. ಬೇರೆವೆಲ್ಲ ವಯಸ್ಸಾಗಿತ್ತಲ್ಲ, ಅವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಇತ್ತು ಅಂತ ನನಗೆ ಗೊತ್ತಿಲ್ಲ. ಎಂಪಂಗೆ ಇನ್ನೊಂದು ಯಾವುದೋ ಆರ್ಟಿಸ್ಟ್ ಹೀರೋಯಿನ್ ಜೊತೆ ಅಫೇರ್ ಇತ್ತು ಅಂತಲೂ ಬರೋದು. ಆ ಅಮ್ಮನ ಕಡೆಯಿಂದ ಯಾರೋ ಬಂದಿದ್ರು, ಈ 2ನೇ ಹೆಂಡತಿ ಗಲಾಟೆ ಮಾಡಿದ್ರು, ನಾನು ನೋಡಿದ್ದೀನಿ ಅದನ್ನು. ಆ ಅಮ್ಮನ ಹೆಸರು ನಂಗೆ ಜ್ಞಾಪಕ ಬರ್ತಿಲ್ಲ, ಹೀರೋಯಿನ್ ಆಗಿದ್ದಲ್ಲ, ಏನೋ ಹೆಸರು ಅಮ್ಮನ, ಅವ್ರ ಜೊತೆ ಅಫೇರ್ ಇತ್ತಂತ ಇವ್ರಿಗೆ, ಸಾಹೇಬ್ರಿಗೆ, ಅಣ್ಣವ್ರಿಗೆ. ಶಾಂತಲಾ ಕ್ಯಾರೆಕ್ಟರ್ ಮಾಡುತ್ತದೆ ಅಲ್ಲ, ಅವರಲ್ಲ ಸರ್, ಭಾಳ ಹಿಂದೆ ಹೇಳ್ತಾ ಇರೋದು ನಾನು. ಅಮ್ಮ ಹೀರೋಯಿನಾಗಿ ಪಾತ್ರ ಮಾಡಿತ್ತು. ಅವಳಿಗೂ ಇವರು ಅವಾಗ ಸಿನಿಮಾ ಡೈರೆಕ್ಟರ್ ಪ್ರೊಡ್ಯೂಸರ್ ಅಲ್ಲ, ಅವಾಗ ಇವ್ರಿಗೂ ಅವ್ರಿಗೂ ಕೆಟ್ಟವರು ಆಯಿತು, ಒಳ್ಳೆಯವರು. ಈ ಕ್ಯಾರೆಕ್ಟರ್ ವೈಸು ರಾಜ್ಕುಮಾರು, ಪೇಮೆಂಟ್ ವಿಷಯದಲ್ಲಿ ದ್ವಾರ್ಕೀಶ್ ಚೆನ್ನಾಗಿದ್ರು ಅಂತ. ನಾನು ಪರ್ಸ್ನಲ್ ಆಗಿ ಅವ್ರ ಜೊತೆ ನಾನು ಪ್ರೊಡಕ್ಷನ್ ವರ್ಕ್ ಮಾಡಿಲ್ಲ, ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಯಾವುದೇ ವಿಷಯ ದುಡ್ಡು ಫುಲ್ ಅಂದಿದ್ದು ಕೊಟ್ಬಿಡೋರಂತೆ. ಲಾಸ್ಟ್ ಪ್ರಾಬ್ಲಮ್ ಆಯಿತು ಬಿಕಾಸ್ ಆಫ್ ಹಿಸ್ ಸನ್. ಅದರ್ವೈಸ್ ಹಿ ವಾಸ್ ವೆರಿ ಗುಡ್ ಆ ವಿಚಾರದಲ್ಲಿ. ಆ ಥರದವ್ರು ನಮಗೆ ಪೇಮೆಂಟ್ ವಿಷಯದಲ್ಲಿ ಕರೆಕ್ಟ್ ಆಗಿದ್ದು ಅವರೊಬ್ಬರೇ, ಹಿ ವಾಸ್ ಗುಡ್ ಅಂತ ನಾನು ಹೇಳ್ಬೋದು. ಅಷ್ಟು ಪ್ರಜ್ಞಾಪೂರ್ವಕವಾಗಿ ಮಾತಾಡಿದ್ದೀನಿ ಅಂತ ನಂತರ ಈಗ ಹೇಳಬೇಕು. ನಾನು ಇಲ್ಲಿ ತನಕ ಮಾತಾಡೋದು ಪ್ರಜ್ಞಾಪೂರ್ವಕವಾಗಿ ಜವಾಬ್ದಾರಿಯುತವಾಗಿ ಮಾತಾಡಿದ್ದೀನಿ. ನನಗೆ ಯಾವುದೇ ರೀತಿಯಾದೊಂದು ಬೇಸರ ಇಲ್ಲ, ಯಾವುದೇ ಇಲ್ಲ. ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿ ಒಂದು ತೆರೆದ ಪುಸ್ತಕವಾಗಿರಬೇಕು ಅಂತ ಇಷ್ಟಪಡ್ತೀನಿ. ಇನ್ನು ಮುಂದೆನೂ ಹಾಗೇ ಇರ್ತೀನಿ. ಥ್ಯಾಂಕ್ ಯು.